ಎಲ್ಲಿ ಯಾವುದು ವಯಸ್ ಇಲ್ಲಿ ಇದು ಆನ್ಲೈನ್ ಇದ್ರಕ್ಕಿಂತ ವಿಡಿಯೋದಲ್ಲಿ ಕ್ಲಿಯರಿಟಿ ಸಖತ್ ಕ್ಲಿಯರಿಟಿ ಇರುತ್ತೆ. ಎಲ್ಲ ನಮ್ಮ ಪ್ರಶಾಂತನಿಗೋಸ್ಕರ ಜೈ ಏನ್ರಿ ಅಷ್ಟೇ. ನಮ್ಮ ಪ್ರಶಾಂತ ಮೊಬೈಲ್ ನೆಟ್ವರ್ಕಲ್ಲಿ ಮಾಡ್ತಾನಲ್ಲ, ನಿಮ್ಗೆ ಅದು ಬ್ಯಾಂಡ್ವಿಡ್ತ್ ಸರಿ ಹೋಗಲ್ಲ. ಪ್ರಶಾಂತ್ ಅಂತ ಪ್ರಶಾಂತ ಮೊಬೈಲ್ ನೆಟ್ವರ್ಕಲ್ಲಿ ಜಾಯಿನ್ ಆಗ್ತಾನೆ. ಇವಾಗ ನೋಡಿ ಇವಾಗ ಹೌದಾ, ಮತ್ ನಂದು ಮೊಬೈಲ್ ಅಲ್ವಾ? ಅದೇ ಹಂಗಾರೆ ಎಲ್ಲ ಪೂರ್ ನೆಟ್ವರ್ಕ್ ಕ್ವಾಲಿಟಿ ಬಂದರೆ ಅದು ಹಂಗಾಗತ್ತೆ. ಎರಡು ಓಕೆ. ಸೊ ಇವತ್ತು ಮೊನ್ನೆ ಮಾಡಿದ್ದು ಟೆಕ್ಸ್ಟು CSV ಮಾಡಿದ್ವಲ್ವಾ. ಸೊ ಇವತ್ತು ಆ ಎಕ್ಸೆಲ್ ಫೈಲ್ನ ಈ ಪವರ್ ಕ್ವೈರಿಲಿ ಹೆಂಗೆ ತೊಗೊಂಬರೋದು ಅಂತ ಚೆಕ್ ಮಾಡೋಣಂತೆ. ಓಕೆ. ಸೊ ನನಗೇನು ಬೇಕು ಅಂದರೆ, ನನಗೆ ಈ ಎಕ್ಸೆಲ್ ಫೈಲಲ್ಲಿ ಸುಮಾರು ಡೇಟಾ ಇದೆ. ಆಲ್ಮೋಸ್ಟ್ 70,000 80,000 ರೋಸ್ ಏನೋ ಇದೆ. ಒಂದು ಸೆಕೆಂಡ್ ಓಪನ್ ಆಗಲಿ. ಓಕೆ. ಸೊ ಡೇಟ್ ಇದೆ. ಪ್ರಾಡಕ್ಟ್ ಕ್ಯಾಟಗರಿ ಒಂದೇ ಕಾಲಮಲ್ಲಿ ಆಗಿದೆ, ಅದನ್ನು ನಾನು ಸ್ಪ್ಲಿಟ್ ಮಾಡಬೇಕು. ಯೂನಿಟ್ಸ್ ಇದೆ. ಓಕೆನಾ. ಸೊ ನನಗೇನಾಗಬೇಕು ಅಂದರೆ, ಇದು ಪ್ರಾಡಕ್ಟ್ ಕ್ಯಾಟಗರಿ ಸಪ್ರೇಟ್ ಸ್ಪ್ಲಿಟ್ ಆಗಬೇಕು. ಫುಲ್ಲಿ ಡೇಟಾ ಇಟ್ಕೊಂಡು ನನಗೆ ಮಂತ್ ವೈಸು ಎಷ್ಟು ಪ್ರಾಡಕ್ಟು ಎಷ್ಟು ಯೂನಿಟ್ಗೆ ಸೇಲ್ ಆಗಿದೆ ಅಂತ ಒಂದು ಅನಾಲಿಸಿಸ್ ಮಾಡಬೇಕು. ಸೊ ಇದು ನಮ್ಮ ಮೇನ್ ಟಾಸ್ಕು. ಸೊ ಇದನ್ನು ಪವರ್ ಕ್ವೆರಿಲಿ ಹೆಂಗೆ ಅನಲೈಸ್ ಮಾಡೋದು ಅಂತ ಚೆಕ್ ಮಾಡೋಣ. ಓಕೆ. ಸೊ ಇದನ್ನು ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಓಕೆ. ಸೊ ಫಸ್ಟ್ ಸ್ಟೆಪ್ಪು ಆ ಎಕ್ಸೆಲ್ನ ತರಬೇಕು ಅಂದರೆ, ಇಲ್ಲಿ ಮೇಯ್ನಲ್ಲಿ ಇರಲ್ಲ, ಗೆಟ್ ಡೇಟಾಗೆ ಹೋಗಿ ಫ್ರಮ್ ಫೈಲ್ ಕೊಟ್ಟು ಇಲ್ಲಿ ಎಕ್ಸೆಲ್ ವರ್ಕ್ ಬುಕ್ ಅಂತ ತರಬೇಕು. ಸೊ ಗೆಟ್ ಡೇಟಾ ಫ್ರಮ್ ಫೈಲು ಮತ್ತು ಎಕ್ಸೆಲ್ ವರ್ಕ್ ಬುಕ್ಕು. ಇಲ್ಲಿ ಕೇಳುತ್ತೆ ಯಾವುದು ಎಕ್ಸೆಲ್ ವರ್ಕ್ ಬುಕ್ಕು. ಸೊ ನಾವು ಇವಾಗ 2015 ಅದನ್ನು ಇಂಪೋರ್ಟ್ ಕೊಡ್ತೀವಿ. ಇಂಪೋರ್ಟ್ ಕೊಟ್ಟಾಗ ಏನಾಗುತ್ತೆ, ನಿಮಗೆ ಇಲ್ಲಿ ಶೀಟ್ಗಳ ಲೆಕ್ಕದಲ್ಲಿ ತೋರಿಸುತ್ತೆ. ಅಲ್ಲಿ ಒಂದೇ ಒಂದು ಶೀಟ್ ಇರೋದ್ರಿಂದ ಒಂದೇ ಒಂದು ಶೀಟ್ ತೋರಿಸ್ತಾ ಇದೆ. ಇಲ್ಲಿ 4-5 ಶೀಟ್ ಇದ್ದರೆ 4-5 ಶೀಟನ್ನು ತೋರಿಸುತ್ತೆ. ಓಕೆನಾ. ಸದ್ಯಕ್ಕೆ ಒಂದು ಶೀಟ್ ಇದೆ, ಸೊ ಒಂದು ಶೀಟ್ ಸೆಲೆಕ್ಟ್ ಮಾಡ್ತೀವಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದರದ್ದು ಪ್ರಿವ್ಯೂ ರೈಟ್ ಸೈಡಲ್ಲಿ ತೋರಿಸುತ್ತೆ ಏನಿದೆ ಆ ಶೀಟಲ್ಲಿ ಅಂತ. ಓಕೆ. ಸೊ ಇದನ್ನು ಕ್ಲಿಕ್ ಮಾಡಿದಾಗ ಪ್ರಿವ್ಯೂ ಬಂತು. ಪ್ರಿವ್ಯೂ ಬಂದಮೇಲೆ ಟ್ರಾನ್ಸ್ಫಾರ್ಮ್ ಡೇಟಾ ಕೊಡ್ತೀನಿ. ಓಕೆನಾ. ಸೊ ಅಷ್ಟು ಸ್ಟೆಪ್ ಕೂಡ ಇಲ್ಲಿ ಬಂದ್ಬಿಡುತ್ತೆ. ಒಂದು ಸೋರ್ಸು, ನ್ಯಾವಿಗೇಷನ್ನು, ಪ್ರಮೋಟ್ ಹೆಡರ್ಸ್ ಆಯಿತು, ಚೇಂಜ್ ಟೈಪ್ ಆಯಿತು. ಓಕೆ. 4 ಸ್ಟೆಪ್ ಅಪ್ಲೈ ಮಾಡಿದೆ. ಸೊ ಇದರಲ್ಲಿ ಒಂದೊಂದು ಸ್ಟೆಪ್ಪು ಏನಾಗ್ತಾ ಇದೆ ಅಂತ ಚೆಕ್ ಮಾಡೋಣ. ಓಕೆ. ಸೊ ಫಸ್ಟ್ ಸ್ಟೆಪ್ ಬಂದು ಸೋರ್ಸು. ಸೋರ್ಸ್ ಏನಾಗ್ತಾ ಇದೆ, ಸೋರ್ಸಲ್ಲಿ ಈ ಫೈಲ್ ಅಂದರೆ ಎಕ್ಸೆಲ್ ವರ್ಕ್ ಬುಕ್ ಅನ್ನೋ ಫೈಲ್ ಟೈಪಲ್ಲಿ ಈ ಫೋಲ್ಡ್ರಲ್ಲಿ, ಅಂದರೆ ಇದು ಯಾವುದೋ ಒಂದು ಪಾತಲ್ಲಿ ಒಂದು ಫೈಲ್ ಇದೆ, ಅದನ್ನು ತೊಗೊಂಬಂದು ಲೋಡ್ ಮಾಡಿ ಇಟ್ಟಿದೆ. ಲೋಡ್ ಮಾಡಿದಾಗ ಅಲ್ಲೇನು ಬಂತು, ಆ ಫೈಲ್ ನೇಮ್ ಹೆಸರು ಬಂದು 2015 ಅಂತ ಫೈಲ್ ನೇಮು. ಓಕೆನಾ. ಅದರಲ್ಲಿ ಸುಮಾರು ಡೇಟಾ ಇದೆ. ಇಲ್ಲಿ ಐಟಮ್ ಅಂತ ಸುಮಾರು ಒಂದು ಫೈಲ್ ನೇಮ್ ಇದೆ, ಮತ್ತು ಅದರಲ್ಲಿ ಶೀಟ್ಸ್ ಇದೆ, ಏನೋ ಒಂದಿದೆ. ಇದ್ರ ಬಗ್ಗೆ ಮತ್ತೆ ಮಾತಾಡೋಣ ಅಂತೆ. ಅಲ್ಲೇನು ಮಾಡ್ತಾ ಇದೆ, ನನಗೆ ನ್ಯಾವಿಗೇಷನ್ ಅಂತ ರೀಡೈರೆಕ್ಟ್ ಮಾಡ್ತಾ ಇದ್ದೀವಿ. ಅಂದರೆ 2015 ಅನ್ನೋ ಶೀಟ್ 2015 ಅನ್ನೋ ಶೀಟ್ನ ಓಪನ್ ಮಾಡ್ತಾ ಇದೆ. ಓಕೆ. ಯಾಕೆಂದರೆ ನಾವು ಅಲ್ಲಿ ಕ್ಲಿಕ್ ಮಾಡಿದ್ವಿ, ಫೈಲ್ ಇಂಪೋರ್ಟ್ ಮಾಡಿದ ತಕ್ಷಣ ಒಂದು ಶೀಟ್ ಕ್ಲಿಕ್ ಮಾಡಿದ್ವಲ್ಲ, ಅದು ನ್ಯಾವಿಗೇಷನ್ ಸ್ಟೆಪ್ಪು. ಅದು ಔಟ್ಪುಟ್ ಬಂದಮೇಲೆ ಪ್ರಮೋಟ್ ಹೆಡರ್ಸ್ ಆಗ್ತಾಯಿದೆ, ಅದಾದಮೇಲೆ ಚೇಂಜ್ ಟೈಪ್ ಆಗ್ತಾಯಿದೆ. ಸರಿನಾ. ಸೊ ಇದು ಡಿಫಾಲ್ಟ್ ಸ್ಟೆಪ್ಗಳು 4 ಅಪ್ಲೈ ಮಾಡಿಬಿಟ್ಟಿದೆ. ಓಕೆ.
ನನಗೇನಾಗಬೇಕು, ಪ್ರಾಡಕ್ಟು ಮತ್ತು ಕ್ಯಾಟಗರಿ ಸ್ಪ್ಲಿಟ್ ಆಗಬೇಕು. ಎಲ್ಲಿ / ಇದೆಯೋ ಅಲ್ಲಿ ನನಗೆ ಸ್ಪ್ಲಿಟ್ ಆಗಬೇಕು. ಸೊ ನಾನೇನು ಮಾಡ್ತೀನಿ, ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಕೊಟ್ಟು ಸ್ಪ್ಲಿಟ್ ಕಾಲಮ್ ಡಿಲಿಮಿಟರ್ ಕೊಡ್ತೀನಿ. ಸೊ ನನಗೆ ಡಿಲಿಮಿಟರ್ ಬಂದು / ಆಯಿತು. ಸೊ ನನಗೆ ರೈಟ್ ಮೌಸ್ ಕೊಟ್ಟರು ಆಯಿತು ಎಲ್ಲ, ಯಾಕೆಂದರೆ ಒಂದೇ ಒಂದು / ಇರೋದ್ರಿಂದ ಯಾವ ಆಪ್ಷನ್ ಚೂಸ್ ಮಾಡಿದ್ರು ಒಂದೇ. ಸೊ ಓಕೆ ಕೊಡ್ತೀನಿ. ಸೊ ಇದೊಂದು ಸ್ಪ್ಲಿಟ್ ಆಗುತ್ತೆ, ಇದೊಂದು ಸ್ಪ್ಲಿಟ್ ಆಗುತ್ತೆ. ಸೊ ನಾನು ಇದಕ್ಕೆ ನೇಮ್ ಬಂದು ಪ್ರಾಡಕ್ಟ್ ಕೊಡ್ತೀನಿ, ಇದಕ್ಕೆ ಬಂದು ಕ್ಯಾಟಗರಿ ಕೊಡ್ತೀನಿ. ಓಕೆನಾ? ಸೊ ನನಗೆ ಫೈನಲ್ ಔಟ್ಪುಟ್ ರೆಡಿ ಆಯಿತು. ಕ್ಲೋಸ್ ಆ್ಯಂಡ್ ಲೋಡ್ ಟು ಕೊಡ್ತೀನಿ. ಟೇಬಲ್ ಬೇಕೋ ರಿಪೋರ್ಟ್ ಬೇಕು ಅಲ್ವಾ, ನಾವು ಡೈರೆಕ್ಟಾಗಿ ಅನಲೈಸ್ ಮಾಡಬೇಕಲ್ವಾ, ಎಷ್ಟು ಯಾವ ಮಂತಲ್ಲಿ ಏನು ಪ್ರಾಡಕ್ಟು ಎಷ್ಟು ಕ್ವಾಂಟಿಟಿಗೆ ಸೆಲ್ ಆಯಿತು. ಸೊ ಪಿವೋಟ್ ಟೇಬಲ್ ರಿಪೋರ್ಟ್. ಸೊ ಅದರಲ್ಲಿ ಇದ್ದಿದ್ದು ಎಲ್ಲ ರೋಸ್ ಕೂಡ ಲೋಡ್ ಆಗಿದೆ. ಓಕೆನಾ? ಸೊ ಡೇಟು ರೋಸ್ಗೆ ಹಾಕೋತೀನಿ, ಪ್ರಾಡಕ್ಟ್ ಇಲ್ಲಿಗೆ ಹಾಕೋತೀನಿ, ಯೂನಿಟ್ಸ್ ಹಾಕೋತೀನಿ. ಸೊ ನನಗೆ ಮಂತ್ ವೈಸ್ ಬೇಕು. ಸೊ ಇಲ್ಲಿ ರೈಟ್ ಕ್ಲಿಕ್ ಕೊಟ್ಟು ಗ್ರೂಪ್ ಕೊಟ್ಟು ಮಂತ್ ಮಾತ್ರ ಸೆಲೆಕ್ಟ್ ಮಾಡ್ತೀನಿ, ಓಕೆ ಕೊಡ್ತೀನಿ. ಸೊ ನನಗೆ ಮಂತ್ ವೈಸ್ ಅನಾಲಿಸಿಸ್ ಸಿಗುತ್ತೆ. ಕ್ಲಿಯರಾ? ಅರ್ಥ ಆಯ್ತಾ ಸ್ಟೆಪ್ಸ್, ಬೇಸಿಕ್ ಸ್ಟೆಪ್ಸ್ ಏನೇನು ಅಂತ? ಓಕೆ ಪ್ರಶಾಂತ್, ಏನಾರ ಡೌಟ್ ಇದೆಯಾ? ಬೇಸಿಕ್ ಎಕ್ಸೆಲ್ ಇಂದ ಲೋಡ್ ಮಾಡೋದು ಹೆಂಗೆ ಅಂತ ಏನಾರ ಡೌಟ್ ಇದೆಯಾ? ಇಲ್ಲ ಸರ್. ಕ್ಲಿಯರಾ? ಲೋಡ್ ಮಾಡೋದಷ್ಟೇ ಮಾತ್ರ, ನಾವು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಎಲ್ಲ ಹಳೇದೇ ಮಾಡಿದ್ದೀವಿ. ಅದರಲ್ಲಿ ಏನು ಸ್ಟೆಪ್ಗಳೇನು ಚೇಂಜ್ ಇಲ್ಲ. ಬರೀ ಎಕ್ಸೆಲ್ ಒಂದು ಟೈಪ್ ಹೆಂಗೆ ಬಂದರೆ ಅದನ್ನು ಲೋಡ್ ಮಾಡೋದು ಹೆಂಗೆ ಅಂತ ಇದಷ್ಟೇ. ಕ್ಲಿಯರಾ? ಓಕೆ. ಸೊ ಇದರಲ್ಲಿ ಒಂದು ಅಸೈನ್ಮೆಂಟ್ ಹೇಳ್ತೀನಿ, ಮಾಡ್ತೀರಾ ಈಗ? ಓಕೆ. ಸೊ ನನಗೇನು ಬೇಕು ಅಂದರೆ ಇಯರ್ ವೈಸು, ಸೊ ಇಯರ್ ಬೇಡ, ಇಯರ್ ಓನ್ಲಿ 2015 ಮಾತ್ರ ಇದೆಲ್ಲ. ಸೊ ನನಗೆ ಮಂತ್ ವೈಸು ಈಗಲ್ ಅನ್ನೋ ಪ್ರಾಡಕ್ಟ್ದು, ಮಂತ್ ವೈಸು ಈಗಲ್ ಅನ್ನೋ ಪ್ರಾಡಕ್ಟು ಯಾವ ಕ್ಯಾಟಗರಿಲಿ ಸೆಲ್ ಆಗಿದೆ. ಇನ್ನೊಂದು ಕ್ಯಾಟಗರಿನೂ ಇದರಲ್ಲಿ ಹಾಕೊಂಡ್ಬಿಡ್ತೀನಿ, ನನಗೆ ಈಸಿ ಆಗುತ್ತೆ ಅವಾಗ. ಫೀಲ್ಡ್ ಲಿಸ್ಟು ಕ್ಯಾಟಗರಿ ತೊಗೋತೀನಿ. ಓಕೆ. ಸೊ ನನಗೆ ಏನು ಬೇಕು ಅಂದರೆ ಮಂತ್ ವೈಸು ಲೈಕ್ ದಿಸ್, ಈ ಬಿಗಿನರ್ ಕಂಪ್ಯೂಟರ್ದು ಬಿಗಿನರ್ ಕ್ಯಾಟಗರಿದು ಈ ಡೇಟಾ ಮಾತ್ರ ಬರಬೇಕು ನನಗೆ. ಓಕೆನಾ? ಇದ್ರದ್ದು ಮಾತ್ರ, ಹಾಂ ಬಿಗಿನರ್ ಕ್ಯಾಟಗರಿದು ಬಿಗಿನರ್ ಕ್ಯಾಟಗರಿದು ಮಾತ್ರನೇ ನನಗೆ ಪಿ ಒ ಟೇಬಲಲ್ಲಿ ಕಾಣಬೇಕು. ಓಕೆನಾ? ಮಾಡ್ತೀರಾ? ಓಕೆ. ಮಾಡಿಬಿಟ್ಟು ಫೋಟೋ ವಾಟ್ಸಪ್. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಓಕೆ ಫೈನ್. ಆಲ್ಮೋಸ್ಟ್ ಇಬ್ಬರದು ಆಲ್ಮೋಸ್ಟ್ ಸೇಮ್ ಇದೆ. ಸೊ ಈಗ ಕೆಲವು ಪಾಯಿಂಟರ್ಸ್ ನಾವು ತಿಳ್ಕೊಬೇಕಾಗಿದೆ. ಸೊ ಇದುವರೆಗೂ ನಾವು ಮಾಡಿದ್ದು ಎಲ್ಲೂ ನಾವು ಔಟ್ಪುಟ್ನ ರಿಸ್ಟ್ರಿಕ್ಟ್ ಮಾಡಿರಲಿಲ್ಲ. ನನಗೆ ಇಷ್ಟೇ ಔಟ್ಪುಟ್ ಬೇಕು ಅಂತ ಎಲ್ಲೂ ಇದುವರೆಗೂ ಹಳೆ ಕ್ಲಾಸಲ್ಲಿ ನಾವು ಮಾತಾಡಿಲ್ಲ. ಮೀನಿಂಗ್
ಏನಾರ ಒಂದು ಆ್ಯಕ್ಷನ್ ನಾವು ಮಾಡಿದ್ಮೇಲೆ ಕರೆಕ್ಟ್. ಅದ್ರದ್ದು ಔಟ್ಪುಟ್ಟು ನಮಗೆ ಫುಲ್ ಬರ್ತಾ ಇತ್ತು. ಆ ಫೈಲಲ್ಲಿ ಎಷ್ಟು ಆ ಫೈಲು ನೋಟ್ ಪ್ಯಾಡು ಎಲ್ಲೋ ನನಗೆ ಔಟ್ಪುಟ್ ಬಂದ್ಬಿಡ್ತಿತ್ತು. ಎಲ್ಲೂ ನಾವು ರಿಸ್ಟ್ರಿಕ್ಷನ್ ಮಾಡ್ತಿರ್ಲಿಲ್ಲ, ಅಂದರೆ ಫಿಲ್ಟರ್ ಅಪ್ಲೈ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಏನಾಗ್ತಾ ಇದೆ, ನಾವು ಸ್ಪೆಸಿಫಿಕ್ ಸೆಟ್ಟನ್ನ ಮಾತ್ರ ಚೆಕ್ ಮಾಡಿದಾಗ ನಾವು ಫಿಲ್ಟರ್ ಹಾಕಬೇಕಾಗತ್ತೆ. ನಮಗೆ ಫಿಲ್ಟರ್ ಹಾಕೋಕ್ಕೆ ಆಪ್ಷನ್ ಇರೋದು ಒಂದು ಔಟ್ಪುಟ್ ಬಂದಮೇಲೆ ಪಿವೋಟ್ ಟೇಬಲ್ ಹಾಕಿ ಇವಾಗ ನೀವು ಮಾಡಿದ್ರಲ್ಲ ಆ ಥರ ಫಿಲ್ಟರ್ ಮಾಡಿ ಮಾಡ್ತಾ ಇದ್ದೀರಾ, ಕರೆಕ್ಟಾ? ಓಕೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಕೆಲವು ಪಾಯಿಂಟರ್ಸ್ನ ನಾವು ತಿಳ್ಕೊಬೇಕಾಗತ್ತೆ. ಒಂದು, ನಮಗೆ ಡೇಟಾ ಸೈಜು ಪವರ್ ಕ್ವೈರಿಲಿ ನಾರ್ಮಲ್ ಆಗಿ ಇರೋದು ಡೇಟಾ ಸೈಜ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದೆ. ಸೊ ಇವಾಗ ನಾವು ಇಲ್ಲಿ ಎಷ್ಟು ರೋ ಯೂಸ್ ಮಾಡಿದ್ದೀವಿ, ಆಲ್ಮೋಸ್ಟ್ 1,70,000 ರೋಸ್ ಯೂಸ್ ಮಾಡಿದ್ವಿ. ಕೆಲವು ಟೈಮಲ್ಲಿ ಡೇಟಾಬೇಸ್ ದೊಡ್ಡದಾಗ್ತಾ ಇದ್ದಂಗೆ ಫೈಲ್ ಸೈಜು ಕಮ್ಮಿ ಆಗಬೇಕು ಅಂದರೆ ನಾವು ಆದಷ್ಟು ಔಟ್ಪುಟ್ನ ನಾವು ರೆಡ್ಯೂಸ್ ಮಾಡಬೇಕು ಪವರ್ ಕ್ವೈರಿಲೇನೆ. ಓಕೆ, ಸೊ ಆ ಕೆಪಬಿಲಿಟಿ ಹೆಂಗೆ ಅಂತ ಇವತ್ತು ಚೆಕ್ ಮಾಡೋಣ. ಓಕೆ, ಸೊ ಇದು ಬಂದು ನನಗೆ ಫುಲ್ ರೋಸು, ಕರೆಕ್ಟಾ? ಇವಾಗ ನಾನು 3 ಶೀಟ್ ಕ್ರಿಯೇಟ್ ಮಾಡಬೇಕು. ಒಂದು ಬಿಗಿನರು, ಇನ್ನೊಂದು ಇಂಟರ್ಮೀಡಿಯೇಟು, ಇನ್ನೊಂದು ಫ್ರೀ ಸ್ಟೈಲು. ಓಕೆನಾ? ನಾನು ಕ್ವೈರಿಲಿ ಕೇಳಿದೆ, ನೀವು ಪಿವೋಟ್ ಟೇಬಲಲ್ಲಿ ಹಾಕಿದರೆ ಸಿನ್ಸ್ ಯುವರ್ ನಾಲೆಡ್ಜ್ ಇಸ್ ಕರೆಂಟ್ಲಿ ಲಿಮಿಟೆಡ್. ಸೊ ಪವರ್ ಕ್ವೈರಿಲಿ ಹೆಂಗೆ ಮಾಡೋದು ಅಂತ ನಾನು ಒಂದ್ಸರಿ ತೋರಿಸ್ತೀನಿ. ಓಕೆನಾ? ಸೊ ನಾನು ಇದನ್ನೇ ರೈಟ್ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಕೊಡ್ತೀನಿ ಫಸ್ಟ್ ಒನ್ಗೆ. ಡೂಪ್ಲಿಕೇಟ್. ಓಕೆನಾ? ನನಗೆ ಅದೇ ಸ್ಟೆಪ್ಸ್ಗಳು ಬೇಕು, ಸೊ ಅದಕ್ಕೆ ನಾನು ಡೂಪ್ಲಿಕೇಟ್ ಕೊಟ್ಟೆ. ಅಂದರೆ ನಾನು ಹಳೇದೇನಿದೆ ಸ್ಟೆಪ್ಗಳು ಸೇಮ್ ಸ್ಟೆಪ್ಪು ನಾನು ಫಾಲೋ ಮಾಡಬೇಕು. ಓಕೆನಾ? ಫಸ್ಟು ನಾನು ಕ್ವೈರಿ ಏನು ಮಾಡ್ತೀನಿ, ಇದನ್ನು ಬಿಗಿನರ್ ಅಂತ ಮಾಡ್ಕೋತೀನಿ. BGINNER. ಇದು ಬಂದು ಬಿಗಿನರ್ಗೆ. ಬಟ್ ನಾನು ಮತ್ತೆ ಲೋಡ್ ಮಾಡಿ ಅಲ್ಲಿ ಪಿವೋಟ್ ಟೇಬಲಲ್ಲಿ ಫಿಲ್ಟರ್ ಹಾಕಿದ್ರೆ ನನಗೆ ಫೈಲ್ ಸೈಜ್ ಎಲ್ಲರೂ ಕಮ್ಮಿ ಆಗ್ತಿಲ್ಲ, ಜಾಸ್ತಿ ಆಗ್ತಾ ಇದೆ. 3 ಕ್ವೈರಿ ಲೋಡ್ ಮಾಡ್ತೀನಿ ಅಂದರೆ 1,70,000 ಇದ್ರದ್ದು, ಇದು 1,70,000 ಇದ್ರದ್ದು, ಇನ್ನೆರಡು ಕ್ವೈರಿ ಇದು 1,70,000 ಆ್ಯಡ್ ಆಗ್ತಾ ಹೋಗುತ್ತೆ, ಕರೆಕ್ಟಾ? ಸೊ ನನಗೆ ಆ್ಯಡ್ ಆಗಬಾರ್ದು, ಇರೋದನ್ನೇ ಇನ್ನೂ ಕಮ್ಮಿ ಮಾಡಬೇಕು ನಾನು. ಸೊ ಅದಕ್ಕೇನು ಮಾಡ್ತೀನಿ, ಇಷ್ಟು ಸ್ಟೆಪ್ಗಳು ಅಪ್ಲೈ ಮಾಡಿದ ಮೇಲೆ ಒಂದು ಫೈನಲ್ ಸ್ಟೆಪ್ನ ಮತ್ತೆ ಅಪ್ಲೈ ಮಾಡ್ತೀನಿ. ಕ್ಯಾಟಗರಿ ಇಲ್ಲಿ ಡ್ರಾಪ್ ಡೌನ್ ಕೊಟ್ಟು ಬರೀ ಬಿಗಿನರ್ ಮಾತ್ರ ಸೆಲೆಕ್ಟ್ ಮಾಡ್ತೀನಿ. ಓಕೆನಾ? ಸೊ ಇದೆಲ್ಲ ಬಿಗಿನರ್ ಇರೋದ್ಮೇಲೆ ಇಲ್ಲೇ ಫಿಲ್ಟರ್ ಮಾಡಿದ್ರೆ ನನಗೆ ಮಿಕ್ಕಿದ ಯಾವ ರೋಸು ನನಗೆ ಔಟ್ಪುಟ್ಟಲ್ಲಿ ಕಾಣಲ್ಲ. ಓಕೆನಾ? ಸೊ ಕ್ಯಾಟಗರಿ ಬಿಗಿನರ್ ಆದಮೇಲೆ ನಮ್ದು ಔಟ್ಪುಟ್ ಅಲ್ಲಿ ಬರೋದೇ ಇಲ್ಲ, ಬೇರೆ ಯಾವ ರೋಸನ್ನು ಬರಲ್ಲ ಔಟ್ಪುಟ್ಟಲ್ಲಿ. ಓಕೆನಾ? ಸೊ ಬಿಗಿನರ್ ಬಂತು, ಕ್ಯಾಟಗರಿ ಬಿಗಿನರೇ ಇರೋದ್ರಿಂದ ನನಗೆ ಈ ಕಾಲಮು ಕೂಡ ಬೇಕಾಗಿಲ್ಲ, ಯಾಕೆಂದರೆ ನನಗೆ ಗೊತ್ತು ಇದೆಲ್ಲ ಬರೀ ಬಿಗಿನರ್ದೆ ಅಂತ. ಓಕೆನಾ? ಸೊ ಇವಾಗ ಏನು ಮಾಡ್ತೀನಿ, ಕ್ಲೋಸ್ ಆ್ಯಂಡ್ ಲೋಡ್ ಟು ಕೊಟ್ಟರೆ ಮತ್ತೆ ಅದಕ್ಕೆ 2 ಆಪ್ಷನ್ ಕೇಳುತ್ತೆ. ನಾನು ಇಲ್ಲಿಂದನೇ ಏನು ಮಾಡ್ತೀನಿ, ಇನ್ನೊಂದು ಡೂಪ್ಲಿಕೇಟ್ ಕೊಡ್ತೀನಿ. ಓಕೆನಾ? ಇಲ್ಲೇ ರೈಟ್ ಕ್ಲಿಕ್ ಕೊಟ್ಟೆ, ಡೂಪ್ಲಿಕೇಟ್ ಕೊಟ್ಟೆ. ಇದು ನನಗೆ ನೆಕ್ಸ್ಟ್ ಕ್ವೈರಿಗೆ ಬರಬೇಕು. ಸೊ ನನಗೆ ನೆಕ್ಸ್ಟ್ ಕ್ವೈರಿ ಬೇಕಾಗಿರೋದು ಫಿಲ್ಟರಲ್ಲಿ ಇಲ್ಲಿ ಬಿಗಿನರ್ ಇತ್ತು, ನಾನು ಬಿಗಿನರ್ ಬಿಟ್ಟು ನಾನು ಇಂಟರ್ಮೀಡಿಯೇಟ್ ತೊಗೋಬೇಕಷ್ಟೆ. ಬರೀ ಫಿಲ್ಟರ್ ಚೇಂಜ್ ಮಾಡಿದೆ ಇಲ್ಲಿ, ಸರಿನಾ? ರಿಮೂವ್ ಕಾಲಮ್ಸ್ ಆ್ಯಸ್ ಯೂಶುವಲ್ ಹಂಗೆ ಇದೆ. ಇದು ಬಂದು ಇಂಟರ್ಮೀಡಿಯೇಟ್. ಸೊ ಮತ್ತೆ ರೈಟ್ ಕ್ಲಿಕ್ಕು, ಡೂಪ್ಲಿಕೇಟು. ಇದು ಬಂದು ಮತ್ತೆ ಫಿಲ್ಟರಲ್ಲಿ ಚೇಂಜ್ ಮಾಡ್ತೀನಿ, ಇದು ಬಂದು ಫ್ರೀ ಸ್ಟೈಲು. ಓಕೆ ಕೊಡ್ತೀನಿ. ಮಿಕ್ಕಿದ ಯಾವ ಸ್ಟೆಪ್ಪು ನಾನು ಚೇಂಜ್ ಮಾಡ್ತಿಲ್ಲ, ಬರೀ ಆ ಸೆಂಟ್ರಲ್ ಒಂದು ಫಿಲ್ಟರ್ ಆಗಿರೋ ಡೇಟಾ ಮಾತ್ರ ಚೇಂಜ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆನಾ? ಸೊ ಫ್ರೀ ಸ್ಟೈಲ್. ಇವಾಗ 3 ಆದಮೇಲೆ ನಾನು
ಕ್ಲೋಸ್ ಆ್ಯಂಡ್ ಲೋಡ್ ಟು ಕೊಟ್ಟು ಟೇಬಲ್ ಕೊಟ್ಟರೆ ಆಟೋಮೆಟಿಕ್ 3 ಶೀಟ್ ಕ್ರಿಯೇಟ್ ಆಗುತ್ತೆ. ಫ್ರೀ ಸ್ಟೈಲ್ ಒಂದು ಬಂತು, ಬಿಗಿನರ್ ಒಂದು ಬಂತು, ಇಂಟರ್ಮೀಡಿಯೇಟ್ ಒಂದು ಬಂತು. ಓಕೆನಾ? ಸಿ ರೋಸ್ ಮಾತ್ರ ನೋಡಿ ಹಂಗೆ ಸೊ ಔಟ್ಪುಟ್ ಇಲ್ಲೇ ಡೇಟಾ ಮಾತ್ರ ಕಮ್ಮಿ ಲೋಡ್ ಆಯ್ತು. ಕಮ್ಮಿ ಲೋಡ್ ಆಗುತ್ತೆ. 70,000 37,000. ಹಾ ಓಕೆ. ಎಷ್ಟು ಡೇಟಾ ಇದೆಯೋ ಅಷ್ಟು ಮಾತ್ರ ಲೋಡ್ ಆಗುತ್ತೆ. ಇಲ್ಲ ಆದರೆ ಫುಲ್ ಲೋಡ್ ಆಗ್ತಿತ್ತು. ಇಲ್ಲಿ ಎಷ್ಟು ಡೇಟಾ ಇದೆಯೋ ಅಷ್ಟಕ್ಕೆ ಮಾತ್ರ ಲೋಡ್ ಆಗುತ್ತೆ. ಹಾ ಅರ್ಥ ಆಯ್ತಾ? ಕ್ಲಿಯರಾ? ಏನಾರ ಡೌಟ್ ಇದೆಯಾ? ಏನು ಡೌಟ್ ಇಲ್ವಾ? ಓಕೆ. ಹಾ ಇಲ್ಲೇ ಇದನ್ನ ಪ್ರೈವೇಟ್ ಚೇಂಜ್ ಮಾಡ್ಕೋಬೇಕಲ್ಲ. ನಾನು ಪಿವೋಟ್ ಕೇಳಿಲ್ಲ, ನನಗೆ ಬರೀ ಕ್ವೈರಿ ಶೀಟ್ ಕೇಳಿದೆ ಅಷ್ಟೇ ಅಲ್ವಾ? ಸೊ ನನಗೆ ಔಟ್ಪುಟ್ ಬಂದ್ಬಿಡುತ್ತೆ. ಹಾ ಹಾ ಓಕೆ ಓಕೆ ಓಕೆ. ಸೀಟ್ ಕೇಳಿದ್ರಿ ನೀವು. ಓಕೆ ನಾವೇನ್ ಮಾಡಿದ್ವಿ? ಪಿವೋಟ್ ಟೇಬಲ್ ಹಾಕಿದ್ವಿ. ಓಕೆ, ಎಲ್ಲಾನು ಒಂದೇ. ಏನಂದ್ರೆ ಎಲ್ಲ ಎಂಟರ್ ಡೇಟಾ ಬಂದಿತ್ತು. ನಂಗೆ ಔಟ್ಪುಟ್ ಬರ್ತಾ ಅಷ್ಟು ಸಾಕು ನನಗೆ. ಪಿವೋಟ್ ಟೇಬಲಲ್ಲಿ ಮತ್ತೆ ಸಮ್ಮರೈಸ್ ಮಾಡೋದು ಅದ್ರ ನೆಕ್ಸ್ಟ್ ಸ್ಟೆಪ್ಪು. ಓಕೆನಾ? ಪಿವೋಟ್ ಟೇಬಲಲ್ಲಿ ನೀವೇನು ಮಾಡಿದ್ರೆ ಫುಲ್ಲು ಲೋಡ್ ಮಾಡ್ಬಿಟ್ಟು ಆಮೇಲೆ ಪಿವೋಟ್ ಟೇಬಲ್ ಹಾಕಿದ್ರಲ್ವಾ? ಸೊ ಅಲ್ಲಿ ಫೈಲ್ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ? ಇಲ್ಲಾದ್ರೆ ಫೈಲ್ ಸೈಜ್ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಇನ್ನೊಂದು ಟಾಸ್ಕ್ ಕೊಡ್ತೀನಿ, ಮಾಡ್ತೀರಾ? ಓಕೆ. ಸೊ ಇನ್ನೊಂದು ಟಾಸ್ಕಲ್ಲಿ ನನಗೆ ಏನಾಗಬೇಕು ಅಂದರೆ ಅಡ್ವಾನ್ಸ್ ಟು ಬಿಗಿನರು ಇಂಟರ್ಮೀಡಿಯೇಟ್ ಒಂದು ಶೀಟಲ್ಲಿ ಬರಬೇಕು, ಒಂದು ಕ್ವೈರಿ. ಓಕೆನಾ? ಅಡ್ವಾನ್ಸ್ಡು, ಬಿಗಿನರು, ಇಂಟರ್ಮೀಡಿಯೇಟ್. ಇಂಟರ್ಮೀಡಿಯೇಟು ಒಂದು ಕ್ವೈರಿಲಿ ಬರಬೇಕು. ಇನ್ನೊಂದು ಕ್ವೈರಿಲಿ ಫ್ರೀ ಸ್ಟೈಲು ಮತ್ತು ಕಾಂಪಿಟೇಷನ್ ಇನ್ನೊಂದು ಕ್ವೈರಿಲಿ ಬರಬೇಕು. ಓಕೆನಾ? ಮಾಡ್ತೀರಾ? ಬೇರೆ ಕ್ವೈರಿ. ಹಾಂ, ಬೇರೆ ಕ್ವೈರಿ. ಓಕೆ, ಮಾಡಿ ಜಲ್ದಿ. ಓಕೆ. ಸೊ ಕೆಲಸ ಎಲ್ಲರಿಗೂ? ಹಲೋ. ಹಾಂ. ಸೊ ನನಗೆ ಫ್ರೀ ಸ್ಟೈಲು, ಇಂಟರ್ಮೀಡಿಯೇಟ್, ಅಡ್ವಾನ್ಸು ಮೂರು ಡಿಫ್ರೆಂಟ್ ಕ್ವೈರಿ ಬೇಕು ಅಲ್ವಾ? ನಾನೀಗ ಸದ್ಯಕ್ಕೆ ಇದನ್ನು ಡಿಲೀಟ್ ಮಾಡ್ತೀನಿ. ನನಗೆ ಇದು ಬೇಡ. ಇದನ್ನು ಡಿಲೀಟ್ ಮಾಡ್ತೀನಿ. ಇದು ಬೇಡ. ಓಕೆನಾ? ಸೊ ಇದೊಂದು ಕ್ವೈರಿ ಇದೆ. ನಾನು ಇದನ್ನು ಸದ್ಯಕ್ಕೆ ಡೂಪ್ಲಿಕೇಟ್ ಮಾಡ್ತೀನಿ. ಓಕೆನಾ? ಸೊ ನಾನು ಇದಕ್ಕೆ ನನಗೆ ಜಾನ್ ಮಂತ್ ಬೇಕು, ಆಮೇಲೆ ಫೆಬ್ರವರಿದು ಬೇಕು, ಆಮೇಲೆ ಮಾರ್ಚಿದು ಬೇಕು ಅಲ್ವಾ? ಸೊ ಇದ್ರವರೆಗೂ ನಾನು ಕಲ್ತಿದ್ದು ಇಲ್ಲಿ ಕ್ಯಾಟಗರಿ ಇತ್ತು, ಇಲ್ಲಿ ಡೈರೆಕ್ಟಾಗಿ ಫಿಲ್ಟರ್ ಅಪ್ಲೈ ಮಾಡ್ಬೋದು ಅಲ್ವಾ? ಇದು ನಮ್ಮ ಎಕ್ಸೆಲ್ ಮೆಥಡ್ ಥರನೇ ಕಾಣುತ್ತೆ. ಬಟ್ ಡೇಟ್ ಬಂದಾಗ ನನಗೆ ಇದು ಎಕ್ಸೆಲ್ ಮೆಥಡಲ್ಲಿ ಮಂತ್ ವೈಸ್ ಕಾಣಲ್ಲ. ಕರೆಕ್ಟಾ? ಸೊ ಇಲ್ಲಿ ನಮಗೆ ಮಂತ್ ವೈಸ್ ಬೇಕು. ಸೊ ನಮ್ಮ ನಾಗೇಶ್ ಅವರು ಹೆಂಗೆ ಮಾಡಿದ್ರು ಅಂತ ಹೇಳ್ಕೊಡ್ತಾರೆ. ಈಗ ಹೆಂಗ್ ಮಾಡಿದ್ರಿ? ಇರಪ್ಪ, ನಮ್ಮ ನಾಗೇಶ್ ಹೊಸದಾಗಿ ಏನೋ ಕಂಡಿಡ್ಕೊಂಡ್ ಬಂದಿದ್ದಾರೆ, ಔಟ್ಪುಟ್ ಏನೋ ತರಿಸಿದ್ದಾರೆ, ಏನು ಸ್ಟೆಪ್ ಮಾಡಿದ್ದಾರೆ ಅಂತ ನೋಡೋಣ. ಎಸ್ ನಾಗೇಶ್, ಏನು ಸ್ಟೆಪ್ ಮಾಡಿದ್ರೆ? ಸೆಲೆಕ್ಟ್ ಮಾಡಿ ಮಾಡಿ ಡೇಟ್ ಆಪ್ಷನ್ ಇದೆ ನೋಡಿ. ಇಲ್ಲಿ ಡೇಟ್ ಆಪ್ಷನ್ ಇಲ್ಲಿ ತಗೊಂಡ್ರಾ? ಇಲ್ಲ ಕ್ಯಾಲೆಂಡರ್ ಸಿಂಬಲ್ ಮಂತ್ ಇಲ್ಲ. ಇಲ್ಲಿ ಮಂತ್ ಎಲ್ಲಿಂದ ಬಂತು ನಿಮಗೆ? ಇಲ್ಲ ಇದರಲ್ಲಿದೆ. ಇಲ್ಲಿ ಒಂದು ನಿಮಿಷ. ಇಲ್ಲಿಲ್ಲ,
ಇದ್ರಲ್ಲಿ 1 ಸೆಕೆಂಡ್. ಏನೋ ಮಾಡಿ ಔಟ್ಪುಟ್ ತಂದ್ರೆ ಮರ್ತೋಗ್ಬಿಟ್ರಿ ಎಲ್ಲಿ ಹೋಗಿದೆ ಅಂತ. ಇಲ್ಲ ಎಲ್ಲ ಒಂದು ಆಪ್ಷನ್ ಅಲ್ಲಿ ನೋಡಿದ್ದೆ ನಾನು. ಓಕೆ, ಗೊತ್ತಾಯ್ತು. ಬಂತಂತ ಇಲ್ಲಿ ಮೇಲ್ಗಡೆ ನೋಡಿದ್ದೆ. ಸರಿನಾ? ಸೊ ಈಗ ನನಗೆ ಎಕ್ಸೆಲ್ ಪ್ರಕಾರ ಮಾಡಕ್ಕೆ ಬೇಕು ಅಂದ್ರೆ ಇಲ್ಲಿ ನಾನು ಗೊತ್ತಾಯ್ತು ಬಿಡಿ. ಓಕೆನಾ? ಇಲ್ಲಿ ಡೇಟ್ ಫಿಲ್ಟರ್ಸ್ಗೆ ಬಂದೆ, ಆಮೇಲೆ ಮಂತ್ಗೆ ಹೋಗ್ತೀನಿ. ಇಲ್ಲಿ ನನಗೆ ಆಪ್ಷನ್ ಸಿಗತ್ತೆ. ಓಕೆನಾ? ಸೊ ನನಗೆ ಒಂದು ಜಾನ್ವರಿ ಮಂತ್ ಬೇಕು. ಸೊ ಜಾನ್ವರಿ ಕ್ಲಿಕ್ ಮಾಡ್ತೀನಿ. ಸೊ ಜಾನ್ವರಿ ಮಂತ್ ಮಾತ್ರ ಡೇಟಾ ಬರುತ್ತೆ. ಓಕೆನಾ? ಇದು ಒಂದು ಮೆಥಡ್. ಓಕೆನಾ? ನಾ ಇನ್ನೊಂದು ಮೆಥಡ್ಗೆ ಏನು ಮಾಡ್ತೀನಿ, ಈಗ ಡೂಪ್ಲಿಕೇಟ್ ಕೊಡಲ್ಲ, ರೆಫರೆನ್ಸ್ ಕೊಡ್ತೀನಿ. ಓಕೆನಾ? ರೆಫರೆನ್ಸ್ ಕೊಟ್ಟಾಗ ಏನಾಯಿತು, ಡೂಪ್ಲಿಕೇಟ್ಗೂ ರೆಫರೆನ್ಸ್ಗೂ ಏನು ಚೇಂಜಸ್ ಅಂದರೆ, ಡೂಪ್ಲಿಕೇಟ್ ಕೊಟ್ಟಾಗ ಅಲ್ಲಿ ಏನೇನು ಸ್ಟೆಪ್ಪು ಅಪ್ಲೈ ಮಾಡಿದ್ವೋ ಎಲ್ಲನೂ ಬಂದ್ಬಿಡುತ್ತೆ ಡೂಪ್ಲಿಕೇಟ್ ಕೊಟ್ಟಾಗ. ಇದ್ರದ್ದು ಡೂಪ್ಲಿಕೇಟ್ ಬಂದು ಇದು ಮೇನ್ ಕ್ವೈರಿ, ಇದು ಕಾಪಿ ಕ್ವೈರಿ ಅಲ್ವಾ? ಸೊ ಮೇನ್ ಕ್ವೈರಿಲಿ ಏನೇನಾಯಿತು ಸ್ಟೆಪ್ಪು ಅದೆಲ್ಲ ಡೂಪ್ಲಿಕೇಟ್ ಕೊಟ್ಟಾಗ ಬಂತು. ಓಕೆನಾ? ರೆಫರೆನ್ಸ್ ಕೊಟ್ಟಾಗ ಏನು ಸ್ಟೆಪ್ಗಳು ಕಾಪಿ ಆಗಿರೋದು ಬರಲ್ಲ. ಬಟ್ ಇಲ್ಲಿದು ಏನು ಔಟ್ಪುಟ್ ಬಂತೋ ಫೈನಲ್ ಆಫ್ಟರ್ ಅಪ್ಲೈಯಿಂಗ್ ಫಿಲ್ಟರ್ ರೋಸ್ ಬಂದಾಗ, ಈ ಫಿಲ್ಟರ್ ರೋಸಲ್ಲಿ ಏನು ಔಟ್ಪುಟ್ ಬಂತೋ ಇದ್ರದ್ದು ಔಟ್ಪುಟ್ಟು ನನಗೆ ಇನ್ಪುಟ್ ಆಗತ್ತೆ ಅವಾಗ. ಅರ್ಥ ಆಯ್ತಾ? ಇದು ರೆಫರೆನ್ಸ್ ನನಗೆ. ರೆಫರೆನ್ಸ್ ಅಪೆಂಡಿಕ್ಸ್ ಅಲ್ಲ, ರೆಫರೆನ್ಸ್. ಸರಿ, ಈಗ ಸದ್ಯಕ್ಕೆ ರೆಫರೆನ್ಸು ಬೇಡ. ಈಗ ಸದ್ಯಕ್ಕೆ ಬಿಟ್ಬಿಡಿ, ರೆಫರೆನ್ಸ್ ಬಿಟ್ಬಿಡಿ. ಈಗ ನಿಮ್ಗೆ ಅದು ಇನ್ನೊಂದು ಸಿನಾರಿಯೋ ಹೇಳ್ತೀನಿ, ಅವಾಗ ನಿಮಗೆ ರೆಫರೆನ್ಸ್ ಮಾಡೋದು ಹೆಂಗೆ ಅಂತ ಅರ್ಥ ಆಗತ್ತೆ. ಸರಿ, ಓಕೆ. ಇವಾಗ ಫಿಲ್ಟರ್ ರೋಸ್ ಇದು ಅರ್ಥ ಆಯ್ತಲ್ವಾ? ಏನು ಮಾಡಿದೆ, ಡ್ರಾಪ್ ಡೌನ್ ಕೊಟ್ಟೆ, ಡೇಟ್ ಫಿಲ್ಟರ್ಗೆ ಹೋದೆ, ಇಲ್ಲಿ ಮಂತ್ಗೆ ಹೋದೆ, ಮಂತಲ್ಲಿ ಜಾನ್ವರಿ ಸೆಲೆಕ್ಟ್ ಮಾಡಿದೆ. ಓಕೆನಾ? ಇದನ್ನೇ ಡೂಪ್ಲಿಕೇಟ್ ಕೊಡ್ತೀನಿ. ಇದನ್ನು ನನಗೆ ಫೆಬ್ರವರಿ ಬೇಕು, ಫೆಬ್ಬದ್ದು ಮಾಡ್ತೀನಿ. ನಾನು ಇಲ್ಲಿ ಹೋಗಿ ಮತ್ತೆ ನಾನು ಚೇಂಜ್ ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿದ್ರೂ ಸೇಮ್ ಅದೇ ಫಿಲ್ಟರ್ಗೆ ಹೋಗುತ್ತೆ. ಇನ್ ದ ಮಂತ್ ಆಫ್ ಜಾನ್ವರಿ ಇರೋದು ಇನ್ ದ ಮಂತ್ ಆಫ್ ಫೆಬ್ರವರಿ ತಗೋಬೋದು. ಓಕೆನಾ? ಇದು ಇನ್ನೊಂದು ಮೆಥಡ್. ಇಲ್ಲಿಂದ ಹೋಗಿ ಅಲ್ಲಾರ ತಗೋಬೋದು, ಅಥವಾ ಇಲ್ಲಿ ಕ್ಲಿಕ್ ಮಾಡಿ ಫೆಬ್ರವರಿ ತಗೋಬೋದು. ಇನ್ನೊಂದು ಮೆಥಡು ಹೇಳ್ತೀನಿ, ಮತ್ತೆ ಡೂಪ್ಲಿಕೇಟ್ ಕೊಡ್ತೀನಿ. ಇದನ್ನು ಮಾರ್ಚ್ ಮಾಡ್ತೀನಿ. ಓಕೆನಾ? ಮಾರ್ಚ್ ಮಾಡಿ ಇಲ್ಲಿ ತೋರಿಸ್ತಾ ಇದೆ ಗೊತ್ತಾ ಒಂದು ಫಾರ್ಮುಲಾ. ಇದು ಮಂತ್ 2 ಅಂದರೆ ಏನು, ಫೆಬ್ರವರಿ ತಾನೆ? 2 ಅಂದರೆ ಫೆಬ್ರವರಿ. ಮಾರ್ಚ್ಗೆ ಬೇಕು ಅಂದ್ರೆ ಏನು ಹಾಕ್ಬೇಕು? ಮಾರ್ಚ್ ಬೇಕು ಅಂದರೆ 3 ಹಾಕ್ಬೇಕು ತಾನೆ? ಮಾರ್ಚ್ಗೆ 3 ಹಾಕ್ಬೇಕು ತಾನೆ? ಸೊ ಇಲ್ಲಿ 3 ಹಾಕ್ಬಿಟ್ಟು ಎಂಟರ್ ಕೊಡ್ತೀನಿ. ಸೊ ಆವಾಗ ಮಾರ್ಚ್ ಆಗುತ್ತೆ. 3 ಮೆಥಡ್ ಗೊತ್ತಾಯ್ತಾ? ಒಂದು, ಇಲ್ಲೇ ಹೋಗಿ ಡೇಟ್ ಫಿಲ್ಟ್ರಲ್ಲಿ ಇಲ್ಲೂ ಕೊಡ್ಬೋದು. ಇನ್ನೊಂದು ಮೆಥಡಲ್ಲಿ ಇಲ್ಲಿಂದ ಹೋಗಿ ಇಲ್ಲೂ ಚೇಂಜ್ ಮಾಡ್ಬೋದು. ಇನ್ನೊಂದು ಮೆಥಡ್ ಫಾರ್ಮುಲಾದಲ್ಲೇ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಓಕೆನಾ? ಬಟ್ ಫಸ್ಟ್ ಒನ್ ಮಾಡಿದ್ರೆ ಓಕೆನಾ? ಜಾನು ಫೆಬ್ಬು ಮಂತ್ ಬೇಕು ಅಂದಾಗ ಇನ್ನೊಂದು ಕ್ವೈರಿ ಕೊಡ್ತೀನಿ, ಡೂಪ್ಲಿಕೇಟು. ಓಕೆನಾ? ಸೊ ಇದನ್ನು Q1 ಮಾಡ್ತೀನಿ. ಓಕೆನಾ? ಸೊ ಇಲ್ಲಿ ಫಿಲ್ಟರ್ ರೋಸಲ್ಲಿ ಈ ಸ್ಟೆಪ್ ಬೇಕಾಗಿಲ್ಲ ನನಗೆ, ಇಲ್ಲಿಂದ Q1 ಬೇಕು. ಓಕೆನಾ? ಆವಾಗಾದರೆ ಬರೀ ಮಂತ್ ಮಾಡಿದ್ದೆ. ಇಲ್ಲಿ ಡೇಟ್ ಫಿಲ್ಟರು, ಇಲ್ಲಿ ಕ್ವಾರ್ಟರ್ ಅಂತ ಅಂದಿರುತ್ತೆ, Q1.
ಒನ್. ಸೊ ಅದ್ರದ್ದು ಫಾರ್ಮುಲಾ ಬಂದು ಕ್ವಾರ್ಟರ್ ಆಫ್ ದ ಇಯರ್. ಕಸ್ಟಮೈಸ್ ಮಂತ್ಸ್ ಬೇಕು ಅಂದ್ರೆ ಅದನ್ನು ಮಾಡ್ಬೋದು, ಮಾಡೋಣಂತೆ. ಓಕೆನಾ, ಇವಾಗ ಸದ್ಯಕ್ಕೆ ಇರೋ ಬೇಸಿಕ್ ಆಪ್ಷನ್ಸಲ್ಲಿ ನೋಡ್ಕೊಂಡು ಹೋಗೋಣ. ಎಲ್ಲೆಲ್ಲಿ ಕಸ್ಟಮೈಸೇಷನ್ ಬರುತ್ತೆ, ಇಲ್ಲ ಸಿನಾರಿಯೋ ಬೇಸ್ಡ್ ಬರುತ್ತೆ, ಓಕೆ ಮತ್ತೆ ಮಾಡೋಣಂತೆ. ಇವಾಗ ಸದ್ಯಕ್ಕೆ ಬೇಸಿಕ್ ಸ್ಟೆಪ್ಗಳೆಲ್ಲ ನಿಮಗೆ ಗೊತ್ತಾಗ್ಬಿಡಿ. ಓಕೆನಾ, ಒಂದು ಹ್ಯಾಂಗ್ ಬಂದರೆ ನೀವು ಬೇಸಿಕ್ ಸ್ಟೆಪ್ಪಲ್ಲಿ ಹ್ಯಾಂಗ್ ಬಂದರೆ ಕಸ್ಟಮೈಸೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ, ಕ್ಲಿಯರಾ? ಸೊ Q2 ಬೇಕು ಅಂದರೆ ಏನು ಮಾಡ್ತೀರಾ? ರಿಟರ್ನ್ ಆಮೇಲೆ ಮತ್ತೆ ಡೂಪ್ಲಿಕೇಟ್ ಮಾಡಿ ಇಲ್ಲ ಫಿಲ್ಟರ್ ಫಾರ್ಮುಲಾದಲ್ಲಿ ಒಂದು ತೆಗೆದುಬಿಟ್ಟು ಓಕೆ, ಡೂಪ್ಲಿಕೇಟ್ ಫಸ್ಟು, ಮತ್ತೆ ಡೂಪ್ಲಿಕೇಟ್ ಇದನ್ನ Q2 ಆಯ್ತಾ. ಸೊ ಇಲ್ಲಿ ಒನ್ ಇರೋದನ್ನ ಮೇಲ್ಗಡೆ ಟು 2 ಮಾಡ್ತೀವಿ. ಹ್ಮ್ Q3 ಬೇಕು ಅಂದರೆ ಮತ್ತೆ ಡೂಪ್ಲಿಕೇಟು, ಇದನ್ನ Q3 ಇಲ್ಲಿ Q3 ಇಲ್ಲಾರೋ ಚೇಂಜ್ ಮಾಡ್ಬೋದು, ಇಲ್ಲಾರೋ ಚೇಂಜ್ ಮಾಡ್ಬೋದು. 3 ಹಾ ಓಕೆ ಓಕೆನಾ, ಈಗ ನಾವಿರೋದು ಬಂದು 2 ಲಾಸ್ಟ್ ಕ್ವಾರ್ಟರು, ನಾವಿರೋದು ಬಂದು Q4 ಅಲ್ಲಿದ್ದೀವಿ. ಓಕೆ 4 ಓಕೆನಾ, ನನಗೆ Q3 ಬೇಕು, ಇದು ಡೈನಾಮಿಕ್ ಆಗತ್ತೆ. ಅರ್ಥ ಆಯ್ತಾ? ಸರಿ, ಡೈನಾಮಿಕ್ದು ಆಮೇಲೆ ಮತ್ತೆ ಬರೋಣಂತೆ. ಇವಾಗ ಇದಿಷ್ಟು ಸಿಂಪಲ್ ಸ್ಟೆಪ್ಗಳಿಗೆ ಅರ್ಥ ಆಯ್ತಾ? ಏನಾರ ಡೌಟ್ ಇದೆಯಾ? ಏನೋ ಡೌಟ್ ಇಲ್ವಾ? ಇಲ್ಲ ನೋಡು ಓಕೆ, ಇಲ್ಲ ಈಗ ಫಾಸ್ಟಾಗಿ ಒಂದು ಕೆಲಸ ಮಾಡಬೇಕು. ಎಲ್ಲ ಕ್ಯಾಟಗರಿದನ್ನು ಒಂದೊಂದು ಶೀಟಲ್ಲಿ ಔಟ್ಪುಟ್ ಬರಬೇಕು. ಓಕೆನಾ, ಒಟ್ಟು 3 6 ಕ್ವೈರಿ ಬರೀರಿ. 6 ಕ್ವೈರಿಲಿ ಒಂದೊಂದು ಕ್ಯಾಟಗರಿದು ಒಂದೊಂದು ಶೀಟು. ಓಕೆನಾ, ನನಗೆ ಬೇಕಾಗಿರೋದು ಒಂದೊಂದು ಕ್ವೈರಿಲೂ ನನಗೆ ಬೇಕಾಗಿರೋದು ಇದು ಮಂತ್ ವೈಸ್ ಅಲ್ಲ, ನನಗೆ ಕ್ಯಾಟಗರಿ ವೈಸ್ ಡೇಟಾ ಬೇಕು. ಓಕೆನಾ, 6 ಕ್ಯಾಟಗರಿ ಇದೆ. ಹೋಲ್ ಇಯರ್ದು ಒಂದೊಂದು ಕ್ವೈರಿಲೂ ಒಂದೊಂದೇ ಕ್ಯಾಟಗರಿ ಇರುತ್ತೆ. ಬಟ್ ಕ್ವೈರಿ ಔಟ್ಪುಟ್ ಬಂದು ಡೇಟು, ಪ್ರಾಡಕ್ಟು, ಯೂನಿಟ್ಸ್ ಮಾತ್ರ ಇರಬೇಕು. ಓಕೆನಾ, ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನನಗೇನು ಬೇಕು ಅಂದರೆ. ಒಂದು ಎಕ್ಸಾಂಪಲ್ ಏನು ಬೇಕು ಅಂದರೆ, ಈಗ ಸದ್ಯಕ್ಕೆ ನನಗೆ ಈ ಡೇಟಾ ಇಟ್ಕೋತೀನಿ. ಒಂದು ಸ್ಟೈಲು ಅಡ್ವಾನ್ಸಿಗೆ ಮಾತ್ರ ಕ್ವೈರಿ ಮಾಡ್ತೀನಿ. ಅಡ್ವಾನ್ಸಿಗೆ ಮಾಡಿ ಇದನ್ನು ರಿಮೂವ್ ಮಾಡ್ತೀನಿ. ಇದನ್ನು ರಿಮೂವ್ ಮಾಡಿ ಕ್ಲೋಸ್ ಆ್ಯಂಡ್ ಲೋಡ್ ಕೊಡ್ತೀನಿ. ಕ್ಲಿಯರಾ? ಸೊ ಒಂದು ಟೇಬಲ್ ಬರುತ್ತೆ. ಇದೆಲ್ಲ ಬಂದ್ಬಿಡ್ತು. ಇಲ್ಲಿ ಒಂದು ಟೇಬಲ್ ಮಾತ್ರ ಬರೋದು, ಗೊತ್ತಾಯ್ತಾ? ಏನಾರ ಡೌಟ್ಸ್ ಇದೆಯಾ? ಇದು ಇಲ್ಲ ಕ್ವೈರಿ ನೇಮ್ ಕರೆಕ್ಟಾಗಿ ಕೊಡಿ. ಯಾಕೆಂದರೆ ನನಗೆ ನೆಕ್ಸ್ಟ್ ಎಕ್ಸಾಂಪಲ್ಗೆ ನನಗೆ ಶೀಟ್ ನೇಮಲ್ಲಿ ಬರುತ್ತೆ. ಅದು ನೀವು ಕ್ವೈರಿ ನೇಮ್ ಏನು ಕೊಡ್ತೀರೋ ಅದು ಶೀಟ್ ನೇಮಲ್ಲಿ ಚೇಂಜ್ ಆಗುತ್ತೆ. ನಾನು ಜಾನ್ ಕ್ವೈರಿ ಅಂತ ಕೊಟ್ಟಿದೆ ಅಲ್ವಾ, ಜಾನ್ ಶೀಟ್ ಬಂತು. ಫೆಬ್ ಕ್ವೈರಿ ಅಂತ ಕೊಟ್ಟೆ, ಫೆಬ್ ಶೀಟ್ ಬಂತು. ಮಾರ್ಚ್ ಕ್ವೈರಿ ನೇಮ್ ಕೊಟ್ಟೆ, ಮಾರ್ಚ್ ಶೀಟ್ ಬಂತು. Q1 ಕ್ವೈರಿ ನೇಮ್ ಕೊಟ್ಟೆ, Q1 ಶೀಟ್ ಬಂತು. ಸೊ ನೀವು ಕ್ವೈರಿ ನೇಮ್ ಏನು ಕೊಡ್ತೀರೋ ನ್ಯೂ ಶೀಟ್ ಕೊಟ್ಟು ಲೋಡ್ ಮಾಡಿದ್ರೆ ಅದು ಶೀಟ್ ನೇಮ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ, ಅರ್ಥ ಆಯ್ತಾ? ಸೊ ಕ್ಯಾಟಗರಿ ವೈಸ್ ಇರಬೇಕು. ಹಾ, ಒಂದೊಂದು ಟೇಬಲ್ ಅಥವಾ ಟೇಬಲ್ ಈ ತರ PO ಟೇಬಲ್ ಬೇಡ, ನನಗೆ ಬರೀ ಕ್ವೈರಿ ಸಾಕಷ್ಟೇನೆ. ಸರಿ ಡೇಟಾ ಕ್ಯಾಟಗರಿ ಯೂನಿಟ್ 3 ಅಲ್ವಾ? ಹಾ, ಡೇಟು, ಪ್ರಾಡಕ್ಟ್ ಯೂನಿಟ್, ಡೇಟು, ಪ್ರಾಡಕ್ಟ್, ಯೂನಿಟ್ 3 ಕಾಲಮ್ ಇರಬೇಕು ಒಂದೊಂದು ಶೀಟ್ ಅಲ್ವಾ? ಪ್ರಾಡಕ್ಟ್ ಯೂನಿಟ್.
ಶ್ರೀಕಾಂತ್ ಫೋಟೋಸ್ ಕಳಿಸ್ಲಿಯಾ? ಫೋಟೋಸ್ ಏನು ಬೇಡ, ಮಾಡಿಟ್ಕೊಳ್ಳಿ ಅಷ್ಟೇ ಸಾಕು. ಓಕೆ ಓಕೆ ಆಯ್ತು. ನಾಗೇಶ್ ಆಯ್ತಾ? ಒಂದ್ ಸೆಕೆಂಡ್ ಸ್ವಲ್ಪ ಮೌಸ್ ತುಂಬಾ ಫಾಸ್ಟ್ ಇದೆ. ಒನ್ 3 4 5 6 ಅಲ್ಲ? ನಾನೇನ್ ಮಾಡಿ ಒಂದೇ ಎಕ್ಸೆಲ್ ಅಲ್ಲೇ ಮಾಡಿಬಿಟ್ಟಿದ್ದೀನಿ. ಒಂದೇ ಎಕ್ಸೆಲ್ ಅಲ್ಲೇ ಬೇಕಾಗಿರೋದು, ಮಲ್ಟಿಪಲ್ ಶೀಟ್ಸ್ ಅಲ್ಲಿ ಬೇಕಷ್ಟೇ. ಅದು ಸೇಮ್ ಅದು. ಶ್ರೀಕಾಂತ್, ನನ್ನ ಸ್ಕ್ರೀನ್ ಕಾಣ್ತಾ ಇದೆಯಲ್ಲ? ಕಾಣಿಸ್ತೈತೆ. ಒಂದು ಹೊಸ ಫೈಲಲ್ಲಿ ಈ 6 ಶೀಟ್ನು ಇಟ್ಕೊಳ್ಳಿ. ಒಂದು ಫೈಲಲ್ಲಿ ವಿತ್ ಟೇಬಲ್ ಫಾರ್ಮ್ಯಾಟಲ್ಲಿ ಹಾಕಿ ಪೇಸ್ಟ್ ಮಾಡಿ, ಇನ್ನೊಂದು ವಿತೌಟ್ ಟೇಬಲ್ ಫಾರ್ಮ್ಯಾಟಲ್ಲಿ ಹಾಕಿ ಪೇಸ್ಟ್ ಮಾಡಿ. ಇವಾಗ ನಾನು ಸದ್ಯಕ್ಕೆ ವಿತೌಟ್ ಟೇಬಲ್ದು ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ವಿತ್ ಟೇಬಲ್ದು ಆಮೇಲೆ ಏನಾಗಿದೆ? ಏನು ನಾಗೇಶ್? ವಿತೌಟ್ ಟೇಬಲ್ ಬೇಕಾ? ಈಗ ಸದ್ಯಕ್ಕೆ ವಿತೌಟ್ ಟೇಬಲ್ ಮಾಡಿ ಇಟ್ಕೊಳ್ಳಿ. ಅಲ್ಲ, ಏನೋ ಇದು ವಿತೌಟ್ ಅಲ್ಲ. ಏನು ನಾಗೇಶ್? ವಿತೌಟ್ ಟೇಬಲ್. ಓಕೆ ಓಕೆ. ನಾಗೇಶ್, ನೀವು ಇನ್ನೂ ಅದು ಕ್ವೈರೀಸ್ ಬಿಲ್ಡ್ ಮಾಡ್ತಾ ಇದ್ದೀರಾ? ಬಿಲ್ಡ್ ಮಾಡಿ ಮುಗಿಸಿ ಫಸ್ಟ್ ಅದು. ಈ ಕ್ವೈರಿ ಮಾಡ್ತಾ ಇದ್ದೀರಲ್ಲ, ಕ್ವೈರಿ ಮಾಡಿ ಮುಗಿಸಿ, ಆಮೇಲೆ ಔಟ್ಪುಟ್ ನಾನು ಹೇಳ್ತೀನಿ. ಇಲ್ಲ ಆಯ್ತು, ಕ್ವೈರಿ ಆಯ್ತು. ಕ್ವೈರಿ ಔಟ್ಪುಟ್ ಬಂತಾ? ಒಂದು ಹೊಸ ಫೈಲಲ್ಲಿ ಈ ಥರ ಆರ್ ಶೀಟು ಕ್ರಿಯೇಟ್ ಮಾಡ್ಕೊಳ್ಳಿ. ಆ ಕ್ವೈರಿದ ಔಟ್ಪುಟ್ಟು ಅದರಲ್ಲಿ ವಿತೌಟ್ ಟೇಬಲ್ ಆಗಿ ಪೇಸ್ಟ್ ಸ್ಪೆಷಲ್ ವ್ಯಾಲ್ಯೂಸ್ ಮಾಡಿ. ಟೇಬಲ್ ಇರಬಾರ್ದು, ಬರೀ ಡೇಟಾ ಇರಬೇಕಷ್ಟೇ. ಆ ಕ್ವೈರಿ ಫೈಲು ಇದು ಮಾಡಕ್ಕೆ ಹೋಗ್ಬೇಡಿ, ಸೇವ್ ಮಾಡಿ ಇಟ್ಕೊಳ್ಳಿ. ಇನ್ನೂ ಅದರಲ್ಲಿ ಸುಮಾರು ಮಾಡೋದಿದೆ.
ಸೊ ಈಚ್ ಒಂದೊಂದು ಶೀಟು ಒಂದೊಂದು ಡಿಪಾರ್ಟ್ಮೆಂಟ್ ಡೇಟಾ ಈಗ ಅಂದ್ಕೊಳ್ಳಿ. ಸೊ ನನಗೆ ಏನಾಗಬೇಕು, ಈ ಎಲ್ಲ ಡೇಟಾನು ಒಂದು ಕಡೆ ಸಮ್ಮರೈಸ್ ಆಗಬೇಕು. ಮತ್ತು ಬ್ಯಾಕ್ ಮುಂಚೆ ಹೆಂಗಿತ್ತೋ ಅದೇ ಥರ ಎಲ್ಲ ಶೀಟ್ನು ಒಂದು ಕಡೆ ಹಾಕಿ ಒಂದು ಕ್ವೆರಿಲಿ ಇಡಬೇಕು. ಸೊ ನನಗೆ ಮಲ್ಟಿಪಲ್ ಶೀಟ್ಸಲ್ಲಿ ಬರ್ತಾ ಇದೆ ಡೇಟಾ. ಓಕೆನಾ? ಇವಿಷ್ಟು ಶೀಟ್ನು ಕನ್ಸಾಲಿಡೇಟ್ ಮಾಡಿ ಒಂದು ಫೈಲಲ್ಲಿ ಕೊಡ್ಬೇಕು ನಾನು. ಓಕೆನಾ? ಅದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಓಕೆನಾ? ಸದ್ಯಕ್ಕೆ ಮ್ಯೂಟ್ ಮಾಡಿರ್ತೀನಿ. ಆಮೇಲೆ ಡೌಟ್ ಇದ್ರೆ ಕೇಳಿ. 6 ಶೀಟ್ದು ಡೇಟಾನು ಒಂದೇ ಶೀಟಲ್ಲಿ ಬರಬೇಕು. ಓಕೆನಾ? ಸೊ ಮ್ಯೂಟ್ ಬೇಡ, ಆದಷ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ. ಮ್ಯೂಟ್ ಬೇಡ, ಕೆಲವು ಕ್ವಶನ್ಗಳು ಬರ್ತವೆ, ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸುತ್ತೆ, ಬಟ್ ತೀರಾ ಕಾಂಪ್ಲೆಕ್ಸಿಟಿ ಅಲ್ಲ, ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಸ್ಲೋ ಆಗಿ ಹೋಗ್ತೀನಿ, ಏನಾರ ಡೌಟ್ ಇದ್ರೆ ಅಲ್ಲಲ್ಲೇ ಕೇಳಿ. ಓಕೆನಾ? ಅಣ್ಣ ಇದು ಹೊಸ ಫೈಲ್ ಅಣ್ಣ, ಇದು ಹೊಸ ಫೈಲಲ್ಲಿ ಆ ಎಲ್ಲ ಡೇಟಾನು ತಗೊಂಬಂದು ಈ ಶೀಟ್ ಒಂದು ಶೀಟಲ್ಲಿ ಬರಬೇಕು. ನೀನು ಪೂರ್ತಿ ನೋಡ್ಕೊ, ಆಮೇಲೆ ನೀನು ಮಾಡ್ಕೊ. ಓಕೆನಾ? ಫಸ್ಟು ನನ್ನ ಸ್ಕ್ರೀನ್ ನೋಡ್ತಾ ಇರು, ಕಂಪ್ಲೀಟ್ ಆಗೋವರೆಗೂ ನನ್ನ ಸ್ಕ್ರೀನ್ ನೋಡು. ಸೊ ಫಸ್ಟು ಡೇಟಾ ಮೆನುಗೆ ಬರ್ತೀನಿ. ಇದು ಗೆಟ್ ಡೇಟಾ ಫ್ರಮ್ ಎಕ್ಸೆಲ್ ವರ್ಕ್ ಬುಕ್. ಸೊ ನಾನು ಡೆಸ್ಕ್ಟಾಪಲ್ಲಿ ಸೇವ್ ಮಾಡಿದ್ದು ಸ್ಯಾಂಪಲ್ ಡೇಟಾ ಟು ಸಮ್ಮರೈಸ್ ಅಂತ ಒಂದು ನೇಮ್ ಕೊಟ್ಕೊಂಡಿದೆ. ಆ ಫೈಲಲ್ಲಿ 6 ಶೀಟ್ ಡೇಟಾನು ಇದೆ. ಓಕೆನಾ? ಸೊ ಇಲ್ಲಿ 6 ಶೀಟ್ ಡೇಟಾ ಬಂತು. ಸೊ ನಾನು ಒಂದೊಂದೇ ಕ್ಲಿಕ್ ಮಾಡಿ ಟ್ರಾನ್ಸ್ಫಾರ್ಮ್ ಲೋಡ್ ಡೇಟಾನು ಕೊಡ್ಬೋದು. ನನಗೆಲ್ಲನೂ ಬೇಕಲ್ವಾ? ಎಲ್ಲನೂ ಬೇಕಾದಾಗ ಇಲ್ಲಿ ಸೆಲೆಕ್ಟ್ ಮಲ್ಟಿಪಲ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಎಲ್ಲನೂ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ? ಇಷ್ಟನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಟ್ರಾನ್ಸ್ಫಾರ್ಮ್ ಡೇಟಾ ಕೊಡ್ತೀನಿ. ಮಲ್ಟಿಪಲ್ ಮೆಥಡ್ಸ್ ಇದೆ. ಇವಾಗ ಸದ್ಯಕ್ಕೆ ಇದು ಬೇಸಿಕ್ ಮೆಥಡ್ ಅಂತ ಅಂದ್ಕೊಳ್ಳಿ. ನನಗೆ ಒಂದು ಫೈಲಲ್ಲಿ ಸುಮಾರು ಶೀಟ್ಗಳಿದೆ, ಅವೆಲ್ಲನೂ ಸೇರಿ ನಾನು ಕನ್ಸಾಲಿಡೇಟ್ ಮಾಡಬೇಕು ಅಂದರೆ ಬೇಸಿಕ್ ಆಗಿ ಇವಿಷ್ಟು ಶೀಟ್ ಸೆಲೆಕ್ಟ್ ಮಾಡ್ತೀನಿ, ಆಮೇಲೆ ಟ್ರಾನ್ಸ್ಫಾರ್ಮ್ ಡೇಟಾ ಕೊಡ್ತೀನಿ. ಓಕೆನಾ? ಸೊ ಎಲ್ಲದ್ರದ್ದು ಸಪ್ರೇಟ್ ಕ್ವೆರಿ ಆಗಿ ಲೋಡ್ ಆಗುತ್ತೆ. ಎಲ್ಲದನ್ನು ಸಪ್ರೇಟ್ ಕ್ವೆರಿ ಆಗಿ ಲೋಡ್ ಆಗುತ್ತೆ. ಸೊ ಕ್ವೆರಿ ನೇಮ್ ಕೂಡ ಆಟೋಮೆಟಿಕ್ ಚೇಂಜ್ ಮಾಡ್ಕೊಂಡ್ಬಿಡುತ್ತೆ. ಕ್ಲಿಯರಾ? ಸೊ ನೀವಲ್ಲಿ ಶೀಟ್ ನೇಮ್ ಏನು ಕೊಟ್ಟಿದ್ರು ಎಕ್ಸೆಲ್ ಶೀಟ್ ನೇಮ್ ಏನಿರುತ್ತೆ ಅದೇ ನೇಮ್ ಬರುತ್ತೆ, ಅದೇ ನೇಮು ಕ್ವೆರಿಗೂ ಬಂದ್ಬಿಡುತ್ತೆ. ಹಾಂ, ಬಿಗಿನರ್ಗೆ ಬಿಗಿನರ್ ಕ್ವೆರಿ ಬರುತ್ತೆ. ಏನೆಂದು ಶೀಟ್ ನೇಮ್ ಏನಿದೆಯೋ ಅದೆಲ್ಲ ಇಲ್ಲಿಗೆ ಬಂದ್ಬಿಡುತ್ತೆ. ಓಕೆನಾ? ಸೊ ಇವಾಗ ನಾನು ಕನ್ಸಾಲಿಡೇಟ್ ಮಾಡಬೇಕು. ಕನ್ಸಾಲಿಡೇಟ್ ಮಾಡೋಕ್ಕೆ ಒಂದು ಆಪ್ಷನ್ ಇರೋದು ಅಪೆಂಡ್ ಕ್ವೆರಿ ಅಂತ ಇಲ್ಲಿದೆ. ಓಕೆನಾ? ಇದು ಬಂದು ಈ ಕ್ವೆರಿ ಜೊತೆ ಈ ಕ್ವೆರಿನ ಮರ್ಜ್ ಮಾಡೋದು, ಅಂದರೆ ಜಾಯಿನ್ ಮಾಡೋದು. ಮರ್ಜ್ ಅಲ್ಲ, ಜಾಯಿನ್ ಮಾಡೋದು. ಅದಕ್ಕೆ ಅಪೆಂಡ್ ಕ್ವೆರೀಸ್ ಅಂತ ಕರೀತಾರೆ. ಓಕೆನಾ? ಸೊ ಏನು ಮಾಡ್ತೀನಿ ಅಂದರೆ ಯಾವ್ದಾರ ಒಂದು ಕ್ವೆರಿನ ರೈಟ್ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿಂದನೇ ಕೊಡೋಣಂತೆ. ಯಾವ್ದಾರ ಒಂದು ಕ್ವೆರಿ ಸೆಲೆಕ್ಟ್ ಮಾಡಿ, ಇಲ್ಲಿ 2 ಆಪ್ಷನ್ ಬರುತ್ತೆ. ಅಪೆಂಡ್ ಕ್ವೆರೀಸ್ ಅಂತ ಇದನ್ನು ಕೊಡಬೇಕು ಅಥವಾ ಇದನ್ನು ಕೊಡಬೇಕು. ಇದನ್ನು ಕೊಟ್ಟರೆ ಏನಾಗುತ್ತೆ ಅಂದರೆ ಈ ಅಡ್ವಾನ್ಸ್ ಕ್ವೆರಿ ಜೊತೆಗೇನೆ ಎಲ್ಲಾನು ಆಡ್ ಆಗಿಬಿಡುತ್ತೆ. ಅಡ್ವಾನ್ಸ್ ಕ್ವೆರಿ ಜೊತೆಗೆ ಇದು ಯಾವ್ದು ಆಪ್ಷನ್ ಕೊಟ್ರೆ? ಮೊದಲನೇ ಆಪ್ಷನ್ ಅಪೆಂಡ್ ಕ್ವೆರೀಸ್ ಮೊದಲನೇದು ಇದೆಯಲ್ಲ, ಫಸ್ಟ್ ಒನ್ ಕೊಟ್ರೆ ಏನಾಗುತ್ತೆ ಅಂದರೆ ಅಪೆಂಡ್ ಅಡ್ವಾನ್ಸ್ ಜೊತೆಗೆ ಮಿಕ್ಕಿದೆಲ್ಲನೂ ಸೇರ್ಕೊಂಡ್ಬಿಡುತ್ತೆ. ಓಕೆನಾ? ಇವಾಗ ಸದ್ಯಕ್ಕೆ ಇದು ಕೊಡ್ತೀನಿ.
ಎರಡರದ್ದು ವ್ಯತ್ಯಾಸ ಏನು ಅಂತ ತೋರಿಸ್ತೀನಿ. ಹ್ಮ್ ಸೊ ಅಪೆಂಡ್ ಕೊಟ್ಟಾಗ ಇಲ್ಲಿ 2 ಆಪ್ಷನ್ ಕೇಳುತ್ತೆ, 2 ಟೇಬಲು 3 ಟೇಬಲು 3 ಆರ್ ಮೋರ್ ಟೇಬಲ್ ಅಂತ ಕೇಳ್ತಾ ಇದೆ. ಇವಾಗ ಸದ್ಯಕ್ಕೆ 2 ಟೇಬಲ್ ಅಂತಾನೆ ಅನ್ಕೊಳ್ಳೋದು. ಅಪೆಂಡ್ ಜೊತೆಗೆ ನಾನು ಬಿಗಿನರ್ನ ಸೇರಿಸ್ಬೇಕು. ಜಾಸ್ತಿ ಇದೆ ಅಲ್ಲ. ಇವಾಗ ಸದ್ಯಕ್ಕೆ ಅಟ್ ಪ್ರೆಸೆಂಟ್ ಅಡ್ವಾನ್ಸ್ ಜೊತೆಗೆ ನಾನು ಬಿಗಿನರ್ನ ಸೇರಿಸ್ತೀನಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಅಡ್ವಾನ್ಸ್ ಈಗ ಇರೋದು, ಅದ್ರ ಜೊತೆಗೆ ಬಿಗಿನರ್ನ ನಾನು ಸೇರಿಸ್ತಾ ಇದ್ದೀನಿ. ಓಕೆನಾ? ಓಕೆ ಕೊಟ್ರೆ ಏನಾಗುತ್ತೆ, ಈ ಕ್ವೈರಿ ಒಳಗಡೆ ಇನ್ನೊಂದು ಸೇರ್ಕೊಂಡ್ಬಿಡುತ್ತೆ, ಬಿಗಿನರ್ ಸೇರ್ಕೊಂಡ್ಬಿಡ್ತು. ಆವಾಗ ಇದು ಅಡ್ವಾನ್ಸ್ ಆಗಿಲ್ಲ, ಇವಾಗ ಅಡ್ವಾನ್ಸ್ ಜೊತೆಗೆ ಬಿಗಿನರ್ ಆಗುತ್ತಿದ್ದು. ಕರೆಕ್ಟಾ? ಅಡ್ವಾನ್ಸ್ ಅಂಡ್ ಬಿಗಿನರ್ ಎರಡು ಆಗೋಗುತ್ತೆ. ಇಲ್ಲಿ ಬಿಗಿನರು ಸಪ್ರೇಟ್ ಇದೆ, ಈ ಅಡ್ವಾನ್ಸ್ ಇಲ್ಲ. ಈಗ ಅಡ್ವಾನ್ಸ್ ಹೋಗ್ಬಿಟ್ಟು ಅಡ್ವಾನ್ಸ್ ಬಿಗಿನರ್ ಆಗೋಯ್ತು. ಗೊತ್ತಾಯ್ತಾ? ಅದು ಮೊದಲನೇ ಆಪ್ಷನ್. ಎರಡನೇ ಆಪ್ಷನ್ ಏನಾಗುತ್ತೆ ಅಂದ್ರೆ, ಅಪೆಂಡ್ ಆಸ್ ಎ ನ್ಯೂ ಕ್ವೈರಿ ಅಂತ ಕೇಳಿದಾಗ ಇನ್ನೂ ಒಂದು ಕ್ವೈರಿ ಎಕ್ಸ್ಟ್ರಾ ಕ್ರಿಯೇಟ್ ಮಾಡುತ್ತೆ. ಓಕೆನಾ? ಈ ಕ್ವೈರೀಸ್ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಮೊದಲನೇದು ಅಡ್ವಾನ್ಸು, ಎರಡನೇದು ಏನು ಬೇಕು ಅಂತ ಕೇಳ್ತಾ ಇದೆ. ಹೊಸ ಕ್ವೈರಿ ಇದು. ನನಗೆ 2 ಆರ್ 3 ಆರ್ ಮೋರೇ ತಗೋತೀನಿ. ಅಡ್ವಾನ್ಸ್ ಹೀಗಿತ್ತು, ಅಡ್ವಾನ್ಸ್ ಆಲ್ರೆಡಿ ಬಂದ್ಬಿಟ್ಟಿದೆ. ಅಡ್ವಾನ್ಸ್ ಜೊತೆಗೆ ನೆಕ್ಸ್ಟ್ ಯಾವ್ದು ಬೇಕು ಅಂತ ಕೇಳ್ತಾ ಇದೆ. ಅಡ್ವಾನ್ಸ್ ಜೊತೆಗೆ ಬಿಗಿನರು ಸೇರ್ಕೊಳ್ಳಿ, ಕಾಂಪಿಟೇಷನು ಸೇರ್ಕೊಳ್ಳಿ, ಫ್ರೀ ಸ್ಟೈಲು ಸೇರ್ಕೊಳ್ಳಿ, ಇಮಿಡಿಯೇಟು ಸೇರ್ಕೊಳ್ಳಿ, ನೋವೆಲ್ಟಿನೂ ಸೇರ್ಕೊಳ್ಳಿ. ಸೊ ಹೊಸ ಕ್ವೈರಿ ಬಂದು ಇವಿಷ್ಟು ಸೇರಿ ಓಕೆ ಕೊಟ್ಟಾಗ ಹೊಸ ಕ್ವೈರಿ ಇಲ್ಲಿ ಬರುತ್ತೆ. ಇದು ಆಲ್ ಕ್ವೈರಿ. ಸೊ ಇದು ಆಲ್ ಕ್ವೈರಿ ಸೇರಿ ಒಂದು ಕಂಬೈನ್ಡ್ ಅಂತ, ಕಂಬೈನ್ಡ್ ಕ್ಯಾಟಗರಿ ಅಂತ ನಾನು ಕರ್ಕೋತೀನಿ. ಕಂಬೈನ್ಡ್ ಕ್ಯಾಟಗರೀಸ್. ಕಂಬೈನ್ಡ್. ಸೊ ಇನ್ಕ್ಲೂಡಿಂಗ್ ಆಲ್. ಓಕೆನಾ? ಈಗ ಕ್ಲೋಸ್ ಅಂಡ್ ಲೋಡ್ 2 ಕೊಡ್ತೀನಿ ಸದ್ಯಕ್ಕೆ ಟೆಂಪರರಿಯಾಗಿ. ಓನ್ಲಿ ಕ್ರಿಯೇಟ್ ಕನೆಕ್ಷನ್. ನನಗೆ ಮಿಕ್ಕಿದ ಯಾವುದು ಕ್ವೈರಿ ಬೇಕಾಗಿಲ್ಲ, ನನಗೆ ಲಾಸ್ಟ್ ಒಂದೇ ಬೇಕಾಗಿರೋದು. ಸೊ ಅದಕ್ಕೆ ಈ ಟೇಬಲ್ ಕೊಟ್ಟರೆ ಎಲ್ಲನೂ ಒಟ್ಟಿಗೆ ಲೋಡ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಕ್ರಿಯೇಟ್ ಕನೆಕ್ಷನ್ ಕೊಡ್ತೀನಿ. ಕ್ರಿಯೇಟ್ ಕನೆಕ್ಷನ್ ಎಲ್ಲ ಕನೆಕ್ಷನ್ ಕೊಟ್ಟ ಮೇಲೆ ನಾನು ಇದು ಒಂದನ್ನು ಮಾತ್ರ ಲೋಡ್ ಟು ಕೊಟ್ಟು ಟೇಬಲ್ ಕೊಟ್ಟು ಚೆಕ್ ಮಾಡ್ತೀನಿ ಇದರಲ್ಲಿ ಎಲ್ಲನೂ ಇದೆಯಾ ಅಂತ. ಓಕೆನಾ? 1,70,000 ಆಗ್ಲೂ ಅಷ್ಟೇ ಇತ್ತಾ ಹಳೆ ಫೈಲಲ್ಲಿ? 1,70,000 ಎಲ್ಲ ಬಂತು. ಬಟ್ ಇದ್ರಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ, ಈ ಲೈನ್ ಐಟಮ್ ಯಾವ ಕ್ಯಾಟಗರಿ ಇದು ಅಂತ ಗೊತ್ತಿಲ್ಲ. ಕರೆಕ್ಟಾ? ಈ ಲೈನ್ ಐಟಮ್ ಯಾವ ಕ್ಯಾಟಗರಿ, ಅಡ್ವಾನ್ಸ್ ಇಂದ ಬಂತ ಬಿಗಿನರ್ ಇಂದ ಬಂತೋ ಗೊತ್ತಿಲ್ಲ ಅಲ್ವಾ? ಸೊ ಆ ಸ್ಟೆಪ್ ನ ತರದ್ ಹೆಂಗೆ ಅನ್ನೋದು ಚೆಕ್ ಮಾಡ್ಬೇಕು. ಇಲ್ಲಿವರೆಗೂ ಗೊತ್ತಾಯ್ತಾ ಕಂಬೈನ್ ಅಪೆಂಡ್ ಮಾಡೋದು ಹೆಂಗೆ ಅಂತ? ಅಪೆಂಡ್ ಮಾಡೋದ್ವರೆಗೂ ಡೌಟ್ ಏನಾರ ಇದೆಯಾ? ಓಕೆ. ಅದು ಎರಡು ತರನೂ ಇದೆ. ಒಂದು ಇರೋದನ್ನೇ ಮಾಡಿಫೈ ಮಾಡ್ಕೋಬಹುದು, ಅದೊಂದು ಸಿನಾರಿಯೋ ತರ ಬರುತ್ತೆ. ನನಗೆ ಹಳೇದನ್ನ ಹಂಗೆ ಸಪ್ರೇಟ್ ಆಗಿ ಇಟ್ಕೋತೀನಿ, ನಾನು ಹೊಸ ಕ್ವೈರಿಲಿ ಲೋಡ್ ಮಾಡ್ಕೋತೀನಿ ಅಂದ್ರೆ ಅದು ಕೂಡ ಮಾಡ್ಬೋದು. ಬಟ್ ನಿಮಗೆ ಸ್ಟೆಪ್ ಗ್ಯಾಪ್ನ ಇರ್ಬೇಕು, ನೀವು ಯಾವ ಕ್ವೈರಿ ಥರ ಮಾಡಿದ್ರಿ ಅನ್ನೋದು ನಿಮ್ಮ ಮೈಂಡಲ್ಲಿದ್ದರೆ ಸಾಕಷ್ಟೆ. ಓಕೆನಾ? ಆದಷ್ಟು ಡೇಟಾ ಹೆಂಗೆ ಬಂತು ಹಂಗೆ ಇಟ್ಕೊಳ್ಳಿ, ಹೊಸ ಕ್ವೈರಿ ಮಾಡ್ಕೊಳ್ಳಿ. ಹಾ ನಾಗೇಶ್ ಹೇಳಿ. ನಾಗೇಶ್ ಏನೋ ಡೌಟ್ ಕೇಳಿದ್ರೆ? ಓಕೆ, ಈಗ ಹಾ ಏನೋ ಡೌಟ್ ಕೇಳಿದ್ರೆ ಏನು? ಇವಾಗ ಫಸ್ಟ್ ಕ್ವೈರಿ ಹೋದಾಗ ಫಸ್ಟ್ ಅಡ್ವಾನ್ಸ್ ಇನ್ಕ್ಲೂಡಿಂಗ್ ಆಗಿರುತ್ತೆ. ಹೌದು. ಮತ್ತೆ ನೆಕ್ಸ್ಟ್ ನ್ಯೂ ಕ್ವೈರಿನಲ್ಲಿ ಹೋದಾಗ ಅದು ಅಡ್ವಾನ್ಸ್ ಸಪರೇಟ್ ಎಲ್ಲ ಸಪರೇಟ್ ಆಗೇ ಇರುತ್ತಲ್ವಾ? ಹೌದು ಹೌದು, ಕರೆಕ್ಟ್.
ಓಕೆನಾ. ಸೊ ಆದಷ್ಟು ನೀವು ಡೇಟಾ ಲೋಡ್ ಮಾಡಿದಾಗ ಏನಿತ್ತೋ ಅದು ಸಪ್ರೇಟ್ ಕ್ವೈರಿಲೇ ಇಟ್ಕೊಳ್ಳಿ, ಅದನ್ನು ಮತ್ತೆ ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಇನಿಷಿಯಲಿ. ಬಟ್ ಹೋಗ್ತಾ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆದರೆ ಬೇಕಾದ್ರೆ ಅದೇ ಕ್ವೈರಿಲೇ ಚೇಂಜ್ ಮಾಡ್ಕೊಂಡು ಹೋಗ್ಬೋದು, ಪ್ರಾಬ್ಲಮ್ ಏನಿಲ್ಲ. ಓಕೆನಾ. ಸೊ ಈಗ ನನಗೆ ಮಿಸ್ಸಿಂಗ್ ಕಾಲಮ್ ಒಂದು ಅದು ಯಾವ ಕ್ವೈರಿಯಿಂದ ಬಂತು ಅಂತ ನಾನು ಇಲ್ಲಿ ಆ್ಯಡ್ ಮಾಡಬೇಕು. ಓಕೆನಾ. ಸೊ ಅದನ್ನು ಹೆಂಗೆ ಮಾಡೋದು ಅಂತ ಚೆಕ್ ಮಾಡೋಣ. ಓಕೆನಾ. ಇರೋದನ್ನೇ ನಾನು ಎಡಿಟ್ ಮಾಡ್ತಾ ಇದ್ದೀನಿ. ಎಡಿಟ್ ಮಾಡೋಕ್ಕೆ ಎರಡು ಆಪ್ಷನ್ನು, ಅಂದರೆ ಈ ಕ್ವೈರಿ ವಿಂಡೋಗೆ ಹೋಗೋಕ್ಕೆ ಇಲ್ಲಿ ಕ್ವೈರಿ ನೇಮ್ ಬಂದು ಡಬಲ್ ಕ್ಲಿಕ್ ಮಾಡಿದ್ರೂ ಎಡಿಟ್ ಆಗುತ್ತೆ, ಅಥವಾ ರೈಟ್ ಕ್ಲಿಕ್ ಕೊಟ್ಟು ಎಡಿಟ್ಗೆ ಹೋದ್ರೂ ಇಲ್ಲಿಗೆ ಬರುತ್ತೆ. ಓಕೆನಾ. ಇದು ಡಬಲ್ ಕ್ಲಿಕ್ ಮಾಡಿದೆ, ಈಗ ರೈಟ್ ಕ್ಲಿಕ್ ಮಾಡಿ ಎಡಿಟ್ ಕೊಡ್ತೀನಿ. ಸೊ ಯಾವ್ದು ಬೇಕಾದ್ರೂ ಮಾಡ್ಬೋದು, ಡಬಲ್ ಕ್ಲಿಕ್ ಕೊಟ್ರೂ ಆಗುತ್ತೆ, ರೈಟ್ ಕ್ಲಿಕ್ ಕೊಟ್ಟು ಎಡಿಟ್ ಕೊಟ್ರೂ ಆಗುತ್ತೆ. ಸೊ ಎರಡು ಇಲ್ಲಿಗೆ ಬರುತ್ತೆ. ಓಕೆನಾ. ಸೊ ಈಗ ಇಲ್ಲಿ ನನಗೆ ಇನ್ನೊಂದು ಬರಬೇಕು, ಇನ್ನೊಂದು ಕಾಲಮ್ ಬರಬೇಕು. ಹಾಂ. ಸೊ ಈಗ ಇದೆಲ್ಲ ಕ್ವೈರೀಸ್ ಲೋಡ್ ಮಾಡಿದ್ವಿ ಗೊತ್ತಾ, ಎಕ್ಸೆಲಿಂದ ಶೀಟ್ ಮಲ್ಟಿಪಲ್ ತಗೊಂಡು ಬಂದ್ವಿ ಸೋರ್ಸ್ ಅಂತ ಸರ್ ಅದು ಅಲ್ವಾ. ಇಲ್ಲಿ ಬಂದಾಗ ಸೋರ್ಸ್ ಮಾತ್ರ ಇದೆ, ನನಗೆ ಇಲ್ಲೆಲ್ಲೂ ಏನು ಚೇಂಜ್ ಮಾಡೋಕ್ಕೆ ನನಗೆ ಆಪ್ಷನ್ ಕೊಡ್ತಾ ಇಲ್ಲ ಅಲ್ವಾ. ನನಗಿಲ್ಲೆಲ್ಲೂ ಒಂದು ಕಾಲಮ್ ಆ್ಯಡ್ ಮಾಡೋಕ್ಕೆ ನನಗೆಲ್ಲೂ ಆಪ್ಷನ್ ಕಾಣ್ತಾ ಇಲ್ಲ. ಬಟ್ ಇದ್ರದ್ದು ಡೇಟಾ ಇಲ್ಲಿ ಬಂತು, ಈ ಕ್ವೈರಿಲಿ ಬಂತು, ಅಂದರೆ ಇವಿಷ್ಟು ಕ್ವೈರಿಲಿ ಬಂತು. ಈ ಎಲ್ಲ ಕ್ವೈರಿದೂ ಸ್ಟೆಪ್ಸ್ಗಳು ಸೇಮೇ ಇದೆಯಾ? ಇಲ್ಲೂ 4 ಸ್ಟೆಪ್ ಇರುತ್ತೆ, ಎಲ್ಲದರಲ್ಲೂ 4 ಸ್ಟೆಪ್ ಇರುತ್ತಾ? ಎಲ್ಲದರಲ್ಲೂ 4 ಸ್ಟೆಪ್ ಇದೆ. ಅಂದ್ರೆ ಇವೆಲ್ಲಾನು ಒಂದೇ ಮೆಥಡ್ ಅಲ್ಲಿ ಕ್ವೈರಿ ಲೋಡ್ ಆಗಿದೆ. ಸೊ ಒಂದು ಕಲ್ತ್ಕೊಳ್ಳೋಣ, ಒಂದನ್ನ ಫಿಕ್ಸ್ ಮಾಡೋದು ಹೆಂಗೆ ಅಂತ. ಓಕೆನಾ. ಈಗ ಇಲ್ಲೇನಾಯ್ತು, ಫಸ್ಟ್ ಸೋರ್ಸ್ಗೆ ಹೋಯ್ತು. ಈ ಸೋರ್ಸ್ ಅಲ್ಲಿ ಏನಾಗ್ತಾ ಇದೆ, ಈ ಎಕ್ಸೆಲ್ ವರ್ಕ್ ಬುಕ್ ಅಲ್ಲಿ ಈ ಫೋಲ್ಡ್ರಿಂದ ನನಗೆ ಡೇಟಾ ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಈ ಎಕ್ಸೆಲ್ ವರ್ಕ್ ಬುಕ್ ತಗೊಂಡಿದ್ದೀರಾ, ಎಕ್ಸೆಲ್ ವರ್ಕ್ ಬುಕ್ಕಲ್ಲಿ ಈ ಫೋಲ್ಡ್ರಲ್ಲಿ ಇತ್ತು ಫೈಲು, ಆ ಫೈಲಿಂದ ಡೇಟಾ ಬರ್ತಾ ಇದೆ, ಅದು ಸೋರ್ಸು. ಓಕೆನಾ. ಇದು ಎಲ್ಲಿಂದ ಬರ್ತಾ ಇದೆ, ಇಲ್ಲೇ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ತೋರಿಸುತ್ತೆ. ಈ ಫೈಲ್ ಪಾತಲ್ಲಿ ನಿಮಗೆ ಫೈಲ್ ಇತ್ತು, ಅದು ಎಕ್ಸೆಲ್ ವರ್ಕ್ ಬುಕ್ಕು, ಅದನ್ನು ಸೋರ್ಸ್ ಆಗಿ ತಗೊಂಡಿದ್ದೀರಾ ಅಂತ ಹೇಳ್ತಾ ಇದೆ. ಕರೆಕ್ಟಾ? ಓಕೆನಾ. ನಾನೇನು ಮಾಡ್ತೀನಿ, ಈ ಸೋರ್ಸ್ ಹೆಂಗಿದೆಯಲ್ಲ ಇದನ್ನ ಅಡ್ವಾನ್ಸ್ ಎಡಿಟರಲ್ಲಿ ಚೆಕ್ ಮಾಡ್ತೀನಿ. ಸೊ ಅಡ್ವಾನ್ಸ್ ಎಡಿಟರ್ಗೆ ಹೋಗ್ತೀನಿ, ಇದೊಂದು ಸ್ಟೆಪ್ ಇದೆಯಲ್ಲ, ಇದು ಸೋರ್ಸ್, ನನಗೆ ಸೋರ್ಸು ಸ್ಟೆಪ್ಪು. ಓಕೆ. ಈ ಟೂಲ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಇದು ಬಂದು ಲ್ಯಾಂಗ್ವೇಜ್, ಅವತ್ತು ಹೇಳಿದೆ ಗೊತ್ತಾ ಫಸ್ಟ್ ಕ್ಲಾಸಲ್ಲಿ, ಇದೊಂದು ಲ್ಯಾಂಗ್ವೇಜ್ ಎಮ್ ಅನ್ನೋದು ಒಂದು ಲ್ಯಾಂಗ್ವೇಜು, VBA ಅನ್ನೋದು ಒಂದು ಲ್ಯಾಂಗ್ವೇಜು, C ಅನ್ನೋದು ಒಂದು ಲ್ಯಾಂಗ್ವೇಜು, ಆ ಥರ M ಅನ್ನೋದು ಒಂದು ಲ್ಯಾಂಗ್ವೇಜ್. ಈ ಲ್ಯಾಂಗ್ವೇಜ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಫಸ್ಟು ಲೆಟ್ ಅಂತ ಇರುತ್ತೆ, ಲಾಸ್ಟಲ್ಲಿ ಇನ್ ಅಂತ ಇರುತ್ತೆ. ಬಿಗಿನಿಂಗಲ್ಲಿ ಲೆಟ್ ಇರುತ್ತೆ, ಎಂಡಿಂಗಲ್ಲಿ ಇನ್ ಅಂತ ಇರುತ್ತೆ. ಓಕೆನಾ. ಇದು ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟು, ಇದು ನಿಮ್ಮ ಎಂಡಿಂಗ್ ಪಾಯಿಂಟು. ಓಕೆನಾ. ಇವೆರಡು ಪಾಯಿಂಟ್ ಮಧ್ಯದಲ್ಲಿ ನಾವು ಸ್ಟೆಪ್ಗಳು ಪರ್ಫಾರ್ಮ್ ಮಾಡ್ತೀವಿ. ಓಕೆನಾ. ನನಗೆ ಏನೇನು ಚೇಂಜಸ್ ಬೇಕೋ ಅವೆಲ್ಲ ಇಲ್ಲಿ ಹಾಕ್ಕೊಂಡು ಹೋಗ್ತೀನಿ. ಸೊ ಇಲ್ಲೇನಾಗ್ತಾ ಇದೆ ಅಂದರೆ, ಫಸ್ಟ್ ಸ್ಟೆಪ್ ಬಂದು ಈ ಫೈಲ್ನ ಆಕ್ಸೆಸ್ ಮಾಡ್ತಾ ಇದೆ, ಅದು ಸೋರ್ಸಲ್ಲಿ ಈ ವರ್ಕ್ ಬುಕ್ಕಲ್ಲಿ ಈ ಫೋಲ್ಡ್ರಿಂದ ಡೇಟಾ ತಗೊಂಬರ್ತಾ ಇದೆ. ಓಕೆನಾ. ಇದು ಸೋರ್ಸ್ ಅನ್ನೋದು ಮೊದಲನೇ ಸ್ಟೆಪ್ ಅಪ್ಲೈ ಮಾಡಿರೋದು ಈ ಕ್ವೈರಿಲಿ. ಎರಡನೇ ಸ್ಟೆಪ್ ಏನು ಮಾಡ್ತಾ ಇದೆ ಅಂದರೆ, ಇದು ಈ ಸೋರ್ಸ್ ಇದೆಯಲ್ಲ, ಇದು ಎರಡನೇ ಸ್ಟೆಪ್ಗೆ ಇನ್ಪುಟ್. ಲೆಟ್ ಹಾಕಿ ಸೋರ್ಸ್ ಮಾಡಿದಾಗ ಒಂದು ಔಟ್ಪುಟ್ ಬರ್ತು, ಈ ಔಟ್ಪುಟ್ಟು ಎರಡನೇ ಸ್ಟೆಪ್ಗೆ ಇನ್ಪುಟ್ ಆಗುತ್ತೆ.
ಓಕೆನಾ. ಮೂರನೇ ಸ್ಟೆಪ್ ಮಾಡಿದಾಗ ಈ Okay. ಅಡ್ವಾನ್ಸ್ ಶೀಟ್ ಅನ್ನೋದು ಇನ್ಪುಟ್ ಆಗುತ್ತೆ ಮತ್ತೆ. ನಾಲ್ಕನೇ ಸ್ಟೆಪ್ ಮಾಡಿದಾಗ ಈ ಪ್ರಮೋಟೆಡ್ ಹೆಡರ್ಸ್ ಅನ್ನೋದು ಇನ್ಪುಟ್ ಆಗುತ್ತೆ. ಸೊ ಇದ್ರದ್ದು ಔಟ್ಪುಟ್ಟು ಇದಕ್ಕೆ ಇನ್ಪುಟ್ಟು, ಇದ್ರದ್ದು ಔಟ್ಪುಟ್ಟು ಇದಕ್ಕೆ ಇನ್ಪುಟ್ಟು, ಇದ್ರದ್ದು ಔಟ್ಪುಟ್ಟು ಇದಕ್ಕೆ ಇನ್ಪುಟ್ಟು. ಒಂದೊಂದು ಸ್ಟೆಪ್ಗೂ ಲಿಂಕ್ ಕೊಡ್ತಾ ಹೋಗುತ್ತೆ. ಕ್ಲಿಯರಾ? ಇದು ತೀರಾ ಅರ್ಥ ಮಾಡ್ಕೊಳ್ಳೋದೇನಿಲ್ಲ, ಬಟ್ ಹೆಂಗೆ ವರ್ಕ್ ಆಗ್ತಾ ಇದೆ ಅನ್ನೋದು ನಿಮ್ಮ ಮೈಂಡಲ್ಲಿ ಇರಲಿ ಅಷ್ಟೇ. ನಮ್ಗೆ ಈ ಲ್ಯಾಂಗ್ವೇಜ್ ಕಲ್ತ್ರೂ ಒಂದು ಅಡ್ವಾಂಟೇಜು, ಕಲೀಲಿಲ್ಲ ಅಂದ್ರೂ ಪರವಾಗಿಲ್ಲ. ಕಾಂಪ್ಲೆಕ್ಸ್ ಆಗುತ್ತೆ ಅಂದರೆ ಕಲಿಬೇಡಿ, ಪರವಾಗಿಲ್ಲ. ಬಟ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಒಂದು ಮೈಂಡಲ್ಲಿ ಇರಲಿ ಅಷ್ಟೇ. ಅಕಸ್ಮಾತ್ ನೀವೇನಾರ ಇಂಟರ್ವ್ಯೂಗೆ ಏನಾರ ಹೋಗ್ತೀನಿ, ಅವ್ರೇನಾರ ಈ ಕ್ವೈರಿ ಎಡಿಟರಲ್ಲಿ ಇದು ಹೆಂಗೆ ವರ್ಕ್ ಆಗುತ್ತೆ ತೋರಿಸು ಅಂದರೆ ಇವೆಲ್ಲ ಹೇಳೋ ಸ್ಥಿತಿಲಿ ಇರಬೇಕಷ್ಟೇ ನೀವು. ಸೊ ಇದರಲ್ಲಿ ಲೆಟ್ ಅನ್ನೋದು ಸ್ಟಾರ್ಟಿಂಗು, ಇನ್ನದು ಎಂಡಿಂಗ್ ಬರುತ್ತೆ, ಮಧ್ಯದಲ್ಲಿ ಸ್ಟೆಪ್ಸ್ಗಳಾಗ್ತೀವಿ. ಓಕೆನಾ. ಒಂದೊಂದು ಸ್ಟೆಪ್ಗೂ ಲಿಂಕ್ ಕೊಡ್ತಾ ಹೋಗ್ತಾ ಇದೆ. 4 ಸ್ಟೆಪ್ ಇದೆ. ಮೊದಲನೇ ಸ್ಟೆಪ್ ಬಂದು ಔಟ್ಪುಟ್ಟು, ಎರಡನೇ ಸ್ಟೆಪ್ಗೆ ಇನ್ಪುಟ್ ಆಗುತ್ತೆ, ಎರಡನೇ ಸ್ಟೆಪ್ ಔಟ್ಪುಟ್ ಬಂದು ಮೂರನೇ ಸ್ಟೆಪ್ಗೆ ಇನ್ಪುಟ್ ಆಗುತ್ತೆ. ಅದೇ ಥರ ಫೈನಲಲ್ಲಿ ಇದ್ರದ್ದು ಏನು ಔಟ್ಪುಟ್ ಇದೆ ಅದು ಇನ್ನಲ್ಲಿ ಔಟ್ಪುಟ್ ಆಗಿ ಬರುತ್ತೆ ಫೈನಲ್. ಇದು ಇಲ್ಲಿ ಯಾವುದು ಇನ್ಪುಟ್ ಇಲ್ಲ. ಓಕೆನಾ. ಇದು ಲಾಸ್ಟ್ ಸ್ಟೆಪ್ ಅಲ್ವಾ. ಲಾಸ್ಟ್ ಸ್ಟೆಪ್ದು ಔಟ್ಪುಟ್ಟು ನಮಗೆ ಕ್ವೈರಿಲಿ ಕಾಣುತ್ತೆ. ಇದು ಲಾಸ್ಟ್ ಸ್ಟೆಪ್ ಅಪ್ಲೈ ಮಾಡಿದ್ಮೇಲೆ ನನಗೆ ಔಟ್ಪುಟ್ ಇಷ್ಟು ಬಂತು. ಗೊತ್ತಾಯ್ತಾ? ಸೊ ಈಗ ಸೋರ್ಸ್ ಅಂತ ಬರ್ತಾ ಇದೆ. ಈ ಸೋರ್ಸ್ ಏನಾಗ್ತಾ ಇದೆ, ಈ ಸೋರ್ಸ್ದು ಔಟ್ಪುಟ್ ಬಂದು ಇಷ್ಟು. ಈ ಸೋರ್ಸ್ದು ಔಟ್ಪುಟ್ ಬಂದು ಇವಿಷ್ಟು. ಈ ಸೋರ್ಸಲ್ಲಿ ಏನಿದೆ, 6 ಶೀಟ್ ಇದೆ. ಕರೆಕ್ಟ್ 6 ಶೀಟ್ ಇತ್ತ ನಮ್ದ್ರಲ್ಲಿ. ಫೈಲು ಲೋಡ್ ಮಾಡಿದಾಗ 6 ಶೀಟ್ ಬಂತ. ಓಕೆನಾ. ಈ 6 ಶೀಟಲ್ಲೂ ನನಗೆ ಡೇಟಾ ಮೇಂಟೈನ್ ಮಾಡಿದ್ವಾ? 6 ಶೀಟಲ್ಲೂ ಒಂದೊಂದು ಶೀಟಲ್ಲೂ ಡೇಟಾ ಇತ್ತಲ್ವಾ? ಆ ಡೇಟಾ ಏನಿತ್ತು ಅನ್ನೋದಕ್ಕೆ ಈ ಅಡ್ವಾನ್ಸ್ ಶೀಟಲ್ಲಿ ಇಲ್ಲಿ ಟೇಬಲ್ ಅಂತ ತೋರಿಸ್ತಾ ಇದೆ. ಅಂದರೆ ಅದು ಅಲ್ಲೇನೋ ಡೇಟಾ ಇದೆ ಅಂತ ತೋರಿಸ್ತಾ ಇದೆ. ಆ ಡೇಟಾ ಏನಿದೆ ಅಂತ ಚೆಕ್ ಮಾಡೋಕ್ಕೆ ನಾನು ಇಲ್ಲಿ ಸೈಡಲ್ಲಿ ವೈಟ್ ಕಲರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಟೇಬಲ್ ಮೇಲೆ ಕ್ಲಿಕ್ ಮಾಡಲ್ಲ, ಸೈಡಲ್ಲಿ ವೈಟ್ ಕಲರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಲ್ಲಿ ಕ್ಲಿಕ್ ಮಾಡಿದಾಗ ನನಗೆ ಇಲ್ಲಿ ಕೆಳಗಡೆ ತೋರಿಸುತ್ತೆ. ಈ ಅಡ್ವಾನ್ಸ್ ಅನ್ನೋ ಶೀಟಲ್ಲಿ ಇಲ್ಲಿ ಸೈಡಲ್ಲಿ ಕ್ಲಿಕ್ ಮಾಡಿದ್ರೆ ಅದರದ್ದು ಡೇಟಾ ಪ್ರಿವ್ಯೂ ಬಂದು ಇಲ್ಲಿ ಕಾಣುತ್ತೆ. ಗೊತ್ತಾಯ್ತಾ? ಅಲ್ಲಿ 3 ಕಾಲಮ್ ಇತ್ತಾ, ಇಲ್ಲೂ 3 ಕಾಲಮ್ ಬರ್ತಾ ಇದೆಯಾ? ಈ ನೋವೆಲ್ಟಿ ಅನ್ನೋ ಶೀಟಲ್ಲಿ ಸೈಡಲ್ಲಿ ಕ್ಲಿಕ್ ಮಾಡಿದ್ರೆ ನೋವೆಲ್ಟಿ ಶೀಟ್ದು ಡೇಟಾ ಇಲ್ಲಿ ಕಾಣುತ್ತೆ. ಅದೇ ಥರ ನನಗೆ 6 ಶೀಟ್ ಇತ್ತು, ಸೈಡಲ್ಲಿ ಕ್ಲಿಕ್ ಮಾಡ್ತಾ ಹೋದರೆ ಡೇಟಾ ಕಾಣ್ತಾ ಇದೆ. ಹೌದಾ ಇಲ್ವೋ? ಕ್ಲಿಯರಾ? ಅರ್ಥ ಆಯ್ತಾ ಇದೆಯಾ? ಏನಾರ ಡೌಟ್ ಇದೆಯಾ ಇಷ್ಟರಲ್ಲಿ? ಇದು ಬಂದು ಸೋರ್ಸ್ ಸ್ಟೆಪ್. ಸೋರ್ಸ್ ಸ್ಟೆಪ್ಪಲ್ಲಿ ಇಷ್ಟು ಆ್ಯಕ್ಷನ್ ನಡೀತಾ ಇದೆ. ಓಕೆನಾ. ಸೋರ್ಸ್ ಆದಮೇಲೆ ಏನು ಮಾಡ್ತಾ ಇದೆ, ಇದು ನ್ಯಾವಿಗೇಷನ್ಗೆ ಹೋಗ್ತಾ ಇದೆ. ನ್ಯಾವಿಗೇಷನಲ್ಲಿ ಇಲ್ಲೇನೋ ಒಂದು ಸೋರ್ಸ್ ಔಟ್ಪುಟ್ ತಗೊಂಡು ಅದು ಫಿಲ್ಟರ್ ಮಾಡಿ ಅದ್ರದ್ದು ಡೇಟಾ ಒಳಗಡೆ ಹೋಗ್ತಾ ಇದೆ. ಅಡ್ವಾನ್ಸ್ ಅನ್ನೋ ಶೀಟಲ್ಲಿ ಹೋಗ್ತಾ ಇದೆ. ಅಡ್ವಾನ್ಸ್ ಶೀಟದು ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡ್ಕೋತಾ ಇದೆ. ಕರೆಕ್ಟಾ ಅಲ್ವಾ? ಸೊ ಇದನ್ನೇ ನಾವು ಮ್ಯಾನ್ಯಲ್ ಆಗಿ ಬರ್ದು ಚೆಕ್ ಮಾಡೋಣಂತೆ ಹೆಂಗೆ ಮಾಡೋದು ಅಂತ. ಸೊ ನನಗೆ ಬರೆಯೋಕ್ಕೆ ಲ್ಯಾಂಗ್ವೇಜ್ ಗೊತ್ತಿರಬೇಕು. ನಾವು ಅಷ್ಟೊಂದು ಬುದ್ಧಿವಂತರಲ್ಲ ಅಂತಲೇ ಅಂದ್ಕೊಳ್ಳೋಣ ನಮ್ಮ ರಾಜುಗೋಸ್ಕರ. ನಾನೇನು ಮಾಡ್ತೀನಿ, ಈ ವಿಷ್ಣುವಲ್ಲಿ ಬರೀ ಇದೊಂದು ಲೈನ್ನ ಮಾತ್ರ ಕಾಪಿ ಮಾಡ್ಕೋತೀನಿ. ಓಕೆನಾ. ಲೆಟ್ಟು ಮತ್ತು ಸೋರ್ಸ್ ಮಾತ್ರ ಕಾಪಿ ಮಾಡ್ಕೋತೀನಿ. ಓಕೆನಾ. ಇನ್ನೂ ಮ್ಯಾನ್ಯಲ್ ಟೈಪ್ ಮಾಡ್ಕೊಳ್ಳೋಣ. ಇದನ್ನು ಕ್ಲೋಸ್ ಮಾಡ್ತೀನಿ. ಇಲ್ಲಿ ನ್ಯೂ ಸೋರ್ಸ್ ಅಂತ ಇದೆಯಲ್ಲ, ಇಲ್ಲಿ ಅದರ್ಸ್ಗೆ ಹೋಗ್ಬಿಟ್ಟು ಬ್ಲ್ಯಾಂಕ್ ಕ್ವೈರಿ ತಗೋತೀನಿ.
ಸರ್. ನ್ಯೂ ಸೋರ್ಸ್ಗೆ ಹೋಗಿ ಅದರ್ ಸೋರ್ಸಸ್ಗೆ ಹೋಗಿ ಬ್ಲ್ಯಾಂಕ್ ಕ್ವೈರಿ ತಗೋತೀನಿ. ಓಕೆ ಬ್ಲಾಂಕ್. ಅಂದರೆ Blank ಎಲ್ಲನೂ source. ನಾನೇ ಡಿಫಾಲ್ಟಾಗಿ ಮ್ಯಾನ್ಯಲ್ ನಾನಾಗಿ ಕುತ್ಕೊಂಡು ಬರಿತೀನಿ ಕ್ವೈರಿನ. ಯಂಗ್ ಲ್ಯಾಂಗ್ವೇಜ್ ನನಗೆ ಗೊತ್ತಿರೋ ಹಂಗೆ ನಾನು ತೋರಿಸ್ಕೊಳ್ಳೋಕ್ಕೋಸ್ಕರ ನಾನು ಇಲ್ಲಿ ಬ್ಲ್ಯಾಂಕ್ ಕ್ವೈರಿ ತೊಗೊಂಡಿದ್ದೀನಿ. ಓಕೆನಾ? ಸೊ ಇಲ್ಲಿ ಕ್ವೈರಿ ನೇಮ್ ಏನು ಕೊಡ್ತೀನಿ, ಆಲ್ ಮ್ಯಾನ್ಯಲ್ ಅಂತ ಹಾಕೊಂಡಿರ್ತೀನಿ. ಆಲ್ ಮ್ಯಾನ್ಯಲ್ ಕಂಬೈನ್ಡ್. ಓಕೆನಾ? ಅಲ್ಲಿ ಕಾಪಿ ಮಾಡಿದ್ದೇನು ಇಲ್ಲಿಗೆ ಬಂದು ಇಲ್ಲಿ ಸೋರ್ಸ್ ಹಂಗೆ ಇದೆ, ಇನ್ನೂ ಅದೇ ಟೈಪ್ ಮಾಡಿಕೊಟ್ಟಿದೆ. ನಾನು ಇದೆರಡನ್ನು ಸೋರ್ಸ್. ರೀಪ್ಲೇಸ್ ಮಾಡ್ತೀನಿ. ರೀಪ್ಲೇಸ್ ಮಾಡಿದಾಗ ಇಲ್ಲೊಂದು ತೋರಿಸುತ್ತೆ ಕಾಮ ಇರಬಾರ್ದಪ್ಪ ಅಂತ ಫೈನಲ್ ಸ್ಟೆಪ್ಪಲ್ಲಿ. ಅದು ಮೊದಲನೇ ಸ್ಟೆಪ್ಪಲ್ಲಿ ಆಗಿದ್ರೆ ಕಾಮ ಇರಬೇಕು, ಲಾಸ್ಟ್ ಸ್ಟೆಪ್ಪಲ್ಲಿ ಈ ಕಾಮ ಇರಬಾರ್ದು. ಲಾಸ್ಟಲ್ಲಿ ಒಂದು ಕಾಮ ಇಟ್ಟಿದ್ರೆ ಗೊತ್ತಾ, ಲಾಸ್ಟ್ ಸ್ಟೆಪ್ಪಲ್ಲಿ ಕಾಮ ಇರಲ್ಲ. ಓಕೆ ಸರ್. ಮೊದಲನೇ ಸ್ಟೆಪ್ಪಲ್ಲಿ ಎಲ್ಲದಕ್ಕೂ ಕಾಮ ಕೊಟ್ಟರೆ ನೆಕ್ಸ್ಟ್ ಸ್ಟೆಪ್ಗೆ ಲಿಂಕ್ ಆಗುತ್ತೆ. ಲಾಸ್ಟ್ ಸ್ಟೆಪ್ಪು ಅಂದರೆ ಇದೊಂದೇ ಸ್ಟೆಪ್ ಇರೋದ್ರಿಂದ ನನಗಿಲ್ಲಿ ಏನು ಕಾಮ ಬೇಕಾಗಿಲ್ಲ, ಡನ್ ಅಂತ ಕೊಡ್ತೀನಿ. ಸೊ ಅದ್ರದ್ದು ಏನು ಔಟ್ಪುಟ್ ಇತ್ತೋ ಸೋರ್ಸ್ ಇಲ್ಲೂ ಹಂಗೆ ಬಂತಾ, ಸೇಮ್ ಸೋರ್ಸ್ ಬಂತಾ. ಓಕೆನಾ? ಸೊ ನನಗೆ ಮೇನ್ ಪ್ರಾಬ್ಲಮ್ ಏನಿತ್ತು ಇದರಲ್ಲಿ, ನನಗೆ ಇದು ಯಾವ ಕ್ಯಾಟಗರಿಯಿಂದ ಬಂತು ಅಂತ ನನಗೆ ಗೊತ್ತಿಲ್ಲ. ಅದು ನನ್ನ ಮೇನ್ ಪ್ರಾಬ್ಲಮ್ಮು. ಕರೆಕ್ಟಾ? ಕ್ಯಾಟಗರಿ ಕಾಲಮ್ ಬರೆಸ್ಬೇಕು. ಓಕೆನಾ? ಅದು ನನ್ನ ಮೇನ್ ಪ್ರಾಬ್ಲಮ್, ಅದನ್ನು ಮರಿಬೇಡಿ. ಈಗ ಇಲ್ಲಿ ಸೋರ್ಸ್ ಸ್ಟೆಪ್ ಅರ್ಥ ಆಯ್ತಾ? ಓಕೆ ಓಕೆ. ನನ್ನ ಡೇಟಾ ಬಂದು ಈ ಇದರಲ್ಲಿದೆ, ಸೈಡಲ್ಲಿದೆ ಅಲ್ವಾ? ನನ್ನ ಶೀಟ್ ನೇಮ್ ಬಂದು ಇಲ್ಲಿದೆ, ಡೇಟಾ ಇಲ್ಲಿದೆ, ಶೀಟ್ ನೇಮ್ ಇಲ್ಲಿದೆ. ಇದು ಏನಾರ ಬೇಕಾ ನಮಗೆ? ಇದು ಯಾವುದು ಬೇಕಾಗಿಲ್ಲ. ನಾವೇನು ಮಾಡ್ತೀವಿ, ಬೇಕಾಗಿಲ್ಲ ಅಂದ್ರೆ ಏನು ಮಾಡ್ತೀವಿ, ರೈಟ್ ಕ್ಲಿಕ್ ಕೊಟ್ಬಿಟ್ಟು ರಿಮೂವ್ ಕೊಡ್ತೀನಿ. ನನಗೆ ಅದು ಬೇಕಾಗಿಲ್ಲ ಅಲ್ವಾ, ರೈಟ್ ಕ್ಲಿಕ್ ಕೊಟ್ಟು ರಿಮೂವ್ ಕೊಡ್ತೀನಿ. ಇದೇ ತಾನೇ ನನಗೆ ಬೇಡ ಅಂದರೆ ನಾವು ರೈಟ್ ಕ್ಲಿಕ್ ಕೊಟ್ಟು ರಿಮೂವ್ ಮಾಡ್ತಿದ್ವಾ? ಹಳೆ ಕ್ಲಾಸಲ್ಲಿ ಹೇಳಿಲ್ಲವಾ? ಸೊ ನಮಗೆ ಬೇಕಾಗಿರೋದು ಇವೆರಡೇ ಕಾಲಮ್ಮು. ನಮಗೆ ಬೇಕಾಗಿರೋದು ಇವೆರಡೇ ಕಾಲಮು. ಸೊ ಇವೆರಡು ಕಾಲಮ್ ಮಾತ್ರ ಇಟ್ಕೊಂಡಿದ್ದೀವಿ. ಈಗ ಇದನ್ನ ಇದ್ರೊಳಗಡೆ ತಗೊಂಡೋಗ್ಬೇಕು ಅಲ್ವಾ? ಈ ಹೆಸರನ್ನ ಇದ್ರೊಳಗಡೆ ತಗೊಂಡೋಗ್ಬೇಕು. ಅದೇ ಥರ ಈ ಹೆಸರನ್ನ ಇದ್ರೊಳಗಡೆ ತಗೊಂಡೋಗ್ಬೇಕು, ಈ ಹೆಸರನ್ನ ಇದ್ರೊಳಗಡೆ ತಗೊಂಡೋಗ್ಬೇಕು. ಅದನ್ನು ತಗೊಂಡೋಗ್ಬೇಕು ಅಂದರೆ ಅದೇನು ಹೇಳ್ತಾ ಇದೆ, ಇಲ್ಲೊಂದು ಆರೋ ಮಾರ್ಕ್ ಕೊಟ್ಟಿದೆ ಇಲ್ಲಿ. ಸೊ ಈ ಆರೋ ಮಾರ್ಕ್ನ ನಾವೇನು ಮಾಡ್ತೀವಿ, ಎಕ್ಸ್ಪ್ಯಾಂಡ್, ಇದು ಎಕ್ಸ್ಪ್ಯಾಂಡ್ ಅಂತಾರೆ, ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಓಕೆನಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿದೆಯಾ ಇಲ್ವಾ? ಓಕೆನಾ? ಸೊ ನಾನೇನು ಮಾಡ್ತೀನಿ, ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನು ಅನ್ಚೆಕ್ ಮಾಡಿ ಓಕೆ ಕೊಡ್ತೀನಿ. ಹಾಗೇನಾಯಿತು, ಇದರೊಳಗಡೆ ಆಚೆಗೆ ಬಂದ್ಬಿಡ್ತು. ಸೊ ಅದು ಎಷ್ಟು ಡೇಟಾ ಇದೆಯೋ ಅದೇ ಆಟೋಮೆಟಿಕ್ ಫಿಲ್ ಆಗ್ತಾ ಹೋಗುತ್ತೆ. ಓಕೆನಾ? ಅದೇ ಥರ ಇನ್ನೂ ಕೆಳಗಡೆ ಹೋದರೆ ಡೇಟಾ ಹೋಗ್ತಾ ಇದ್ದಂಗೆಲ್ಲ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ನನಗೆ ಮಿಕ್ಕಿದೆಲ್ಲದಕ್ಕೂ ಬಂದಿದೆ ಅಂತ ಚೆಕ್ ಮಾಡೋಕ್ಕೆ ಏನು ಮಾಡ್ತೀನಿ, ಇಲ್ಲಿ ಫಿಲ್ಟ್ರ್ ತಗೊಂಡು ಲೋಡ್ ಮೋರ್ ಅಂತ ಕೊಡ್ತೀನಿ. ಅದು ಸರಿ ವರ್ಕ್ ಆಗಿದ್ರೆ ಇದೆಲ್ಲನೂ ಇಲ್ಲಿ ತೋರಿಸುತ್ತೆ. ಸೊ ಎಕ್ಸ್ಪ್ಯಾಂಡ್ ವರ್ಕ್ ಆಗಿದೆ. ಸೊ ಎಕ್ಸ್ಪ್ಯಾಂಡ್ ವರ್ಕ್ ಆದಮೇಲೆ ಏನು ಮಾಡ್ತೀವಿ, ಇಲ್ಲಿ ನೇಮ್ ಮಾತ್ರ ಪ್ರಾಬ್ಲಮ್ ಆಗ್ತಾ ಇದೆ. ಪವನ್, ಅದು ಎಕ್ಸ್ಪ್ಯಾಂಡ್ ಕ್ಲಿಕ್ 1 ಸೆಕೆಂಡ್.
ಒಂದ್ ಸೆಕೆಂಡ್. ಹಾಂ ಹೇಳಿ. ಎಕ್ಸ್ಪ್ಯಾಂಡ್ ಕ್ಲಿಕ್ ಮಾಡೋ ಮುಂಚೆ ಸರಿ ಕ್ಲಿಕ್ ಮಾಡಿದ್ಮೇಲೆ ಹ್ಞೂ ಎಲ್ಲ ಅನ್ಸೆಲೆಕ್ಟ್ ಮಾಡಿದೆ ಅಂತ ಅಂದ್ರಲ್ಲ, ಇಲ್ಲ ಎಕ್ಸ್ಪ್ಯಾಂಡ್ ಕ್ಲಿಕ್ ಮಾಡಿ. ಓಕೆ. ಎಕ್ಸ್ಪ್ಯಾಂಡ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಇಲ್ಲಿ ಯೂಸ್ ಇಲ್ಲಿ ಏನು ಅನ್ಸೆಲೆಕ್ಟ್ ಮಾಡೋದು? ಒರಿಜಿನಲ್ ಕಾಲಮ್ ಅಂತ ಇದೆಯಲ್ಲ, ಯೂಸ್ ಒರಿಜಿನಲ್ ಕಾಲಮ್ ಅಂತ ಇದೆಯಲ್ಲ, ಅದನ್ನು ಅನ್ಚೆಕ್ ಮಾಡ್ತೀನಿ. ಇದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ. ಇದು ಏನು ಜಾಸ್ತಿ ಇದಿಲ್ಲ, ಸದ್ಯಕ್ಕೆ ಅನ್ಚೆಕ್ ಮಾಡಿ. ಓಕೆ, ಇವಾಗ ಅನ್ಚೆಕ್ ಮಾಡಬೇಕು. ಡನ್. ಅನ್ಚೆಕ್ ಮಾಡಿ ಓಕೆ ಕೊಡಿ. ಓಕೆ. ಓಕೆನಾ? ಓಕೆ ಕೊಟ್ಟ ಮೇಲೆ ಈಗ ಇಲ್ಲಿ ಪ್ರಾಬ್ಲಮ್ ಏನಿದೆ ಅಂದರೆ, ಇಲ್ಲಿ ನೇಮ್ ಅಂತ ಇದೆ. ಈ ನೇಮ್ ಬಂದು ನನಗೆ ಕ್ಯಾಟಗರಿ ಅಂತ ಆಗ್ಬೇಕು ತಾನೆ. ಸೊ ಇದನ್ನ ಕ್ಯಾಟಗರಿ ಚೇಂಜ್ ಮಾಡ್ಕೋತೀನಿ. ಇದನ್ನ ಡೇಟ್ ಕಾಲಮ್ ಅಲ್ವಾ ಇದು, ಸೊ ಡೇಟ್ ಕಾಲಮ್ ಅಂತ ಹಾಕೋತೀನಿ. ಇದು ಪ್ರಾಡಕ್ಟ್ ಕಾಲಮು, ಪ್ರಾಡಕ್ಟ್ ಅಂತ ಹಾಕೋತೀನಿ. ಪ್ರಾಡಕ್ಟ್ ಇದು ಬಂದು ಕ್ವಾಂಟಿಟಿ, ಯೂನಿಟ್ಸ್ ಕಾಲಮು ನಾನು ಕ್ವಾಂಟಿಟಿ ಅಂತ ಬೇಕಾದ್ರೆ ಚೇಂಜ್ ಮಾಡ್ಕೋತೀನಿ. ಕ್ಲಿಯರಾ? ಓಕೆ ಅರ್ಥ ಆಯ್ತಾ ಈ ಸ್ಟೆಪ್ಪು? ಓಕೆನಾ? ಸೊ ಈಗ ಡೇಟಾ ಟೈಪ್ಗಳು, ಇದು ಕ್ಯಾಟಗರಿ ABCD ಇದೆ, ಟೆಕ್ಸ್ಟ್ ಕಾಲಮ್ ಇದು ಓಕೆ. ಇದು ಬಂದು ಡೇಟ್ ಕಾಲಮು, ಡೇಟ್ ತಗೋತೀನಿ. ಈ ಪ್ರಾಡಕ್ಟ್ ಬಂದು ಟೆಕ್ಸ್ಟ್ ತಗೋತೀನಿ. ಕ್ವಾಂಟಿಟಿ ಬಂದು ಹೋಲ್ ನಂಬರ್ ತಗೋತೀನಿ. ಇದು ನಂಬರ್ ಕರೆಕ್ಟಾ? ಅರ್ಥ ಆಯ್ತಾ ಈ ಸ್ಟೆಪ್ಪು? ಅರ್ಥ ಆಯ್ತಾ ಪ್ರಶಾಂತ್? ಅರ್ಥ ಆಯ್ತಾ? ಹಾ ಸರ್ ಅರ್ಥ ಆಯ್ತು. ಓಕೆ. ಸೊ ನಾನು ಡೇಟಾ ಟೈಪ್ ಚೇಂಜ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಎಡರ್ ಇತ್ತು, ಬಟ್ ಇವಾಗ ಅದು ಡೇಟಾ ಟೈಪ್ ಚೇಂಜ್ ಮಾಡಿದೆ. ಅವಾಗ ಎಡರ್ ಏನಾಯ್ತು, ಇಲ್ಲಿ ಎರರ್ ಕನ್ವರ್ಟ್ ಆಗೋಯ್ತು. ಅಂದರೆ ಈ ಜಾಗದಲ್ಲಿ ಡೇಟ್ ಅನ್ನೋ ವರ್ಡ್ ಇತ್ತು ಮುಂಚೆ. ಈ ಸ್ಟೆಪ್ಗೆ ಹೋದಾಗ ಇಲ್ಲಿ ಡೇಟ್ ಅನ್ನೋ ವರ್ಡ್ ಇತ್ತು. ಓಕೆ ನಾನು ಡೇಟಾ ಟೈಪ್ ಚೇಂಜ್ ಮಾಡಿದ ತಕ್ಷಣ ಆ ಡೇಟ್ ಅನ್ನೋ ವರ್ಡ್ ಈಗ ಎರರ್ ಆಗೋಯ್ತು. ಯಾಕೆಂದ್ರೆ ಆ ಡೇಟ್ ಅನ್ನೋ ವರ್ಡ್ನ ನಾನು ಡೇಟಾಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ ಅಂತ ಬೈತಾ ಇದೆ ಅದು. ಡೇಟ್ ಅನ್ನೋ ವರ್ಡ್ ಡೇಟ್ ಫಾರ್ಮ್ಯಾಟ್ಗೆ ನಾನು ಕನ್ವರ್ಟ್ ಮಾಡೋಕ್ಕಾಗಲ್ಲ ಅಂತ ಬೈತಾ ಇದೆ, ಎರರ್ ಕೊಡ್ತಾ ಇದೆ. ಓಕೆನಾ? ಸೊ ಅದಕ್ಕೆ ನಾನೇನು ಮಾಡಬೇಕು, ಆ ಎರರ್ನ ಕಿತ್ತಾಕ್ಬೇಕು ಅಂದರೆ ಫಸ್ಟು ಇಲ್ಲಿ ನಾನೇನು ಮಾಡಬೇಕು, ಡೇಟ್ ಅನ್ನೋ ವರ್ಡ್ನ ಇಲ್ಲಿ ಕಿತ್ತಾಕ್ಬೇಕು, ಅನ್ಫಿಲ್ಟರ್ ಮಾಡಬೇಕು. ಅವಾಗೇನಾಯಿತು, ಎಡರ್ ಎಲ್ಲ ಹೊಟ್ಟೋಯ್ತು. ಫಸ್ಟ್ ಲೈನ್ ಡೇಟ್ ಅನ್ನೋದು ಏನಾರ ಪದ ಅಂತ ಇದ್ರೆ ಈ ಜಾಗದಲ್ಲಿ ಕಿತ್ತೋಗ್ಬಿಡುತ್ತೆ. ಸೊ ನಾಟ್ ಈಕ್ವಲ್ ಟು ಡೇಟ್ ಅನ್ನೋ ಪದನ ಕೊಟ್ಟಿದ್ದೀನಿ, ಫಿಲ್ಟರ್ ಮಾಡಿದ್ದೀನಿ. ಸೊ ಮಿಕ್ಕಿದ ಡೇಟ್ ಎಲ್ಲ ಬರುತ್ತೆ. ಸೊ ಈಗ ನೀವು ಡೇಟಾ ಟೈಪ್ ಚೇಂಜ್ ಮಾಡ್ಬೋದು, ಅಥವಾ ಡೈರೆಕ್ಟ್ ಸಿಂಪಲ್ ಶಾರ್ಟ್ಕಟ್ಗೆ ಟ್ರಾನ್ಸ್ಫಾರ್ಮ್ಗೆ ಹೋಗ್ಬಿಟ್ಟು ಡಿಟೆಕ್ಟ್ ಡೇಟಾ ಟೈಪ್ಸ್ ಅಂತ ಕೊಟ್ಟರೆ ಅದೇ ಆಟೋಮೆಟಿಕ್ ತಗೊಳುತ್ತೆ. ಇದು ಒಂದು ಕಾಲಮ್ಗಾರು ಮಾಡಿ, ಇಲ್ಲ ಎಲ್ಲ ಕಾಲಮು ಸೆಲೆಕ್ಟ್ ಮಾಡಿ ಡಿಟೆಕ್ಟ್ ಡೇಟಾ ಟೈಪ್ಸ್ ಕೊಟ್ರೂ ಆಗತ್ತೆ. ನೀವು ಒಂದು ಕಾಲಮ್ ಸೆಲೆಕ್ಟ್ ಮಾಡಿದ್ರೆ ಅದೊಂದು ಕಾಲಮು ಮಾತ್ರ ಡೇಟಾ ಟೈಪ್ ಚೇಂಜ್ ಮಾಡುತ್ತೆ. ಎಲ್ಲನೂ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ಕಾಲಮ್ದು ಡೇಟಾ ಟೈಪ್ ಚೇಂಜ್ ಮಾಡಿಕೊಡುತ್ತೆ. ಅರ್ಥ ಆಯ್ತಾ? ಸೊ ಈಗ ನನ್ನ ಕ್ಯಾಟಗರಿನೂ ಬಂತು, ಡೇಟು ಬಂತು, ಪ್ರಾಡಕ್ಟು ಬಂತು, ಕ್ವಾಂಟಿಟಿನೂ ಬಂತು. ಸೊ ಇದನ್ನು ನಾವು ಕ್ಲೋಸ್ ಆ್ಯಂಡ್ ಲೋಡ್ ಟು ಮಾಡಿ ಇದ್ರ ಪಕ್ಕದಲ್ಲೇ ನಾನು ಹಾಕೋತೀನಿ. ಎಕ್ಸಿಸ್ಟಿಂಗ್ ಶೀಟು ನನಗೆ ಎರಡರದ್ದು ಯೂನಿಟ್ಸ್ ಮ್ಯಾಚ್ ಆಗಬೇಕು ಕರೆಕ್ಟಾಗಿದ್ದರೆ. ಓಕೆನಾ? ಅದು ಇಲ್ಲೇ ಲೋಡ್ ಮಾಡ್ಕೋತೀನಿ. ನನಗಿಷ್ಟೇ ರೋಸ್ ಬರಬೇಕು, ಎಕ್ಸ್ಟ್ರಾ ರೋಸ್ ಬರೋಂಗಿಲ್ಲ. ಸೊ 170 292. ಸೊ ರೋಸ್ ಮ್ಯಾಚ್ ಆಗ್ತಾ ಇದೆಯಾ? ರೋಸ್ ಕೂಡ ಮ್ಯಾಚ್ ಆಯಿತು. ಯೂನಿಟ್ದು ಟೋಟಲ್ ಕೂಡ ಮ್ಯಾಚ್ ಆಗಬೇಕು. 474 8955. 474 8955.
ಎಸ್ ಸರ್ ಮ್ಯಾಚ್ ಆಗಿದೆ ಹ್ಮ್ 8955. ಸೊ ನನಗೆ ಕ್ಯಾಟಗರಿನೂ ಆರ್ ಕ್ಯಾಟಗರಿನೂ ಬಂದಿದೆ, ಕ್ವಾಂಟಿಟೀಸು ಮ್ಯಾಚ್ ಆಗ್ತಾ ಇದೆ, ಡೇಟಾನು ಮ್ಯಾಚ್ ಆಗ್ತಾ ಇದೆ. ಓಕೆ ಹ್ಮ್ ಕ್ಲಿಯರಾ? ಓಕೆ ಇದನ್ನು ಟ್ರೈ ಮಾಡ್ತೀರಾ ಈ ಸ್ಟೆಪ್ನ, ಈ Yes. ಎಕ್ಸಸೈಸ್ನ? ಫಸ್ಟ್ ಒನ್ ವಿತೌಟ್ ಕ್ಯಾಟಗರಿ. ಹಾಂ, ಫಸ್ಟು ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ಬರ್ಸಿ, ಕಂಬೈನ್ ಮಾಡಿ ಅಪೆಂಡ್ ಮಾಡಿ ಒಂದು ಕಡೆ ಹಾಕೊಳ್ಳಿ. ಫಸ್ಟ್ ಒನ್ ಅಪೆಂಡ್ ಮಾಡಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಕ್ವೈರಿ ನೀವೇ ಮನೇಲಾಗಿ ಮಾಡಿ ಈ ಔಟ್ಪುಟ್ನ ತರಿಸಿ. ಓಕೆನಾ? ಓಕೆ ಸೇಮ್ ಇದೆ ಡೇಟಾ. ಹೌದು. ಓಕೆ ಓಕೆ, ಶುರು ಮಾಡಿ. ವಿತೌಟ್ ಟೇಬಲ್ ಮಾಡಿದ್ದೀರಾ? ಮಾಡಬೇಕಿತ್ತು ವಿತೌಟ್ ಟೇಬಲ್, ಯಾಕಂದರೆ ಇಲ್ಲಾಂದರೆ ನೀವು ಎಲ್ಲನೂ ಕ್ವೆರಿ ಲೋಡ್ ಮಾಡಿಬಿಟ್ಟಿದ್ದೀರಲ್ಲ, ಅದು ಸುಮಾರು ತೊಗೊಂಬಿಟ್ಟಿದೆ. ಅದಕ್ಕೆ ನೀವೇನು ಮಾಡಿದ್ದೀರಾ, ಎಲ್ಲನೂ ಫಸ್ಟು ಕ್ವೈರಿ ಅದಾಗ್ಲಿಲ್ಲ. ಫಸ್ಟ್ ಕ್ವಶನ್ ಮಾಡಿದ್ದೀರಲ್ಲ, ನಾನು ಇದೆಲ್ಲ ಸಪ್ರೇಟ್ ಶೀಟ್ ಮಾಡ್ಕೊಳ್ಳಿ ಅಂತ ಅದಕ್ಕೆ ಹೇಳಿದ್ದು. ಈ ಬಿಗಿನರ್ ಅಡ್ವಾನ್ಸ್ ಅವೆಲ್ಲ ಸಪ್ರೇಟ್ ಶೀಟ್ ಮಾಡ್ಕೊಂಡು ಮಾಡಿ. ಕೇಳಿಸ್ತಾ ಇದೆಯಾ? ಕೌಂಟ್ ಮ್ಯಾಚ್ ಆಗ್ತಾ ಇದೆ. ಹಾಂ, ಕೇಳಿಸ್ತಾ ಇದೆ. ಓಕೆ. ಕೌಂಟ್ ಮ್ಯಾಚ್ ಪ್ರಾಬ್ಲಮ್ ಏನಾಗ್ತಾ ಇದೆ? ಸ್ಟಾಪ್ ಮಾಡ್ತಾ ಸ್ವಲ್ಪ ಸ್ಕ್ರೀನ್ ಶೇರ್ ಮಾಡೋದು. ಶ್ರವಣ್ ಹಾಂ, ಹೇಳಿ. ಸ್ಕ್ರೀನ್ ಶಾಟ್ ಮಾಡಿ ನೀವು ಶೇರ್ ಮಾಡೋದು, ನಾನು ಶೇರ್ ಮಾಡ್ತೀನಿ. ಇದು ಯಾರ್ದು? ನಿಮ್ಮದೇ ಶೇರ್ ಆಗಿರೋದು? ನಂದಲ್ಲ. ಇದು ಯಾರ್ದು ಇದೆ ಮತ್ತೆ? ಇದ್ರ ಗೊತ್ತಿಲ್ಲ, ಯಾರು ಮಾತಾಡ್ತಿಲ್ಲ. ಯಾರು ನಮ್ದೇನಲ್ವಾ? ಪ್ರಶಾಂತಂದು ಸ್ಕ್ರೀನ್ ಶೇರ್ ಆಗಿದೆ. ಸಾರಿ. ನಂದ ಸರ್ ನಂದಲ್ಲ ಸರ್. ಲೇ ನಾನ್ ಸೆನ್ಸ್ ಫೆಲ್ಲ, ಸ್ಟಾಪ್ ಶೇರ್ ಕೊಡಲಿ. ಇಲ್ಲ ಇದು ಮಾಡ್ತೀನಿ. ಓಕೆ. ಈಗ ನಂದಾಗ್ತಿದೆ ಪ್ರಶಾಂತ್. ಹಾಂ, ಇವಾಗ ನಿಮ್ಗೆ ಆಕ್ಸೆಸ್ ಬಂದಿದೆ, ನೀವು ಶೇರ್ ಮಾಡ್ಬೋದು. ನೋಡಿ ನಂಗೆ ನೀವು ಅಲ್ಲಿ 62,958 62,958 ಮ್ಯಾಚ್ ಆಗ್ತಾ ಇದೆ. ಸ್ಕ್ರೀನ್ ಶೇರ್ ಮಾಡಿ, ಇನ್ನೂ ಮಾಡ್ತಿಲ್ಲ. ಅಲ್ವಾ? ಈಗ ಇನ್ನೂ ಬಂದಿಲ್ಲ. ಆಲ್ರೆಡಿ ಶೇರಿಂಗ್ ಸ್ಕ್ರೀನ್ ಅಂತ ಬರ್ತಾ ಇದೆ. ಎಲ್ಲ ಮಾಡಿದ್ದೆ, ಪ್ರಾಬ್ಲಮ್ ಸ್ಕ್ರೀನ್ ಕಾಣಿಸ್ತಾ ಇರ್ಬೇಕು ಅದು ನಿಮಗೆ. ಇನ್ನೂ ಬರ್ತಲ್ಲ, ಕಾಣ್ತಾ ಇಲ್ಲ ನನಗೆ. ಒಂದ್ಸತಿ ಸ್ಟಾಪ್ ಶೇರ್ ಕೊಟ್ಬಿಟ್ಟು ಇನ್ನೊಂದ್ಸತಿ ರೀಶೇರ್ ಕೊಡಿ. ಸ್ಟಾಪ್ ಶೇರಿಂಗ್ ಕೊಟ್ಬಿಟ್ಟು ಇನ್ನೊಂದ್ಸತಿ ರೀಶೇರ್ ಕೊಡಿ. ಒಂದು ಪಾಪಪ್ ಅಲ್ಲ ಲೋ ಕೊಡಿ, ಆಮೇಲೆ ರೀಶೇರ್ ಮಾಡಿ. ಈಗ ಈಗ ಕಾಣ್ತಿಲ್ಲ. ಪ್ರೆಸೆಂಟರ್ ಅಂತ ಏನೋ ಬಂತು, ಬಟ್ ಸ್ಕ್ರೀನ್ ಶೇರ್ ಕಾಣ್ತಿಲ್ಲ. ಇದು ಮಾನಿಟರ್ ಮೇಲೆ ಕ್ಲಿಕ್ ಮಾಡಿ ಶೇರ್ ಮಾಡ್ತಾ ಇದ್ದೀರಾ? ಅಲ್ಲೇ ಮೋಸ್ಟ್ಲಿ ಅದು ಜನರಿಕ್ PNP ಮಾನಿಟರ್ ಅದು ಕೊಟ್ಟಿದ್ದೀರಾ? ಜನರಿಕ್ PNP ಮಾನಿಟರ್. ಮತ್ತೆ ನಮಗೆ ಕಾಣ್ತಿಲ್ವಲ್ಲ. ಅಲ್ಲಿ ಮೇಲ್ಗಡೆ ಒಂದು ಸೆಂಟ್ರಲ್ಲಿ ಮೇಲ್ಗಡೆ ಒಂದು ಪ್ಲೇ ಬಟನ್ ಇದೆ, ಅದನ್ನೇನಾದ್ರು ಕೊಟ್ಟು ನೋಡಿ. ಅದು ಪಾಸಲ್ಲಿ ಇರುತ್ತೆ ಒಂದೊಂದ್ಸತಿ. ಬರ್ತಾ ಇದೆ, ಇನ್ ಶೇರಿಂಗ್ ಅಂತ ಆಪ್ಷನ್ ಬರ್ತಾ ಇದೆ. ಕಾಣ್ತಿಲ್ವಲ್ಲ. ರೆಕಾರ್ಡ್ ಇನ್ ಶೇರಿಂಗ್ 3 ಆಪ್ಷನ್ ಇದೆ. ಕಾಣ್ತಿಲ್ಲ. ನಾಗೇಶ್, ನಿಮ್ಗೇನಾರ ಕಾಣ್ತಾ ಇದೆಯಾ ಅವ್ರದ್ದು?
ಮಾಡ್ತಾ ಇದ್ದೇನ್ರಿ, ಸ್ವಲ್ಪ ಪ್ರಾಬ್ಲಮ್ ಐತೆ ಅಲ್ಲ ಮೀಟಿಂಗ್ದು ಅವ್ರು ಸ್ಕ್ರೀನ್ ಶೇರ್ ಮಾಡಿದಾರೆ ಕಾಣ್ತಾ ಇದೆಯಾ ನಿಮಗೆ? ನಾನು ಹ್ಮ್ ಶ್ರೀಕಾಂತ್ ಸ್ಕ್ರೀನ್ ಶೇರ್ ಮಾಡಿದ್ದಾರೆ ನಿಮ್ಗೆ ಇಲ್ಲ ನಾನೇನೋ ಮಾಡ್ತಾ ಇದ್ದೆ. ಕಾಣ್ತಿಲ್ಲ. ಹಾ ಇದು ಇಲ್ಲ ಮೇನ್ ಸ್ಕ್ರೀನ್ ಕಾಣ್ತಿದೆಯಲ್ಲ, ಫೋರ್ ಪಾರ್ಟಿಸಿಪೇಟ್ ಅದೆಲ್ಲ ಅವ್ರು ಮಾನಿಟರ್ ಶೇರ್ ಮಾಡಿದಾರಂತೆ, ಅದು ಫೋರ್ ಕಾಣ್ತಾ ಇದೆ ಸ್ಕ್ರೀನ್ ಅಂದೆ. ಮಾತ್ರ ಕಾಣ್ತಾ ಇದೆ. ಓಕೆ ಇಲ್ಲ ನಮ್ಗೆ ಏನ್ ಕಾಣ್ತಾ ಇಲ್ಲ. ಶ್ರೀಕಾಂತ್ ಇನ್ನೊಂದು ಅಸೈನ್ ಆರ್ಗನೈಸರ್ ಕೊಡ್ತೀನಿ, ಅದ್ರಲ್ಲಿ ಒಂದ್ಸರಿ ಟ್ರೈ ಮಾಡಿ. ಹಾ ಇವಾಗ ಇನ್ನೊಂದು ಪಾಪಪ್ ಬಂತಾ? ಆರ್ಗನೈಸರ್ ಕೊಡ್ತಾರೆ ಅದು. ಹಾಂ ಇವಾಗ ಪ್ರೆಸೆಂಟ್ ಮಾಡಿ. ಇಲ್ಲ ಪಾಪಪ್ ಇನ್ನೂ ಬಂದಿಲ್ಲ. ಮೋಸ್ಟ್ಲಿ ಒಂದ್ಸತಿ ನೀವು ರೀಜಾಯ್ನ್ ಮಾಡಿ, ಬಂದೋಯ್ತು. ಡಿಸ್ಕನೆಕ್ಟ್ ಮಾಡಿ ರೀಜಾಯ್ನ್ ಮಾಡಿ, ಅವಾಗ ಏನಾರ ಬರ್ಬೋದು. ನಾನಾ? ಹಾಂ ಹಾಂ ಶೇರ್ ಮಾಡ್ಲಾಗ? ಅಲೋ ಮಾಡ್ಬಿಟ್ಟು ಆಮೇಲೆ ಶೇರ್ ಮಾಡಿ. ಒಂದು ಪಾಪಪ್ ಬಂದಿದೆ ನೋಡಿ. ಇವಾಗ ಶೇರ್ ಮಾಡಿ. ಟೇಕ್ ಓವರ್ ಅಂತ ಬಂದು ಟೇಕ್ ಓವರ್ ಕ್ಲಿಕ್ ಮಾಡಿದೆ. ಇವಾಗ ಸ್ಕ್ರೀನ್ ಶೇರ್ ಕೊಡಿ. ಸ್ಕ್ರೀನ್ ಶೇರ್ ಕೊಡಿ ಈಗ. ಸ್ಕ್ರೀನ್ ಶೇರ್ ಮಾಡಿ. ಕೊಟ್ಟೆ ಮಾಡಿದೆ. ಬರ್ತಿಲ್ಲ. ಜನರಿಕ್ ಮಾನಿಟರ್ ಬರ್ತಿಲ್ಲ. ನೀವು ಇದು ಟೀಮ್ ವ್ಯೂವರ್ ಮೀಟಿಂಗ್ ಹಾಕೊಂಡಿಲ್ಲ ಅಲ್ವಾ? ಇದು ಟೀಮ್ ವ್ಯೂವರ್ ಡೈರೆಕ್ಟ್ ತಗೊಂಡಿಲ್ಲ ಅಲ್ವಾ? ಟೀಮ್ ವ್ಯೂವರ್ ಮೀಟಿಂಗ್ ಸಾಫ್ಟ್ವೇರ್ ಮಾತ್ರ ಡೌನ್ಲೋಡ್ ಮಾಡಿದ್ದೀರಾ ಅಲ್ವಾ ನೀವು? ಹೌದೌದು. ಬರ್ತಿಲ್ಲ. ಹಂಗಾರೆ ಒಂದು ಕೆಲಸ ಮಾಡಿ, ವಾಟ್ಸಪ್ಪಲ್ಲೇ ಫೋಟೋ ಹಾಕಿ ಕಳಿಸಿ ಅಷ್ಟೇ. ನನ್ನ ಜೊತೆ ನಾಗೇಶ್ ನಿಮ್ಮ ಸ್ಕ್ರೀನ್ ಕಾಣ್ತಾ ಇದೆ, ನಿಮ್ಮದೇ ಅನ್ಕೊಂಡಿದ್ದೀನಿ. ಟೋಟಲ್ ಸೇಲ್ಸ್ 2015. ನೀವು 4 ಶೀಟ್ ತಗೊಂಡಿದ್ದೀರಾ? ನಾಗೇಶ್, ಮಿಸ್ಟರ್ ನಾಗೇಶ್, ಹೇಳಿ. ಈ ಪವರ್ ಕ್ವೆರಿ ಕ್ಲೋಸ್ ಮಾಡಿಬಿಟ್ಟು ನನಗೆ ನಿಮ್ಮದು ಮೇನ್ ಸೋರ್ಸ್ ಎಂದು ಡೇಟಾ ತೋರಿಸಿ ಫಸ್ಟು. ಸೋರ್ಸ್ ಡೇಟಾ ತೋರಿಸಿ ಫಸ್ಟು ಒಂದೇ. ನೋಡಿ ನಾಗೇಶ್, ಈ ಫೈಲ್ ಕ್ಲೋಸ್ ಮಾಡಿ. ಹೇಳಿ. ಈ ಪವರ್ ಕ್ವೆರಿ ಫೈಲ್ ಕ್ಲೋಸ್ ಮಾಡಿ ಎಂದೆ. ನಾನಾ? ಹಾ, ಇಲ್ಲ ಇದು ಯಾರ್ದು ಇದು ಫೈಲ್? ಯಾರು ಶೇರ್ ಮಾಡಿದ್ದಾರೆ? ಯಾರು ಶೇರ್ ಮಾಡಿರೋದು? ಪ್ರಶಾಂತ್ ಅಲ್ಲೇ. ಏನೋ ನಿಂದು ಗೋಳು? ಅದು ನಾನ್ ಮಾಡಿಲ್ಲ, ಇವನು ಪ್ರಶಾಂತ್ ಮಾಡಿರ್ಬೇಕು. ನೀವು ಶೇರ್ ಮಾಡಿರ್ಬೇಕು. ನೀವು ಸ್ಕ್ರೀನ್ ಶೇರ್ ಮಾಡಿ. ಯಾರು ನಾನ್ ಮಾಡ್ಲೆ? ಅಲ್ಲೋ ಪಾಪಪ್ ಅಲ್ಲೋ ಕೊಟ್ಬಿಟ್ಟು ಆಮೇಲೆ 3ನೇ ಸಲ ಮಾಡ್ತಾ ಇರೋದು. ಟೈಮ್ ಮಾಡ್ತಾ ಇರೋದು. ಓಕೆ, ನನ್ಗೆ ಎಲ್ಲ ಆಗ್ತಾ ಇದೆ. ಥರ್ಡ್ ಟೈಮ್ 3 ಸಲ ಇದ್ದು. ಥರ್ಡ್ ಟೈಮ್ ಟ್ರಾನ್ಸ್ಪೋರ್ಟ್ ಡಾಟಾ ಕೊಡಿ.
ಲೈಫ್ ಕೇರು ಅಪೋಲೋ ಸೊ ಕೇಳಲಿಲ್ಲ ನಾನು ಫಸ್ಟು ಅಪೋಲೋದಲ್ಲಿ ತಗೊಂಡೆ ಒಂದೇ ಒಂದು ಕೊಟ್ಟು ಆನ್ಸರ್ ತಪ್ಪದು. ಹಾಂ ನಾಗೇಶ್. ಎನ್ಕ್ವೈರಿ ಹ್ಞೂ ಅಪ್ ಆ್ಯಂಡ್ ಆಸ್ ಹಾ ಅಪ್ ಅಂಡ್ ಕ್ವೈರಿ ನೀವು ಕಂಬೈನ್ಡ್ ಕೆಟಗರಿ ಹ್ಞೂ ಸೆಕೆಂಡ್ ಹೇಳ ಎಲ್ಲನೂ ಒಟ್ಟಿಗೆ ಶಿಫ್ಟ್ ಇಟ್ಕೊಂಡು ಸೆಲೆಕ್ಟ್ ಮಾಡಿದ್ರೂ ಬರುತ್ತೆ, ಒಂದೊಂದೇ ಮಾಡಬೇಕು ಅಂತೇನಿಲ್ಲ. ಬರತ್ತೆ ಶಿಫ್ಟ್ ಇಟ್ಕೊಂಡ್ರು ಬರುತ್ತೆ. ಸೊ ಹ್ಞೂ ಇದು ಆಯ್ತು. ಇದಾದ್ಮೇಲೆ ನ್ಯೂ ಕ್ವರಿಗೆ ಹೋಗ್ಬೇಕು. ಎಲ್ಲ 3 ಸಲನು ಮಾಡಿ ಮ್ಯಾನುವಲ್ ಆಲ್. ಹ್ಞೂ ಅದೇ ಡೇಟಾ ಬರ್ಬೇಕಂದ್ರೆ ಇಲ್ಲಿ ಫಸ್ಟ್ ಒಂದು ಹ್ಞೂ ಸೋರ್ಸ್ ಡೇಟಾ ಇದು. ಹ್ಞೂ ಆ ಲೆಟ್ಟೇನು ಚೇಂಜ್ ಮಾಡೋಕೆ ಹೋಗ್ಬೇಡಿ, ಬರೀ ಸೋರ್ಸ್ ಮಾತ್ರ ಪೇಸ್ಟ್ ಮಾಡಿ ಅಷ್ಟೇ. ಸೌಂಡ್ ಕಮ್ಮಿ ಮಾಡು. ಹ್ಞೂ ಸರಿ. ಸೊ ಇಲ್ಲಿ ಬಂದ್ಮೇಲೆ ಸೊ ಇದು ಡೇಟಾ ನಮ್ಗೆ ಬೇಡ. ಹ್ಞೂ ಸೊ ಇದು ಒಂದು ನ್ಯೂಸ್ ತೆಗಿಬೇಕು. ಹ್ಞೂ ಸೊ ಇವಾಗ ಫಸ್ಟ್ ಡೇಟ್ ಇದೆ ಅಲ್ವಾ, ಇದನ್ನ ರಿಮೂವ್ ಮಾಡಬೇಕು. ಎಲ್ಲ ಕ್ಲಿಯರ್ ಬಂತು. ಇವಾಗ ಇದು ಡೇಟ್ ಹ್ಞೂ ಜರ್ಮನ್ ಏನಾರ ಕಲ್ತಿದ್ದೀರೇನ್ರಿ? ಜರ್ಮನಲ್ಲಿ ಪ್ರಾಡಕ್ಟೋಸ್ ಅಂದರೆ ಪ್ರಾಡಕ್ಟ್ ಅಂತಾರಂತ. ಇದು ಟೀಕ್ ಹಂಗಿದೆ. ನಿಮ್ಗೊಂದು ಪದ ಹೇಳ್ಕೊಟ್ಟಿದ್ದೀನಿ ನೋಡಿ ಜರ್ಮನ್ ಲ್ಯಾಂಗ್ವೇಜ್. ಈ ಕೋಡ್ ಹಂಗಿದೆ ರೀ. ಒಂದೊಂದ್ಸಲ ಹಂಗೆ ನೇಮ್ನ ಕ್ಯಾಟಗರಿ ಅಂತ ಹಾಕೊಳ್ಳಿ. ಡೇಟಾ ಟೈಪ್ ಡಿಟೆಕ್ಟ್ ಮಾಡಬೇಕು. ಹ್ಞೂ ಸೊ ಆಟೋಮೆಟಿಕಲಿ. ಸೊ ಇವಾಗ ಇದನ್ನ ಲೋಡ್ ಅಂಡ್ ಕ್ಲೋಸ್ ಆಗಿ ಕೊಡ್ಬೇಕಾ ಹೆಂಗೆ? ಲೋಡ್ ಆ್ಯಂಡ್ ಕ್ಲೋಸ್ ಕನ್ಫ್ಯೂಷನ್ ಕೊಟ್ಟರೆ ಆಗ್ತದೆ. ಎಲ್ಲನೂ ಬಂದ್ಬಿಡುತ್ತೆ. ಬಿಗಿನರು ಒಂದು ಶೀಟಲ್ಲಿ ಬರುತ್ತೆ, ಅಡ್ವಾನ್ಸ್ ಎಲ್ಲ ಒಂದೊಂದು ಎಲ್ಲ ಶೀಟಲ್ಲಿ. ಲೋಡ್ ಆಗತ್ತೆ, ಇದು ಲೋಡ್ ಆಗತ್ತೆ. ಸೊ ಅದಕ್ಕೇನೆ ಲೋಡ್ ಟು ಕೊಟ್ಟು ಎಲ್ಲ ಬರೀ ಒಂದೊಂದು ಸೀಟ್ ಲೋಡ್ ಟು ಕೊಟ್ಟು ಬರೀ ಕನೆಕ್ಷನ್ ಕೊಡಿ. ಅವಾಗ ಬರೀ ಕನೆಕ್ಷನ್ಗೆ ಮಾತ್ರ ಹೋಗಿ ಕೂತ್ಕೊಳ್ಳುತ್ತೆ. ಆಮೇಲೆ ನಿಮ್ಗೆ ಯಾವ್ದು ಬೇಕೋ ಅದು ಮಾತ್ರ ಲೋಡ್ ಮಾಡ್ಕೋಬೋದು. ಒಂದೊಂದೇ ಮಾಡ್ಬೇಕು. ಏನಿಲ್ಲ, ಅಲ್ಲಲ್ಲ ಇವಾಗ ಲೋಡ್ ಟು ಕೊಟ್ಟು ಇದು ಒಂದು ಇದನ್ನ ಲೋಡ್ ಟು ಕೊಡಿ. ಒಂದೊಂದೇ ಮಾಡ್ಬೇಕು. ಲೋಡ್ ಟು ಕೊಡಿ ಹೇಳ್ತೀನಿ. ಎರಡನೇ ಆಪ್ಷನ್ ಕೊಡಿ. ಹಾ ಫಸ್ಟ್ ಎರಡನೇ ಆಪ್ಷನ್ ಕೊಡ್ಲೆ. ಇಲ್ಲಿ ಓಕೆ ಓಕೆ ಕನೆಕ್ಷನ್ ಮಾತ್ರ ಕೊಡಿ. ಕನೆಕ್ಷನ್ ಮಾತ್ರ. ಹ್ಮ್ ಓಕೆ ಓಕೆ. ಈಗ ಎಲ್ಲಾನು ಬರೀ ಕನೆಕ್ಷನ್ಗೆ ಮಾತ್ರ ಕೂತ್ಕೊಂತು. ನಿಮಗೆ ಬೇಕಾಗಿರೋದು ಲಾಸ್ಟ್ 2 ಕ್ವೆರಿ ಅಷ್ಟೇ ಅಲ್ವಾ? ಓ ಇವು ಎಲ್ಲ ಆಟೋಮೆಟಿಕಲಿ ಕನೆಕ್ಷನ್ ಹೋಗ್ಬಿಡು. ಎಲ್ಲಾನು ಕನೆಕ್ಷನ್ಗೆ ಹಾ ಹೋಗ್ಬಿಡುತ್ತೆ. ನನ್ ಇಲ್ಲೇ ಕನ್ಫ್ಯೂಷನ್ ಆಗೈತೆ. ಹ್ಮ್ 3 ಸಲ ಮಾಡಿದೆ ನಾನು.
ಇದಕ್ಕೆ ಮಾತ್ರ ಇವಾಗ ಲೋಡ್ ಟು ಕೊಟ್ಟು ಎಲ್ಲಿಗೆ Load ಬೇಕೋ to ಟೇಬಲ್ ಅಲ್ವಾ? ಹಾಂ ನಾನು ಅವಾಗ ಏನ್ ಮಾಡ್ತಾ ಅಂದ್ರ ಲೋಡ್ ಟು ಮಾಡ್ಬಿಡ್ತಿದ್ದೆ, ಎಲ್ಲಾ ಸೀಟು ಬಂದ್ಬಿಡ್ತಾ ಇತ್ತು. 3 ಸಲ ಹಂಗೆ ಆಯ್ತು. ಹ್ಞೂ ಸೊ ಫಸ್ಟ್ ಕನೆಕ್ಷನ್ ಮಾಡ್ಕೊಂಡು ಆಮೇಲೆ ಲೋಡ್ ಮಾಡ್ಬೋದಲ್ವಾ? ಹ್ಞೂ ಟೇಬಲ್ ಸೆಲೆಕ್ಟ್ ಮಾಡಿ. ಹ್ಞೂ ನೀವು 4 ಕ್ಯಾಟಗರಿ ಯಾಕೆ ಇಟ್ಕೊಂಡಿದ್ದೀರಾ? ಅದು ಹೆಂಗೆ ರೋಸ್ ಮಾತ್ರ 170 ಬರ್ತಾ ಇದೆ? ಒಟ್ಟು 6 ಕ್ಯಾಟಗರಿ ಇರ್ಬೇಕು ತಾನೆ? So, ಒಟ್ಟು 6 ಕ್ಯಾಟಗರಿ ಇರಬೇಕು. ಬರೀ 4 ಕ್ಯಾಟಗರಿ ಮಾಡಿದ್ದೀರಾ. ಬಿಗಿನರು, ಅಡ್ವಾನ್ಸ್ಡ್, 1 2 ಇಂಟರ್ಮೀಡಿಯೇಟ್ ಆಯಿತು. 4 5 ಒಂದು 2 3 4 5 6. 6 ಓಕೆ ಇದೆ. ಓಕೆ ಓಕೆ ಸಾರಿ ನಾನು ನೋಡಿದಾಗ ಬರೀ 4 ಕಾಣ್ತು. ಓ ಪ್ರಶಾಂತಂದಲ್ವಾ 4? ಓಕೆ 6 ಇದೆ. 6 ಇದೆ. ನೀವು ಹೆಡ್ಡರ್ ಚೇಂಜ್ ಮಾಡಲಿಲ್ಲ. ಓಕೆ, ಇದು ನೀವು ಕರೆಕ್ಟ್ ಇದೆ. ಹೆಡ್ಡರ್ ಚೇಂಜ್ ಮಾಡ್ಕೊಳ್ಳಿ. ನೇಮ್ ಅನ್ನೋದು ಹೆಡ್ಡರಾ? ಎಫ್ ಕಾಲಮಲ್ಲಿ ನೇಮ್ ಅಂತ ಇದೆಯಲ್ಲ, ಅದನ್ನು ಕ್ಯಾಟಗರಿ ಮಾಡಬೇಕಿತ್ತು. ಓಕೆ ಓಕೆ ಓಕೆ. ನೇಮ್ ಅಂತಿದೆ ಅಲ್ವಾ, ಅದಕ್ಕೆ ಇವಾಗ ಚೇಂಜ್ ಮಾಡ್ಬೋದಾ? ಈಗಲೇ ರೈಟ್ ಕ್ಲಿಕ್ ಕೊಡಿ, ಎಡಿಟ್. ಬರುತ್ತೆ ಇವಾಗ ಚೇಂಜ್ ಮಾಡಿದ್ರೆ? ಎಲ್ಲನೂ ಚೇಂಜ್ ಮಾಡ್ಬೋದು. ಎಡಿಟ್. ಪ್ರಶಾಂತ್ ಕನೆಕ್ಷನ್ ಮಾಡ್ಲಿಲ್ಲ, ಲೋಡ್ ಮಾಡ್ತಾ ಇದ್ದೆ ಪ್ರತಿಯೊಂದು. ಪರವಾಗಿಲ್ಲ. ಪ್ರಶಾಂತ್ ಶ್ರೀಕಾಂತ್ ನೋಡ್ಕೊಳ್ಳಿ. ಒಂದು ನಿಮಿಷ ನಾಗೇಶ್ ಏನ್ ಮಾಡಬೇಡಿ. ಒಂದು ನಿಮಿಷ ಎಸ್ಕೇಪ್ ಮಾಡಿ ನಾಗೇಶ್. ಶ್ರೀಕಾಂತ್ ಒಂದ್ಸತಿ ನೋಡ್ಕೊಳ್ಳಿ. ಇದು ಪ್ರಶಾಂತ ನೋಡ್ಕೊಳ್ಳೋ. ಎಸ್ಕೇಪ್ ಮಾಡಿದೆ. ಇದೆಯಾ? ಸರ್ ಹೇಳಿ. ಈಗ ಅವರು ಹೆಡ್ಡರ್ ನೇಮ್ ಚೇಂಜ್ ಮಾಡೋದು ಮರ್ತೋಗ್ಬಿಟ್ರು. ಲೋಡ್ ಕ್ವೆರಿ ಕೊಟ್ಬಿಟ್ಟಿದ್ದಾರೆ. ಈಗ ನೇಮು ಇದು ಚೇಂಜ್ ಮಾಡಬೇಕು. ಈಗ ಇಲ್ಲೋಗಿ ಎಡಿಟ್ ಮಾಡಿ ಇಲ್ಲಿ ಚೇಂಜ್ ಮಾಡಿದ್ರೆ ಇನ್ನೊಂದು ಹೊಸ ಸ್ಟೆಪ್ ಆ್ಯಡ್ ಆಗುತ್ತೆ. ಕರೆಕ್ಟಾ? ನನ್ಗೆ ಹಳೆ ಸ್ಟೆಪ್ಪಲ್ಲೇ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ಲಾಸ್ಟಲ್ಲಿ ರಿನೇಮ್ ಕಾಲಮ್ಸ್ ಅಂತ ಒಂದು ಮಾಡಿದ್ರಿ ನೋಡಿ ನಾಗೇಶ್, ರೈಟ್ ಸೈಡಲ್ಲಿ. ಹಾಂ, ಆ ಸ್ಟೆಪ್ನ ಸೆಲೆಕ್ಟ್ ಮಾಡಿಕೊಂಡು ಈಗ ರಿನೇಮ್ ಚೇಂಜ್ ಮಾಡಿ. ಇವಾಗ ಅದನ್ನ ನೇಮ್ನ ಕ್ಯಾಟಗರಿ ಮಾಡಿ ಎಂಟರ್ ಕೊಟ್ಟಾಗ ಒಂದು ಪಾಪಪ್ ಬರುತ್ತೆ. ಅದ್ರ ಜೊತೆಗೆ ಆ್ಯಡ್ ಮಾಡಲಾ ಅಂತ ಕೇಳುತ್ತೆ. ಸೊ ಇನ್ಸರ್ಟ್ ಕೊಡಬೇಕು. ಅಂದ್ರೆ ಹಳೇದು 4 ಹೆಡ್ಡರ್ ಚೇಂಜ್ ಮಾಡಿದ್ರಿ. ಹಳೇದು 4 ಕಾಲಮ್ ಚೇಂಜ್ ಮಾಡಿದ್ರಲ್ಲ, 3 ಕಾಲಮ್, ಅದ್ರ ಜೊತೆಗೆ ಇದನ್ನು ಸೇರಿಸ್ಲಾ ಅಂತ ಕೇಳ್ತಾ ಇದೆ. ಸೇರಿಸು ಅಂತ ಅಂತೀವಿ. ಅವಾಗ ಎಕ್ಸ್ಟ್ರಾ ಸ್ಟೆಪ್ಗಳಾಗಲ್ಲ ಅವಾಗ. ಓಕೆನಾ? ಇವಾಗ ಲೆಫ್ಟ್ ಸೈಡ್ ಅಲ್ಲಿ ನೋಡಿದ್ರೆ ಎರರ್ ಬರ್ತಾ ಇದೆ. ಏನಕ್ಕೆ ಅಂದ್ರೆ ನೀವು ಲಾಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿಲ್ಲ. ಚೇಂಜ್ ಟೈಪ್ ಮೇಲೆ ಕ್ಲಿಕ್ ಮಾಡಿ. ಚೇಂಜ್ ಟೈಪ್ ಮೇಲೆ ಲಾಸ್ಟ್ ಸ್ಟೆಪ್ ಮೇಲ್ಗಡೆ ಅಲ್ಲ ರೀ, ನಿಮ್ಗೆ ಮೇಲೆ ಅಂದ್ರೆ ಕೆಳಗಡೆ ಹೋಗ್ಬೇಕು. ಇವಾಗ ಇಲ್ಲೇನಾಗ್ತಾ ಇದೆ, ನೇಮ್ ಅನ್ನೋ ಕಾಲಮ್ ನನಗೆ ಕಾಣ್ತಿಲ್ಲ ಅಂತ ಹೇಳ್ತಾ ಇದೆ. ನಾಗೇಶ್, ನೀವು ಚೇಂಜ್ ಟೈಪ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಏನ್ ಬೇಡ, ಇವಾಗ ನೀವು ಮಾಡಿರೋದಕ್ಕೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಚೇಂಜ್ ಟೈಪ್ ಮೇಲೆ ಕ್ಲಿಕ್ ಮಾಡಿ. ಚೇಂಜ್ ಟೈಪ್ ಮೇಲೆ ಕ್ಲಿಕ್ ಮಾಡಿ. ಲಾಸ್ಟ್ ಸ್ಟೆಪ್ ಇಟ್ಕೊಳ್ಳಿ. ಈಗ ಅಲ್ಲೇನ್ ಹೇಳ್ತಾ ಇದೆ ಎರರು, ನೇಮ್ ಅನ್ನೋ ಕಾಲಮ್ ಇಲ್ಲ ಅಂತ ಬೈತಾ ಇದೆ. ನೇಮ್ ಅನ್ನೋದು ಮುಂಚೆ ನೇಮ್ ಅನ್ನೋ ಕಾಲಮ್ ಇಟ್ಟಿದ್ರಿ, ಇವಾಗ ನೇಮ್ ಅನ್ನೋ ಕಾಲಮ್ ಇಲ್ಲ ಅಂತ ಬೈತಾ ಇದೆ. ಕರೆಕ್ಟಾ? ಆ ನೇಮ್ ಇದ್ದಿದ್ದು ಇವಾಗ ಏನಾಗಿದೆ, ಕ್ಯಾಟಗರಿ ಆಗಿದೆ. ನೇಮ್ ಅನ್ನೋದು ಮುಂಚೆ ಇದ್ದಿದ್ದು ಇವಾಗ ಅದು ಚೇಂಜ್ ಮಾಡಿ ನೀವು ಕ್ಯಾಟಗರಿ ಅಂತ ಚೇಂಜ್ ಮಾಡಿದ್ದೀರಾ. ಕರೆಕ್ಟಾ? ಈಗ 2 ಆಪ್ಷನ್.
ಇಲ್ಲಿ ಫಾರ್ಮುಲಾದಲ್ಲಿ ನೇಮ್ ಅನ್ನೋದೊಂದು ಡಬಲ್ ಕೋಡಲ್ಲಿ ಇದೆಯಲ್ವಾ, ಫಾರ್ಮುಲಾದಲ್ಲಿ ನೇಮ್ ಅನ್ನೋದನ್ನ ಕ್ಯಾಟಗರಿ ಅಂತ ನೀವೇ ಟೈಪ್ ಮಾಡಬೇಕು. ಕ್ಯಾಟಗರಿ ಅಂತ ನೀವೇ ಟೈಪ್ ಮಾಡಬೇಕು. ಇದು ಮೊದಲನೇ ಆಪ್ಷನ್. ಕ್ಯಾಟಗರಿ ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಓಕೆ ಸೊ ಇವಾಗ ಎರರ್ ಹೋಗುತ್ತೆ, ಬಂತಲ್ವಾ? ಆಯ್ತಾ? ಹೋಯ್ತು, ಎರರ್ ಹೋಯ್ತು. ಏನಕ್ಕೆ ಇದು ಎರರ್ ಬಂತು ಅಂದರೆ, ನಾನು ಆವಾಗಲೇ ಹೇಳಿದ್ನಲ್ಲ ಇದ್ರ ಲ್ಯಾಂಗ್ವೇಜಲ್ಲಿ ಪ್ರೀವಿಯಸ್ ಸ್ಟೆಪ್ಗೆ ಲಿಂಕ್ ಆಗಿರುತ್ತೆ ಅಂತ. ನೀವು ಸೆಂಟ್ರಲ್ ಯಾವುದೋ ಒಂದು ಸ್ಟೆಪ್ನ ಮಾಡಿಫೈ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ಗಳಿಗೂ ಲಿಂಕ್ ಆಗಿರೋದ್ರಿಂದ ಆ ಎರರ್ ಬರುತ್ತೆ. ಗೊತ್ತಾಯ್ತಾ? ಆ ಎರರ್ನ ರೆಕ್ಟಿಫೈ ಮಾಡಬೇಕು ಅಂದ್ರೆ ಈ ತರ ಚೇಂಜ್ ಮಾಡ್ಕೊಂಡು ಆ ಲಿಂಕ್ನ ನಾವೇ ಮ್ಯಾನ್ಯಲ್ ಆಗಿ ಕರೆಕ್ಟ್ ಮಾಡ್ತಾ ಹೋಗ್ಬೇಕು. ಕ್ಲಿಯರಾ? ಕೆಲವು ಟೈಮಲ್ಲಿ ಏನಾಗುತ್ತೆ, ಔಟ್ಪುಟ್ ಎರರ್ ಬರಲ್ಲ, ಬಟ್ ಲಿಂಕ್ ಚೈನ್ ವರ್ಕ್ ಆಗ್ತಾ ಹೋಗುತ್ತೆ. ಆ ಥರದೂ ಸ್ಟೆಪ್ಗಳು ಕೆಲವು ಬರ್ತವೆ. ಇನ್ ಕೆಲವುದ್ರಲ್ಲಿ ಔಟ್ಪುಟ್ ಚೈನ್ ಬ್ರೇಕ್ ಆಗ್ಬಿಡುತ್ತೆ ನೀವು ಮಧ್ಯದಲ್ಲೆಲ್ಲೋ ಚೇಂಜ್ ಮಾಡಕ್ ಹೋದ್ರೆ. ಓಕೆನಾ? ಚೇಂಜ್ ಮಾಡ್ಬೋದು, ಮಾಡಕ್ಕಿಲ್ಲ ಅಂತಲ್ಲ, ಬಟ್ ಮಾಡಿದ್ರೆ ಇಂಪ್ಲಿಕೇಶನ್ ಎರಡು ತರ ಆಗತ್ತೆ. ಗೊತ್ತಾಯ್ತಾ? ಇದು ಕ್ಲೋಸ್ ಅಂಡ್ ಲೋಡ್ ಮಾಡ್ಲೆ. ಇವಾಗ ಎರಡನೇ ಆಪ್ಷನ್ ಕೊಡಲ್ಲ, ಅದು ಡಿಫಾಲ್ಟ್ ಆಗಿ. ಸೊ ಇವಾಗ ಹೆಡರ್ ಚೇಂಜ್ ಆಯ್ತಾ ನೋಡ್ಕೊಳ್ಳಿ ಅಷ್ಟೇ. ಫಸ್ಟ್ ಆಪ್ಷನ್ ಕೊಟ್ಟಿದೆ. ಇಲ್ಲ, ಅದೇ ಲೋಡ್ ಮಾಡ್ತಾ ಇದೆ. ಎಸ್, ಓಕೆ. ಸೊ ಹೆಡರ್ ಚೇಂಜ್ ಆಯ್ತು ಈಗ. ಕ್ವಾಂಟಿಟಿ ಚೆಕ್ 9. ಮ್ಯಾಚ್ ಆಯ್ತಾ ಎರಡು ಕಡೆ? ಕ್ವಾಂಟಿಟಿ ಎಲ್ಲ. ಶ್ರೀಕಾಂತ್ ವಾಟ್ಸಪ್ ಅಲ್ಲಿ ಹಾಕಿದ್ದೀರಾ? ಓಕೆ, ಒಂದು ನಿಮಿಷ ಚೆಕ್ ಮಾಡ್ತೀನಿ. ಓಕೆ ಅಲ್ವಾ? ಸರಿಗಿದೆ. ಫೈನ್ ಅಲ್ವಾ? ಇವಾಗ ಇದು ಏನ್ ನಾಗೇಶ್ ಹೇಳಿ. ನೆಕ್ಸ್ಟ್ ಬೇರೆ ಇದ್ರಲ್ಲಿ ನೋಡೋಣ. ಡೇಟ್ ಓಕೆ, ಯಾರಪ್ಪ ಅದು ಹಂಗೆ ಕೊಡ್ತಾ ಇರೋದು? ತೊಂದರೆ ಇಲ್ಲ, ಡೇಟ್ ಆಮೇಲೆ. ಶ್ರೀಕಾಂತ್ ಅವ್ರು ಇರೋದು. ಶ್ರೀಕಾಂತ್ ಅಲ್ಲ, ನಮ್ಮ ಇಲ್ಲ, ಅಷ್ಟೊಂದು ಕೋಪ ಏನೋ ಬಂದಿಲ್ಲ. ಕೋಪ ಬರೋದೆಲ್ಲ ಪ್ರಶಾಂತ್. ಇಲ್ಲ, ಪ್ರಶಾಂತ್ ಹೌದು ಅಲ್ವಾ? ಪ್ರಶಾಂತ ಆಫೀಸ್ ಕೀಬೋರ್ಡ್ ಎತ್ಕೊಂಡ್ ಬಂದ್ಬಿಟ್ಟು ಇವಾಗ ಅಲ್ಲಿ ಕೊಡ್ತಾ ಇದ್ದಾನೆ ಚೆನ್ನಾಗಿ. ಓಕೆ, ಇದು ಏನಾಗಿ ಸಿಂಗಲ್ ಕಂಬೈನ್ ಮಾಡಕಲ್ಲ? ಮಲ್ಟಿಪಲ್ ಶೀಟ್, ಒನ್ ಎಕ್ಸೆಲ್ ಶೀಟ್. ಮಲ್ಟಿಪಲ್ ಶೀಟ್ ಇಂದ ಒಂದು. ಓಕೆ, ಈಗ ಶ್ರೀಕಾಂತ್ ನನಗೆ ಕಳಿಸಿದರೆ ಅವ್ರ ಫೈಲ್ ವರ್ಕ್ ಆಗ್ತಿಲ್ಲ. ಕರೆಕ್ಟಾ? ಶ್ರೀಕಾಂತ್ ಫೈಲ್ ಮೇಲೆ ಇವಾಗ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಸೋರ್ಸ್ ಡೇಟಾ ಈಗ ಶ್ರೀಕಾಂತ್ ಡೆಸ್ಕ್ಟಾಪ್ ಅಲ್ಲಿ ಇದೆ. ಸೋರ್ಸ್ ಡೇಟಾ ಬಂದು ಶ್ರೀಕಾಂತ್ ಡೆಸ್ಕ್ಟಾಪ್ ಅಲ್ಲಿ ಇದೆ, ನನ್ನ ಫೈಲಲ್ಲಿ ಇಲ್ಲ, ನನ್ನ ಸಿಸ್ಟಮ್ ಅಲ್ಲಿ ಇಲ್ಲ. ಬಟ್ ಈಗ ಚೆಕ್ ಮಾಡಿ ನೋಡ್ಬೇಕು ಇದೇನ್ ಮಾಡಿದ್ದಾರೆ. ಶ್ರೀಕಾಂತ್ ಹಿಂಗ ಬಂದಿತ್ತು ನೋಡಿ ಸ್ಟಾರ್ಟಿಂಗ್ ಮಾಡಿದಾಗ. ಅವರು ಇದೇ ತರನೇ ಮಾಡಿದ್ದಾರೆ. ಎಲ್ಲ ಲೋಡ್ ಆಗಿತ್ತು ನಂದು. ಲೋಡ್ ಟು ಕ್ವೆರಿ ಎಲ್ಲಾನು ಕನೆಕ್ಷನ್ ಫುಲ್ ಕೊಟ್ಬಿಟ್ಟಿದ್ದಾರೆ. ನಾನು 3 ಸಲ ಮಾಡಿ ಕ್ಯಾನ್ಸಲ್ ಮಾಡಿ. ನಾನು ಹಂಗೆ ಮಾಡಿದ್ದು. ಅದಕ್ಕೆ 3 ಸಲ ಆಮೇಲೆ ಕನೆಕ್ಷನ್ ಕೊಡ್ಬೇಕಲ್ಲ ಅಂತ. ಸೊ ಅದು ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಈ ಪ್ರಾಬ್ಲಮ್ ಓನರ್ ಏನಂತಂದ್ರೆ
ಹಾಂ ನಾಗೇಶ್ ಹೇಳಿ. ಹೇಳಿ ಇವಾಗ ನಾಗೇಶ್. ಸಪೋಸ್ ಇವಾಗ 1 by 1 ಒಂದೊಂದು ಲೋಡ್ ಇವಾಗ ನೀವು 6 ಸೀಟ್ ಇತ್ತಲ್ವಾ, ಹ್ಞೂ ಇವಾಗ ಒಂದೊಂದು ಸೀಟ್ ಲೋಡ್ ಕನೆಕ್ಷನ್ ಕೊಟ್ಕೊಂತ ಹಂಗೂ ಮಾಡ್ಬೋದು, ಇಲ್ಲ ಒಟ್ಟಿಗೆ ಕೊಟ್ಟು ಆಮೇಲೆ ಲೋಡ್ ಅಂತ ಮಾಡ್ಬೋದಲ್ಲ ಫೈನಲ್. ಹಾಂ ಹೌದು. ಹೌದು ಯಾವಾಗಲೂ ಅಷ್ಟೇ ಫಸ್ಟ್ ಎಲ್ಲಾನು. ಸಿಂಗಲ್ ಮಾಡೋ ಟೈಮ್ ಆಗುತ್ತೆ, ಬಟ್ ಇದು ಮಾಡೋದು ಒಟ್ಟಿಗೆ ಆಗುತ್ತೆ. ಹಾಂ ನಿಮ್ಮ ಫೈಲು ಕೆಪಾಸಿಟಿ ಚೆನ್ನಾಗಿದ್ದರೆ, ರ್ಯಾಮ್ ಗಿಮ್ ಎಲ್ಲ ಚೆನ್ನಾಗಿದ್ದರೆ ಎಲ್ಲನೂ ಟೇಬಲಿಗೆ ಮಾಡ್ಕೊಂಡು ಆಮೇಲೆ ಲೋಡ್ ಮಾಡ್ಕೊಡಿ. ರ್ಯಾಮ್ ಫ್ರೀಸ್ ಆಗುತ್ತೆ, ನನಗೆ ಕೆಪಾಸಿಟಿ ಇಲ್ಲ, ಡೇಟಾ ಜಾಸ್ತಿ ಬರುತ್ತೆ ಅಂದರೆ ಕನೆಕ್ಷನ್ ಎಲ್ಲನೂ ಕನೆಕ್ಷನ್ ಮಾಡಿಬಿಟ್ಟು ನಿಮ್ಗೆ ಯಾವ್ದು ಬೇಕೋ ಅದು ಮಾತ್ರ ಎನೇಬಲ್ ಮಾಡ್ಕೊಡಿ. ಓಕೆನಾ? ಓಕೆ ಓಕೆ. ಎಲ್ಲ ನಾವು ಆಮೇಲೆ ಯಾವ್ದು ಬೇಕೋ ಅದನ್ನ ಲೋಡ್ ಮಾತ್ರ ಮಾಡ್ಕೋಬಹುದು. ಹೌದು. ಓಕೆ. ಈಗ ಶ್ರೀಕಾಂತ್ ಸೇಮ್ ನಮ್ಮ ಫೈಲ್ ಕಾಣ್ತಾ ಇದೆಯಾ? ನಾನು ಸ್ಕ್ರೀನ್ ಮಾಡಿರೋ ಶೇರ್ ಮಾಡಿರೋದು ಕಾಣ್ತಾ ಇದೆಯಾ? ಓಕೆ. ಈಗ ಇವ್ರದ್ದು ಪ್ರಾಬ್ಲಮ್ ಏನಾಗಿದೆ, ಎಷ್ಟು ಶೀಟ್ ಇದೆ, ಬಿಗಿನರು, ಅಡ್ವಾನ್ಸು ಎಲ್ಲನೂ ಸೇಮ್ ರೋಸ್ ಹೆಂಗೆ ಬರುತ್ತೆ ಅದು ಪ್ರಾಬ್ಲಮ್ಮು. ಫಸ್ಟು ಬಿಗಿನರಲ್ಲೂ 11,125 ಇತ್ಯಾ, ಎಲ್ಲದರಲ್ಲೂ ಅಷ್ಟೇ ಇತ್ತಾ? ಇದು ನೋವೆಲ್ಟಿ ಮಾತ್ರ ಕಮ್ಮಿ ಇದೆ. ಅದು ಮೇನ್ ಆಗಿ ಎಲ್ಲೋ ಪ್ರಾಬ್ಲಮ್ ಹೊಡಿತಾ ಇದೆ. ಬಿಗಿನರ್ಸ್ ಎಷ್ಟಿತ್ತು ನೋಡಿ ಡೇಟಾ? ಒಂದ್ಸತಿ ನಂತರಲ್ಲೇ ಚೆಕ್ ಮಾಡ್ತೀನಿ ಬಿಗಿನರ್ ಎಷ್ಟಿತ್ತು ಅಂತ. ಬಿಗಿನರಲ್ಲಿ ಡೇಟಾ ಬಂದು 70,236. ಸೊ ಬಿಗಿನರಲ್ಲಿ ರಾಂಗ್ ಇದೆ. ನೆಕ್ಸ್ಟ್ ಬಂದು ಅಡ್ವಾನ್ಸಲ್ಲಿ 70,235. ಅಡ್ವಾನ್ಸ್ದು ಸರಿಗಿದೆ, 1111,125 ಸರಿಗಿದೆ. ಕಾಂಪಿಟೇಷನಲ್ಲಿ ಅದು ಸರಿಗಿದೆ. ನೆಕ್ಸ್ಟು ಫ್ರೀ ಸ್ಟೈಲಲ್ಲಿ 20,000 ಬರಬೇಕಿತ್ತು, ಇವ್ರದ್ದು 11,000 ಬಂದಿದೆ. ಸೊ ಇದರಲ್ಲಿ ಎಲ್ಲೋ ಪ್ರಾಬ್ಲಮ್ ಇದೆ. ಓಕೆ, ನೋಡೋಣಂತೆ ಏನು ಪ್ರಾಬ್ಲಮ್ ಮಾಡಿದ್ದೀರಾ ಅಂತ. ಸೊ ರೈಟ್ ಕ್ಲಿಕ್ ಕೊಟ್ಟು ನಾನು ಎಡಿಟ್ ಕೊಡ್ತಾ ಇದ್ದೀನಿ. ನನಗೆ ಸೋರ್ಸ್ ಡೇಟಾ ಆಕ್ಸೆಸ್ ಇಲ್ಲ, ಬಟ್ ಸ್ಟಿಲ್ ಸ್ಟೆಪ್ಸ್ ನೋಡಿದ್ರೆ ಗೊತ್ತಾಗೋಗುತ್ತೆ. ಕನ್ಸಾಲಿಡೇಟೆಡ್ ಏನು ಮಾಡಿದ್ದೀರಾ? ಬರೀ ಸೋರ್ಸ್ ತೊಗೊಂಡಿದ್ದೀರಾ. ಯಾವ್ದ್ರ ಸೋರ್ಸ್ ಇದು? ಕಂಬೈನ್ ಮಾಡಿದ್ದೀರಾ ಬಿಗಿನರು, ಅಡ್ವಾನ್ಸು. ಪ್ರಾಬ್ಲಮ್ ಗೊತ್ತಾಯ್ತಾ? 3 ಸತಿ ಅಡ್ವಾನ್ಸ್ ತೊಗೊಂಡಿದ್ದಾರೆ. ಶ್ರೀಕಾಂತ್ ಗೊತ್ತಾಗ್ತಾ ಇದೆಯಾ? ಬಿಗಿನರ್ 1 ತೊಗೊಂಡಿದ್ದೀರಾ, ಅಡ್ವಾನ್ಸ್ 3 ಸತಿ ತೊಗೊಂಡಿದ್ದೀರಾ. ಇಂಟರ್ಮೀಡಿಯೇಟ್ 1, ನೋವೆಲ್ಟಿ 1. ಅದು ಇದರಲ್ಲಿ ಇರೋ ಪ್ರಾಬ್ಲಮ್. ಮ್ಯಾನ್ಯಲ್ ಮಾಡಿದಾಗ ಏನು ಪ್ರಾಬ್ಲಮ್ ಆಗ್ತಾ ಇದೆ? ಇದ್ರ ಸೋರ್ಸ್ ಬಂದು ತೊಗೊಂಡಿದ್ದೀರಾ, ರಿಮೋಟ್ ಕಾಲಮ್ಸ್ ಓಕೆ, ಎಕ್ಸ್ಪ್ಯಾಂಡ್ ಮಾಡಿದ್ದೀರಾ ಅದು ಓಕೆ. ಇಲ್ಲಿ ಫಿಲ್ಟರ್ ನಾಟ್ ಈಕ್ವಲ್ ಟು ಡೇಟ್ ತೊಗೊಂಡಿದ್ದೀರಾ, ಅದು ಓಕೆ. ಚೇಂಜ್ ಟೈಪ್ ಬರೀ ಒಂದೇ ಒಂದು ಕಾಲಮ್ಗೆ ಚೇಂಜ್ ಟೈಪ್ ಮಾಡಿದ್ದೀರಾ ಶ್ರೀಕಾಂತ್, ಎಲ್ಲದಕ್ಕೂ ಚೇಂಜ್ ಟೈಪ್ ಕೊಡ್ಬೇಕು ತಾನೆ. ಆಮೇಲೆ ರೀನೇಮ್ಡ್ ಕಾಲಮ್ಸ್ ಈಸ್ ಓಕೆ. 2 ಮಿಸ್ಟೇಕ್ ಗೊತ್ತಾಯ್ತಲ್ವಾ ಶ್ರೀಕಾಂತ್? ಒಂದು ಕನ್ಸಾಲಿಡೇಟೆಡಲ್ಲಿ 3 ಸತಿ ಅಡ್ವಾನ್ಸ್ ತೊಗೊಂಡಿದ್ದೀರಾ. ಮ್ಯಾನ್ಯಲ್ ಮಾಡಿದಾಗ ಚೇಂಜ್ ಟೈಪು ಬರೀ ಒಂದೇ ಒಂದು ಕಾಲಮ್ ಸೆಲೆಕ್ಟ್ ಮಾಡಿದ್ದೀರಾ. ಒಂದು ಕಾಲಮ್ ಬಿಟ್ಬಿಟ್ಟು ಎಲ್ಲ ಫುಲ್ ಟೇಬಲ್ ಸೆಲೆಕ್ಟ್ ಮಾಡಿ ಚೇಂಜ್ ಟೈಪ್ ಕೊಡಿ, ಅದು 2ನೇ ತಪ್ಪು. ಮಿಕ್ಕಿದೆಲ್ಲ ಸರಿಗಿದೆ. ಆಮೇಲೆ ಈ ಡೇಟಾನು, ಸೋರ್ಸ್ ಡೇಟಾನು ಕೂಡ ರಾಂಗಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀರಾ, ಅದೊಂದು ಸತಿ ಚೆಕ್ ಮಾಡ್ಕೊಳ್ಳಿ. ಸೋರ್ಸ್ ಡೇಟಾನು ಫ್ರೀ ಸ್ಟೈಲಲ್ಲಿ 20,000 ಬರಬೇಕಿತ್ತು, 22,000 ಬರಬೇಕಿತ್ತು ಫ್ರೀ ಸ್ಟೈಲ್ಗೆ. ನೀವು ಬರೀ 11,000 ತೋರಿಸ್ತಾ ಇದೆ.
ಸೊ ಏನಾರ ಡೌಟ್ ಇದೆಯಾ ಇವತ್ತಿನ ಕ್ಲಾಸಲ್ಲಿ? ಏನು ಡೌಟ್ ಇಲ್ವಾ? ಪ್ರಶಾಂತ್ ಅರ್ಥ ಆಯ್ತಾ? ನನಗೇನು ಅರ್ಥ ಆಯ್ತು ಅಲ್ಲ ಗೊತ್ತಿಲ್ಲ, ಸುಮ್ಮನೆ ಕೇಳ್ತಾ ಇದ್ದೀನಿ ಈಗ. ಹಾ ಸರ್ ಆಯ್ತು. ಏನು ಅರ್ಥ ಇಲ್ಲ ಆಯ್ತು? ಇಲ್ಲ ಓಕೆ. ಸರಿ, ಇದು ಫೈಲ್ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ, ಕೂತ್ಕೊಂಡು ಒಂದು ವಾರ ಪೂರ್ತಿ ಪ್ರಾಕ್ಟೀಸ್ ಮಾಡು, ಸರಿನಾ? ಓಕೆ ಆಯ್ತು ಸರ್. ಓಕೆ, ಒಂದು ಟಾಸ್ಕ್ ಕೊಡ್ತೀನಿ, ನೆಕ್ಸ್ಟ್ ವೀಕ್ಗೆ ಮಾಡ್ಕೊಂಬನ್ನಿ, ಓಕೆನಾ? ಹೇಳಾಗ ಟಾಸ್ಕು? ಸರ್. ಹೇಳಿ ಏನು? ಓಕೆ, ಹಾ ಸರ್ ಹೇಳಿ. ಹಾ ಹೇಳಿ. ನನಗೆ ಏನು ಬೇಕು ಅಂದರೆ ಒಂದು ಹೊಸ ಕ್ವೈರಿ ಬೇಕು. ಅದರಲ್ಲಿ ಈ ಆರ್ ಶೀಟ್ ಇದೆಯಲ್ಲ, ಈ ಆರ್ ಶೀಟದ್ದು ಡೇಟಾ ಬೇಕು. ಬಟ್ ಹಾ ನನಗೆ ಜಾನ್ದ್ ಮಂತ್ದು ಮಾತ್ರ ಡೇಟಾ ಈ ಆರ್ ಶೀಟಿಂದನೂ ನನಗೆ ಔಟ್ಪುಟ್ ಬರಬೇಕು. ಅಂದರೆ ಈ ಅಡ್ವಾನ್ಸಲ್ಲಿ ಬರೀ ಬರೀ ಜಾನ್ವರಿ ಮಂತ್ದು, ಅದೇ ಥರ ನೋವೆಲ್ಟಿಲೂ ಜಾನ್ವರಿ ಮಂತ್ದು. ಮತ್ತೆ ಮಾತ್ರ. ಹಾಂ, ಬರೀ ಜಾನ್ವರಿ ಮಂತ್ದು ಮಾತ್ರನೇ. ಓಕೆ, ಆರ್ ಶೀಟ್ ಕನ್ಸಾಲಿಡೇಟ್ ಆಗಿ ಜಾನ್ವರಿ. ಹಾಂ, ಆರ್ ಶೀಟ್ ಕನ್ಸಾಲಿಡೇಟ್ ಆಗಿ ಬರೀ ಜಾನ್ ಮಂತ್ದು ಮಾತ್ರ ನನಗೆ ಔಟ್ಪುಟ್ ಒಂದು ಶೀಟಲ್ಲಿ ಬರಬೇಕು. ಅರ್ಥ ಆಯ್ತಾ? ಓನ್ಲಿ ಜನವರಿ ಮಂತ್ ಮಾತ್ರ. ಜನವರಿ ಓನ್ಲಿ ಜನವರಿ ಮಂತ್. ಓನ್ಲಿ ಜಾನ್ವರಿ ಮಂತ್. ಕ್ಲಿಯರಾ? ಓಕೆ. ಅದು ಒಂದು ಟಾಸ್ಕ್. ಓಕೆ, ಹಾ ಕ್ಲಿಯರ್. ಅದು ಒಂದು ಟಾಸ್ಕ್. ಇನ್ನೊಂದು ಟಾಸ್ಕ್ ಏನಾಗಬೇಕು ಅಂದರೆ ಓಕೆ. ಈ ಥರದ್ದು ಇನ್ನೂ 2 ಶೀಟ್ ಆ್ಯಡ್ ಮಾಡಿ, ಓಕೆನಾ? ಇದನ್ನೇ, ಈ ಶೀಟ್ನೇ ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಡೂಪ್ಲಿಕೇಟ್ ಮಾಡ್ಕೊಂಡು ಬೇರೆ ಏನಾರ ಹೆಸರು ಕೊಡಿ, ಓಕೆನಾ? ಬೇರೆ ಏನಾರ ಹೆಸರು ಕೊಟ್ಟು ಫಸ್ಟು ಒಂದು ಟಾಸ್ಕ್ ಮಾಡ್ತೀರಲ್ವಾ, ಒಂದು ಟಾಸ್ಕ್ ಹಂಗೆ ಮಾಡ್ಕೊಳ್ಳಿ. ಫಸ್ಟ್ ಟಾಸ್ಕ್ ಆದಮೇಲೆ ಇನ್ನೊಂದು ಸಪ್ರೇಟ್ ಫೈಲಲ್ಲಿ ಇನ್ನೊಂದು ಟಾಸ್ಕ್ ಮಾಡ್ತೀರಲ್ಲ, ಆವಾಗ ಮಾಡೋಕ್ಕಿಂತ ಮುಂಚೆ ಇದರಲ್ಲಿ 2 ಶೀಟ್ ಆ್ಯಡ್ ಮಾಡಿ, ಓಕೆನಾ? 2 ಶೀಟ್ ಆ್ಯಡ್ ಮಾಡಿ, 2 ಶೀಟದು ಡೇಟಾ ರೀನೇಮ್ ಮಾಡಿ, ಆಮೇಲೆ ರಿಫ್ರೆಶ್ ಮಾಡಿ ಈ ಹೊಸ 2 ಶೀಟ್ ಆ್ಯಡ್ ಆಗಿರೋದು ಕೂಡ ಡೇಟಾ ಬಂದಿದೆಯಾ ಅಂತ ಚೆಕ್ ಮಾಡಿ. ಫಾರ್ ಎಕ್ಸಾಂಪಲ್, ಮತ್ತೆ ಹೇಳಿ. ಇವಾಗ ನನ್ನ ಹತ್ರ ಇಲ್ಲಿ 6 ಶೀಟ್ ಇದೆ ಅಲ್ವಾ, 6 ಕ್ಯಾಟಗರಿ ಇದೆ. ನಾವು ಈ ಸೊಲ್ಯೂಷನ್ ಮಾಡಿದ್ವಿ, ಗೊತ್ತಾಯ್ತಾ? ಈ ಸೊಲ್ಯೂಷನ್ ಮಾಡಿದ್ ಗೊತ್ತಾಯ್ತಲ್ವಾ? ಫುಲ್ ರೋಸ್ ಬಂತು, ಕೋರಿನಲ್ಲಿ ಹೋಗಿ ಆಡ್ ಮಾಡಿದ್ವಿ. ಹಾ ಹಾ ಓಕೆನಾ? ಈಗ ನಾನೇನು ಮಾಡ್ತೀನಿ, ಈಗ ಇನ್ ಫ್ಯೂಚರ್ ಇನ್ನೂ ಯಾವ್ದಾರ 2 ಕ್ಯಾಟಗರಿ ಬಂತು ಡೇಟಾ ನನಗೆ, ಓಕೆನಾ? ಅದು ಯಾವುದೋ ಹೊಸ ಕ್ಯಾಟಗರಿ, ಲೆಟ್ಸ್ ಸೇ ಸ್ಟಾರ್ಟರ್ ಅಂತ ಒಂದು ಕ್ಯಾಟಗರಿ ಬಂತು, ಓಕೆನಾ? ಅದೇ ಥರ ಫಿನಿಷರ್ ಅಂತ ಇನ್ನೊಂದು ಕ್ಯಾಟಗರಿ ಬಂತು, ಓಕೆನಾ? ನಾನೀಗ ಆಲ್ರೆಡಿ ಇಲ್ಲಿ ಮಾಡಿಬಿಟ್ಟಿದ್ದೀನಿ. ನನಗೆ ಆ 2 ಕ್ಯಾಟಗರಿ ಶೀಟ್ನು ಇದರಲ್ಲಿ ಎಕ್ಸ್ಟ್ರಾ ತರಬೇಕು, ಗೊತ್ತಾಯ್ತಾ? ಓಕೆ. ನಾನಿದು ಸೇವ್ ಮಾಡ್ತೀನಿ, ಇದನ್ನು ಕ್ಲೋಸ್ ಮಾಡ್ತೀನಿ. ಇದನ್ನ ನಾನು ಏನಾರ ರಿಫ್ರೆಶ್ ಮಾಡಿದ್ರೆ, ಇದನ್ನ ಚೇಂಜ್ ಮಾಡಬೇಕು ಅಂದರೆ ನಾನೇನು ಮಾಡಬೇಕು, ಇಲ್ಲಿಗೆ ಡಬಲ್ ಕ್ಲಿಕ್ ಕೊಟ್ಟು ನಾನಿಲ್ಲಿ ಅಪೆಂಡ್ನಾಗ ಹೋಗಿ ಅಪೆಂಡ್ ಕ್ವೈರೀಸಲ್ಲಿ ನಾನು ಅವೆರಡನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಿಲ್ಲಿ, ಕರೆಕ್ಟಾ? ಸೊ ಹೊಸದು 2 ಕ್ಯಾಟಗರಿ ಇದೆ, ಹೊಸದು 2 ಕ್ಯಾಟಗರಿನೂ ಇಲ್ಲಿ ನಾನು ಸೇರಿಸ್ಬೇಕು, ಕರೆಕ್ಟಾ? ಸೊ ಇದು ಡೈನಾಮಿಕ್ ಅಲ್ಲ, ಡೈನಾಮಿಕ್ ಇದು. ಇವಾಗ ನಾನೇನು ಮಾಡ್ತೀನಿ, ಇದರಲ್ಲಿ ನಾನು ಇನ್ನೇನು ಚೇಂಜ್ ಮಾಡಲ್ಲ, ಸುಮ್ಮನೆ ರೈಟ್ ಕ್ಲಿಕ್ ಮಾಡಿ ರಿಫ್ರೆಶ್ ಕೊಡ್ತೀನಿ ಅಷ್ಟೇ, ಬೇರೆ ಇನ್ನೇನು ಕೆಲಸ ಮಾಡಲ್ಲ. ಆಟೋಮೆಟಿಕ್ 2 ಇನ್ಕ್ರೀಸ್ ಆಯ್ತಾ ಇದೆಯಾ?
ಸೊ ಈಗ ನಾನು ಇಲ್ಲಿ ಚೆಕ್ ಮಾಡಿದ್ರೆ ನನಗೆ ಸ್ಟಾರ್ಟರ್ ಕೂಡ ಬಂದಿರುತ್ತೆ. ಸ್ಟಾರ್ಟರ್ ಬಂತಾ, ಫ್ರೀ ಸ್ಟೈಲು ಬಂತಾ, ಸಾರಿ ಸ್ಟಾರ್ಟರ್ ಫಿನಿಷರ್ ಎರಡು ಎಕ್ಸ್ಟ್ರಾ ಬಂತಾ, ಎರಡು ಎಕ್ಸ್ಟ್ರಾ ಬಂತಾ. ಇದು ಒನ್ಲಿ ಮ್ಯಾನ್ಯುವಲ್ ಡೇಟಾನಲ್ಲಿ ಬಂದಿದೆ. ಮ್ಯಾನ್ಯುಯಲ್ ಅಲ್ಲಿ ಬರಲ್ಲ ಅದು. ಇದು ನಾವು ಇನ್ನೊಂದು ಸ್ಟೆಪ್ ಮಾಡಿದ್ವಲ್ಲ ಡೈನಾಮಿಕ್ ಆಗಿ, ಅದ್ರಲ್ಲಿ ಬರುತ್ತೆ. ಅದರಲ್ಲಿ ಒಂದು ಪ್ರಾಬ್ಲಮ್ ಏನಿದೆ, ಇಲ್ಲೊಂದು ಎಕ್ಸ್ಟ್ರಾ ಏನೋ ಒಂದು ಬಂದಿದೆ ನೋಡಿ, ಫಿಲ್ಟರ್ ಡೇಟಾಬೇಸ್ ಅಂತ. ಅದನ್ನ ರಿಮೂವ್ ಮಾಡೋದು ಹೆಂಗೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಇಲ್ಲೊಂದು ಎಕ್ಸ್ಟ್ರಾ ರೋ, ಇದೊಂದು ಎಕ್ಸ್ಟ್ರಾ ಒಂದು ತಗಲಾಕೊಂಡಿದೆ, ಇದನ್ನ ತೆಗೆಯೋದು ಹೆಂಗೆ ಅಂತ ಹೇಳ್ತೀನಿ. ಕ್ಲಿಯರಾ? ಸೊ ನಾನೇನು ಹೇಳ್ತಿದ್ದೆ ಅಂದರೆ, ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಎರಡನ್ನೂ ಥರನೂ ಮಾಡಿ. ಜಾನ್ವರಿ ಮಂತದ್ದು ಮಾತ್ರ ಫಸ್ಟ್ ಆಕ್ಟಿವಿಟಿ ಬಂದು ಜಾನ್ವರಿ ಮಂತ್ದು ಎಲ್ಲ ಶೀಟಿನೂ ಬರಲಿಲ್ಲ. ಏನ್ ನಾಗೇಶ್? ಈಗ ಕೇಳಿಸ್ತಾ ಇದೆಯಾ? ಓಕೆ, ನಾನು ಫುಲ್ಲಿ ಹೇಳ್ಬಿಡ್ತೀನಿ, ನೀವು ಆಮೇಲೆ ನಿಮ್ಮ ಡೌಟ್ಸ್ ಹೇಳಿ. ಫಸ್ಟ್ ಟಾಸ್ಕ್ ಬಂದು ಆ ಎಲ್ಲ ಶೀಟಲ್ಲಿ ಕಂಬೈನ್ ಆಗಿ ಜಾನ್ವರಿ ಮಂತದ್ದು ಮಾತ್ರ ಔಟ್ಪುಟ್ ಬರಬೇಕು. ಅದು ಮೊದಲನೇ ಟಾಸ್ಕು. ಅದರಲ್ಲಿ ಏನಾರ ಡೌಟ್ ಇದೆಯಾ? ಅದರಲ್ಲಿ ಏನು ಡೌಟ್ ಇಲ್ಲ ಅಲ್ವಾ? ಓಕೆ. ಆ ಮೊದಲನೇ ಟಾಸ್ಕ್ ಮಾಡಬೇಕಾದ್ರೂ ಓಕೆ, ಮೊದಲನೇ ಟಾಸ್ಕ್ ಮಾಡಿ ಮುಗಿಸಿ, ಸರಿನಾ? ಎರಡನೇ ಟಾಸ್ಕ್ ಮಾಡಬೇಕಾದ್ರೆ ಎರಡು ಶೀಟ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಸೋರ್ಸ್ ಫೈಲ್ಗೆ ಎರಡು ಶೀಟ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಈ ಮ್ಯಾನ್ಯಲ್ ಮೆಥಡ್ ಮಾಡಿ ಫಾರ್ Q1. ಎರಡು ಶೀಟ್ ಎಕ್ಸ್ಟ್ರಾನು ಆ್ಯಡ್ ಮಾಡ್ತೀರಾ, ಬಟ್ Q1 ಡೇಟಾ ಮಾತ್ರ ತಗೊಂಡು ಬರ್ತೀರಾ ಔಟ್ಪುಟ್. ಕ್ಲಿಯರಾ? ಸೆಕೆಂಡ್ ಟಾಸ್ಕು. ಫಸ್ಟ್ ಟಾಸ್ಕು ಬರೀ ಜಾನ್ವರಿ ಮಂತು. ಸೆಕೆಂಡ್ ಟಾಸ್ಕ್ಗೆ ಎರಡು ಎಕ್ಸ್ಟ್ರಾ ಶೀಟ್ ಆ್ಯಡ್ ಮಾಡ್ತೀರಾ, ಜನವರಿ ಮಂತ್ ಆಲ್ ಡೇಟಾ. ಅದು ಮೊದಲನೇ ಟಾಸ್ಕ್ ನಾಗೇಶ್. ಎರಡನೇ ಟಾಸ್ಕ್ಗೆ ಎರಡು ಎಕ್ಸ್ಟ್ರಾ ಶೀಟ್, ಎರಡನೇ ಶೀಟ್ ಎಕ್ಸ್ಟ್ರಾ ಆಡ್ ಮಾಡಿ ಬರೀ Q1 ಡೇಟಾ ಔಟ್ಪುಟ್ ತರ್ತೀರಾ. ಕ್ಲಿಯರಾ? ಎರಡನೇ ಟಾಸ್ಕ್ ಅಲ್ಲಿ ನಿಮ್ಮ ಕ್ಲಾರಿಫಿಕೇಶನ್ಗೋಸ್ಕರ ಎರಡು ಶೀಟ್ ಆ್ಯಡ್ ಮಾಡಿದ್ರೂ ಡೇಟಾ ಬರಬೇಕು, ಒಂದು ಶೀಟ್ ಡಿಲೀಟ್ ಮಾಡಿದ್ರೂ ಡೇಟಾ ಬರಬೇಕು. ಆ್ಯಡ್ ಮಾಡಿದ್ರೆ ಎಕ್ಸ್ಟ್ರಾ ಡೇಟಾ ಬರುತ್ತೆ, ಡಿಲೀಟ್ ಮಾಡಿದ್ರೆ ಒಂದು ಡೇಟಾ ಕಮ್ಮಿ ಆಗಬೇಕು. ಅರ್ಥ ಆಯ್ತಾ? ಇದಿಷ್ಟು ಮಾಡಿದ್ಮೇಲೆ ಯಾವ ಸ್ಟೆಪ್ಪಲ್ಲಿ ಏನೇನು ಪ್ರಾಬ್ಲಮ್ ಬಂತು ಅಂತ ನನಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳಿ. ಓಕೆನಾ? ಒಂದು 3 ಪ್ರಾಬ್ಲಮ್ ಬರುತ್ತೆ, ಆ 3 ಪ್ರಾಬ್ಲಮ್ ಏನು ಅಂತ ನನಗೆ ಹೇಳಬೇಕು. ಸರಿನಾ? ಔಟ್ಪುಟ್ ಬಂದ್ರೆ ಪರವಾಗಿಲ್ಲ, ಔಟ್ಪುಟ್ ಬರಲಿಲ್ಲ ಅಂದ್ರೆ ಆ 3 ಪ್ರಾಬ್ಲಮ್ ಬರುತ್ತೆ ನಿಮಗೆ. ಆ 3 ಪ್ರಾಬ್ಲಮ್ ನನಗೆ ಹೇಳಿ. ಸರಿನಾ? ಓಕೆ, ಸರಿ. ಹಂಗಾರೆ ನೆಕ್ಸ್ಟ್ ಸ್ಯಾಟರ್ಡೆ ಸಿಗೋಣ. ಹಂಗಾರೆ ಸ್ಯಾಟರ್ಡೆ ಆರ್ ವೆಡ್ನೆಸ್ಡೇ ನಾನು ಹೇಳ್ತೀನಿ. ವೆಡ್ನೆಸ್ಡೇ ಆದ್ರೆ ಹೇಳ್ತೀನಿ, ಇಲ್ಲ ಅಂದ್ರೆ ನೆಕ್ಸ್ಟ್ ಸ್ಯಾಟರ್ಡೆ. ಓಕೆನಾ? ಓಕೆ ಮಾ, ಬಾಯ್. ಥ್ಯಾಂಕ್ ಯು. Thank you. Good night all. Okay, bye. Good night.